ಡ್ರೀಮ್ ಕಮ್ ಟ್ರೂ ಅಂತ ಏನು ಹೇಳ್ತಾರೆ, ನಂಗೆ ಇದಿದೆ ಡ್ರೀಮು. ಒಂದು ಸಲ್ಮಾನ್ ಖಾನ್ ಸರಿಗೆ ಶರ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಮಾಡಬೇಕನ್ನೋ ಆಸೆ ಈಗಲೂ ಇದೆ, ಆಗಿಲ್ಲ. ಸುದೀಪ್ ಸರ್ ಅವ್ರಿಗೆ ಮಾಡ್ಬೇಕನ್ನೋದು ದೊಡ್ಡ ಆಸೆ, ಅವ್ರು ನೋಡ್ಬೇಕನ್ನೋದೇ ಒಂದು ಆಸೆ. ಅದಾಯಿತು ಮಲ್ಲಮಂತ್ರು. ಸೊ ಆಗ ನನಗೆ ಅದು ತುಂಬ ಕೆಟ್ಟ ರೀತಿಯಲ್ಲಿ ಹಿಟ್ಟಾಯಿತು. ಮಗನ ಕಳಿಸಿ ನನಗೆ ಮನೇಲಿ ಇರ್ಲಿಕ್ಕೆ ಕಷ್ಟ, ರಿಕವರ್ ಆಗೋಕ್ಕೇ ನನಗೆ ತುಂಬ ಟೈಮ್ ತೊಗೊಂಡೆ. ಅಲ್ಲಿಂದ ನೀರು ಬಂದು ನನ್ನ ಎಂಟೈರ್ ಬುಟ್ಟಿಗೆ ಮುಳುಗೋಗಿತ್ತು. ಬೆಂಗಳೂರಲ್ಲಿ ಕೆರೆಯ ಏರಿ ಒಡೆದು ಮನೆಗಳಿಗೆ ನೀರು ನುಗ್ಗಿದೆ. ಹುಳಿಮಾವು ಕೆರೆಯ ಏರಿ ಒಡೆದು ಎಲ್ಲ ಬಟ್ಟೆ ಫುಲ್ ಹಾಳಾಗೋಗ್ಬಿಡುತ್ತಲ್ಲ. ಇಲ್ಲ, ನಾನು ಸಂಡೇ ವಿಷಯ ಗೊತ್ತಾಗಿ ಬಂದರೆ ರೋಡಲ್ಲಿ ನೀರು ಮೇಲೆ ಬೋಟ್ ಓಡಾಡ್ತಾ ಇದೆ. ಕ್ಯಾನ್ ಯು ಬಿಲೀವ್ ದಿಸ್? ಇದೆ ನಂದೊಂದು ಗಣಪತಿ ಫೋಟೋ ತೇಲ್ಕೊಂಡು ಬರ್ತಾ ಇತ್ತು. ಇವರೇ ಮುಳುಗಿದ್ಮೇಲೆ ಮುಗೀತು ನಮ್ಮ ಕತೆ ಅಂತಲೇ ಅಂದ್ಕೊಂಡೆ ನಾನು. ಅದನ್ನು ನೋಡಿದಾಗ ನಾನು ಆಗ್ತೆ, ಅಲ್ಲಿ ತನಕ ನಾನು ಆಗ್ತಿರ್ಲಿಲ್ಲ. ನನಗೆ ಏನು ಹೇಳಲಿ, ಅವರಿಗೆ ಹೇಗೆ ಆನ್ಸರ್ ಮಾಡಲಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಯಿತು. ಸೊ ಶಿರಡಿಗೆ ಹೋದಾಗ ಅಲ್ಲಿಂದ ಬಾಬಾನ ಕರ್ಕೊಂಡು ಬಂದೆ. ನನಗೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಬಾಬಾ ಗಿಫ್ಟ್ ಕೊಟ್ಟರು. ಅದನ್ನು ತಂದೆ, ಬುಟ್ಟಿಕಲ್ಲಿ ಇಟ್ಟೆ, ಜೈ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಇದೆಲ್ಲ ಉಲ್ಟಾ. ನನಗೆ ಇವಾಗ ಐ ಆಮ್ ಫೀಲಿಂಗ್ ಮೋರ್ ಗಿಲ್ಟಿ. ಐ ಆಮ್ ರಿಯಲಿ ಸಾರಿ. ಎಲ್ಲರಿಗೂ ಪಾಪ ಎಷ್ಟು ಆಸೆ ಇಟ್ಕೊಂಡು ಕೊಟ್ಟಿದ್ರು. ನಾನು ದುಡ್ಡು ಮಾತ್ರ ವಾಪಸ್ ಕೊಡೋಕ್ಕಾಯ್ತು, ಅವ್ರು ಬಟ್ಟೆ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಏನು ಮಾಡಲಿ, ನಾನು ಮಾಡಿದ್ದಲ್ಲ, ಇಟ್ಸ್ ಎ ನ್ಯಾಚುರಲ್ ಕೆಲಾಮಿಟಿ. ಈ ಡಿಸೈನರ್ಗೂ ಟೈಲರ್ಗೂ ಇರುವಂಥ ವ್ಯತ್ಯಾಸ ಏನು? ಈ ವಸ್ತ್ರ ವಿನ್ಯಾಸಕ್ಕೆ ಯಾರಿಗೆಲ್ಲ ಫೇಮಸ್ ಡಿಸೈನ್ ಮಾಡಿದ್ದಾರೆ ಅಂದರೆ ಸುದೀಪ್ ಅವ್ರಿಗೆ ಮಾಡಿದ್ದಾರೆ, ಕೃಷಿತಾ ಪಂಡ, ಆಮೇಲೆ ದಿವ್ಯ ಊರುಡ್ಗ ಆಗಿರಲಿ, ಅನುಪಮ, ಮಧುಬಾಲ, ಹೀಗೆ ತುಂಬ ಸೆಲೆಬ್ರಿಟೀಸ್ಗಳಿಗೆ ಸೂಪರ್ ಆಗಿರುವಂತಹ ಕಾಸ್ಟ್ಯೂಮನ್ನು ಮಾಡಿಕೊಟ್ಟಿದ್ದಾರೆ. ಪಲ್ಲವಿ ಅವ್ರು ಬಂದಿದ್ದಾರೆ. ಹೆಲೋ, ಹಾಯ್. ಒಂದು ಯುನೀಕ್ನೆಸ್ ಹೇಳ, ಎಲ್ಲರೂ ಹೆಲೋ ಹಿಂಗೆ ಮಾಡ್ತಾರೆ, ಹಾಯ್ ಹಿಂಗೆ ಮಾಡ್ತಾರೆ, ನಾವು ಹೆಲೋ ಹಾಯ್ ಹಿಂಗೆ ಮಾಡಿದ್ರು. ಕಲ್ಚರ್ ಬಿಟ್ಕೊಡ್ಬಾರ್ದು. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಬಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ ತಕ್ಷಣ ಚೆನ್ನಾಗಿರೋ ಬಟ್ಟೆ ಕಾಣಿಸುತ್ತೆ. ಆ ಡಿಸೈನರ್ ಯಾರು ಅಂತ ತುಂಬ ಜನ ನೋಡೋಕ್ಕೆ ಹೋಗಲ್ಲ, ಯೋಚನೆ ಮಾಡೋಕ್ಕೂ ಹೋಗಲ್ಲ. ಬಟ್ ನನಗೂ ಅಂತ ಡಿಸೈನ್ ಬೇಕು ಅಂತ ಎಲ್ಲ ಹುಡುಗಿರು ಯೋಚನೆ ಮಾಡಿರ್ತಾರೆ. ಬಟ್ ಇವತ್ತು ಆ ಡಿಸೈನರ್ ನಮ್ಮ ಜೊತೆಗೆ ಇದ್ದಾರೆ. ನೀವು ಹೇಳಿ, ಆ ಡಿಸೈನ್ ಹೆಂಗೆ ತಲೆಗೆ ಹೊಳಿಯುತ್ತೆ, ಹೇಗೆ ಅದನ್ನು ಯೋಚನೆ ಮಾಡ್ತೀರಾ, ಹೇಗೆ ಅವರಿಗೆ ಒಪ್ಪೋ ಥರ ಕೊಡ್ತೀರಾ? ಫಸ್ಟ್ ಆಫ್ ಆಲ್, ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು. ಬಿಕಾಸ್ ದಿಸ್ ಇಸ್ ಒಂಥರ ಎಷ್ಟು ಬೇಕಾದ್ರೂ ಮಾತಾಡಬಲ್ಲೆ ನಾನು. ಈ ಡಿಸೈನ್ ಅಂತ ಬಂದರೆ ಅದು ನನ್ನ ಪ್ಯಾಷನ್. ಇಷ್ಟು ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಹೀರೋಯಿನ್ಸ್ ಎಲ್ಲ ಹಾಕ್ತಿದ್ದಾಗ ಇನ್ನೂ ಚೆನ್ನಾಗಿ ಕಾಣ್ತಾರಲ್ಲ ಅವರು, ಅದಕ್ಕೆ ನೀವು ರೀಸನ್, ಚೆನ್ನಾಗಿ ಕಾಣೋದಕ್ಕೆ ರೀಸನ್ ನೀವು. ಸೊ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಅಂತ? ಇಟ್ಸ್ ವೈಸ್ ವರ್ಸ. ನಾವು ಡಿಸೈನ್ ಮಾಡಿದ್ನ ಅವ್ರು ಚೆನ್ನಾಗಿ ಕ್ಯಾರಿ ಮಾಡ್ತಾರಲ್ಲ, ಆಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಕೆಲವ್ರು ಕ್ಯಾರಿ ಮಾಡಲ್ಲ, ಅವಾಗ ಡಿಸೈನು ಚೆನ್ನಾಗಿ ಕಾಣಲ್ಲ. 100% ಈಸ್ ಆಲ್ಸೋ ದೇರ್. ಸೊ ಅದು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಆಗೋದು. ಆ್ಯಂಡ್ ನೀವು ತೊಗೊಂಡಿರೋ ನೇಮ್ಸಿಗೆಲ್ಲ ಡಿಸೈನ್ ಮಾಡಿರೋದು ಹೌದು. ಅದರಲ್ಲಿ ನಂಗೆ ತುಂಬ ಅಂದರೆ ಡ್ರೀಮ್ ಕಮ್ ಟ್ರೂ ಅಂತ ಏನು ಹೇಳ್ತಾರೆ, ನಂಗೆ ಇದಿದೆ ಡ್ರೀಮು. ಒಂದು ಸಲ್ಮಾನ್ ಖಾನ್ ಸರಿಗೆ ಶರ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಮಾಡಬೇಕನ್ನೋ ಆಸೆ ಈಗಲೂ ಇದೆ, ಆಗಿಲ್ಲ. ಸುದೀಪ್ ಸರ್ ಅವ್ರಿಗೆ ಮಾಡ್ಬೇಕನ್ನೋದು ದೊಡ್ಡ ಆಸೆ, ಅವ್ರು ನೋಡ್ಬೇಕನ್ನೋದೇ ಒಂದು ಆಸೆ. ಅದಾಯಿತು ಮಲ್ಲಮಂತ್ರು, ಬಟ್ಟೆ ಮಾಡಬೇಕಂತ. ಸೊ ನೀತು ಅಶೋಕ್ ಥ್ರೂ ಒಂದು ಜಾಕೆಟ್ ಕೊಟ್ಟು ಕಳಿಸಿದ್ದೆ ನಾನು ಅವರಿಗೆ. ಅದಾದಮೇಲೆ ಮಲ್ಲಮಂತ್ರು ಮೊನ್ನೆ ಒಂದು ಶರ್ಟ್ ಕೊಟ್ಟು ಕಳಿಸಿದ್ದೀನಿ. ವೈನ್ ಕಲರ್ ಶರ್ಟಿಗೆ ವಿ ಹ್ಯಾವ್ ಡನ್ ಒಂದು ಹುಡುಗಿ ಕೂತಿರೋ ಥರ ಹ್ಯಾಟ್ ಹಾಕ್ಕೊಂಡಿರೋದು, ಪರ್ಲ್ ಅಲ್ಲಿ ವರ್ಕ್ ಮಾಡಿಬಿಟ್ಟು ಕಳಿಸಿದ್ದೀವಿ. ಸರ್ ಹಾಕಿಲ್ಲ, ಬಟ್ ನಂಗೆ ಕೊಟ್ಟಿದ್ದೀನಿ ಅನ್ನೋ ಖುಷಿ ಇದೆ. ಸೊ ಅವ್ರಿಗೆ ಡಿಸೈನ್ ಮಾಡಿದ್ದೀನಿ ಅಂತ ಈಗ ಹೇಳೋಕ್ಕಾಗಲ್ಲ, ಟಿಲ್ ದ ಟೈಮ್ ಹಿ ವೇರ್ಸ್ ಇಟ್. ಬಟ್ ನಂಗೇನೋ ಒಂದು ಸಂತೋಷ, ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲ, ಅದು ಖುಷಿ. ಯಾಕಂದರೆ ನೆಕ್ಸ್ಟ್ ಅದು ಅವ್ರು ವೇರ್ ಮಾಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಇದು ಯಾರು ಡಿಸೈನ್ ಮಾಡಿದ್ದು, ಪಲ್ಲವಿ ಅವರು ಅಂತಲೇ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಬ್ರ್ಯಾಂಡ್ ಹೆಸರು ಜೊತೆಗೆ ರಿಷಿ. ಎಸ್, ರಿಷಿ ಬ್ರ್ಯಾಂಡ್ ಜೊತೆಗೆ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ರಿಷಿ ಅಂದರೆ ಅದು ನನ್ನ ಮಕ್ಕಳ ಹೆಸರು. ರಿಷಿತ್, ಅದು ಮೊದಲಿನದು ತೆಗೆದ್ಬಿಟ್ಟು ರಿಷಿ ಅಂತ ಮಾಡಿರೋದು. ಸೊ ಈ ಜರ್ನಿ ಎಲ್ಲ ಸ್ಟಾರ್ಟ್ ಹೇಗಾಯಿತು ಅಂದರೆ, ಮಕ್ಕಳು ಓದಕ್ಕೆ ಹೊರಗಡೆ ಹೋದಾಗ, ಲೈಕ್ ಆಫ್ಟರ್ ದೇರ್ 12th ಅವರು ಅಂಡರ್ ಗ್ರಾಡ್ಗೆ US ಹೋದರು ಇಬ್ಬರೂ. ಆಗ ನಾನು ಅಲ್ಲಿ ತನಕ ನನಗೆ ಮಕ್ಕಳೇ ಪ್ರಪಂಚ ಆಗಿತ್ತು. ನಾನು ಬೇರೆ ಏನೂ ಮಾಡೋಕ್ಕೆ ಹೋಗಿಲ್ಲ, ಬರೀ ಮಕ್ಕಳು ಹಸ್ಬೆಂಡಿಗೆ ಕನ್ಸ್ಟ್ರಕ್ಷನಲ್ಲಿ ಹೆಲ್ಪ್ ಮಾಡೋದು, ಇಷ್ಟರಲ್ಲೇ ಇದ್ದೆ. ಸೊ ಆಗ ನನಗೆ ಅದು ತುಂಬ ಕೆಟ್ಟ ರೀತಿಯಲ್ಲಿ ಹಿಟ್ಟಾಯಿತು. ಮಗನ ಕಳಿಸಿ ನನಗೆ ಮನೇಲಿ ಇರ್ಲಿಕ್ಕೆ ಕಷ್ಟ, ರಿಕವರ್ ಆಗೋಕ್ಕೇ ನನಗೆ ತುಂಬ ಟೈಮ್ ತೊಗೊಂಡೆ. ಆಗ ಮೈ ಹಸ್ಬೆಂಡ್ ಡಿಸೈಡೆಡ್ ಏನಾದರೂ ಮಾಡು ಅಂತ ಹೇಳೋಕ್ಕೆ ಶುರು ಮಾಡಿದ್ರು.
ಆಮೇಲೆ ನನ್ನೊಂದು 2-3 ಕಸಿನ್ನು ಅವ್ರ ವೈಫು ಎಲ್ಲ ನೀವು ಯಾಕೆ ನಿಮಗೆ ಇಷ್ಟು ಪ್ಯಾಷನ್ ಅಂದರೆ ಇಷ್ಟ ಅಲ್ಲ ಯಾಕೆ ಮಾಡಬಾರ್ದು ಹಾಗೆ ಶುರು ಮಾಡಿದ್ರು. ಆ ಟೈಮಲ್ಲಿ ನಾನೊಂದು ಡಿಸೈನರ್ ಹತ್ರ ಹೋಗ್ತಿದ್ದೆ, ಅಂಶು ಅಂತ. ಓಕೆ ಅವ್ರು ನಂಗೆ ಡಿಸೈನ್ ಮಾಡ್ತಿದ್ರು, ವಂಡರ್ಫುಲ್ ಡಿಸೈನರ್ ಆಯಿತಾ. ಸೊ ಅವರು ಶಿಫ್ಟ್ ಆಗೋ ಪ್ಲ್ಯಾನಲ್ಲಿ ಇದ್ದರು. ಸೊ ಅವರು ನನಗೆ ಸುಮ್ಮನೆ ಒಂದಿನ ಕೇಳಿದ್ರು, ನೀವು ಇಷ್ಟು ಡಿಸೈನ್ಸ್ ನಾನು ಕೊಡ್ತಿದ್ದೆ, ಕಲರ್ ಕಾಂಬಿನೇಷನ್ ನಾನು ಕೊಡ್ತಿದ್ದೆ, ನಂಗೆ ಹೆಂಗೆ ಬೇಕು ಅವ್ರು ಹಂಗೆ ಮಾಡಿಕೊಡ್ತಿದ್ರು. ಸೊ ಶಿ ಸೆಡ್ ನಿಮ್ಗೆ ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ನೀವೇ ಯಾಕೆ ಶುರು ಮಾಡಬಾರ್ದು ಅಂತ ಒಂದಿನ ಹೇಳಿದ್ರು. ಆಗ ನನಗೆ ಹೌದಲ್ಲ ಯಾಕೆ ಮಾಡಬಾರ್ದು ನಾನೇ ಅಂತ ಒಂದು ತಲೆಯಲ್ಲಿ ಬಂತು. ಆಮೇಲೆ ಒಂದಿನ ಅವರೇ ಕೇಳಿದ್ರು ಪಾರ್ಟ್ನರ್ ಆಗ್ತೀರಾ ಅಂತ. ಸೊ ಸರಿ ಅಂತ ಅಂಶು ಪಲ್ಲವಿ ಹೆಸರು ಸೇರಿಸ್ಬಿಟ್ಟು ಪಲಾಂಶ್ ಅಂತ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ವಿ ಆಯಿತಾ. ಸೊ ನಾವು ಆ ಟೈಮಲ್ಲಿ ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಅಲ್ಲೇ ಕೆಳಗಡೆ ಜಾಗನ ನನ್ನ ಬುಟಿಕ್ ಮಾಡಿಕೊಂಡೆ ನಾನು. ಓಕೆ ಆ್ಯಂಡ್ ಚೆನ್ನಾಗಿ ಹೋಗ್ತಾಯಿತ್ತು, ಎಲ್ಲ ಬರ್ತಾಯಿದ್ರು. ಅವರಿಗೆ ನಾನು ಒಂದು ಅಮೌಂಟ್ ಪೇ ಮಾಡಬೇಕಿತ್ತು, ಬಿಕಾಸ್ ಐ ಆಮ್ ಜಾಯ್ನಿಂಗ್ ಹರ್. ದೋ ಪ್ಲೇಸ್ ನಂದೇ ಆದ್ರೂ ಅದೊಂದು ಡಿಸೈನ್ ಏನು ಹೆಸರು ಮಾಡಿತ್ತು, ನಿಧಿ ಅಂತ ಇತ್ತು ಅವ್ರದ್ದು ಸ್ಟುಡಿಯೋ ಹೆಸರು, ಏನು ಡಿಸೈನ್ ಮಾಡಿತ್ತು ಅದು ಅವ್ರದ್ದು ಶ್ರಮ. ಸೊ ನಾನು ಅವ್ರಿಗೆ ಒಂದು ಇದೇ ಇರತ್ತಲ್ವ ಗುಡ್ ವಿಲ್ ಅಂತ. ಸೊ ನಾನು ಆ ಅಮೌಂಟ್ನ ಪೇ ಮಾಡಿ ನಾನು ಅವ್ರ ಜೊತೆ ಇಟ್ಸ್ ಲೈಕ್ ಬಿಗ್ ಅಮೌಂಟ್ ಫಾರ್ ಮಿ ಆವಾಗ. ಸೊ ಅದನ್ನು ಪೇ ಮಾಡಿ ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿಬಿಟ್ಟು ನಡೀತಾ ಇತ್ತು. ಫಸ್ಟಲ್ಲೆಲ್ಲ ಸ್ಟ್ರಗಲ್ ಇರುತ್ತಲ್ಲ, ಹೊಸ ಜಾಗ. ಸೊ ನಡೀತಾ ಇತ್ತು. ಆ್ಯಂಡ್ ಅವ್ರ ಟಾರ್ಗೆಟ್ ಹೇಗಿತ್ತು ಅಂದರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಕ್ವಾಲಿಟಿ ದೆನ್ ಕ್ವಾಂಟಿಟಿ ಅನ್ನೋದು ನಾನು ಅವರಿಂದ ಕಲ್ತಿದ್ದು. ಸೊ ಅದೆಲ್ಲ ಆಯಿತು. ಡಿಸೈನ್ಗಳು, ಕಲರ್ ಕಾಂಬಿನೇಷನ್, ಎವ್ರಿಥಿಂಗ್ ಪೀಪಲ್ ಇಸ್ ಟು ಲೈಕ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿ ನಡೀತಾ ಇತ್ತು. ಆ ಟೈಮಲ್ಲಿ ಏನು ನಾವು ಸುಧಾರಿಸ್ಕೊಂಡು ಒಂದು 4 ಕಾಸು ನೋಡಬೇಕು ಅನ್ನುವಾಗ ಅಲ್ಲಿ ಹುಳಿಮಾವಲ್ಲಿ ಒಂದು ಕೆರೆ ಕ್ಲೀನ್ ಮಾಡೋಕ್ಕೆ ಹೋದವರು ಸಂಡೇ. ಅವ್ರು ಏನು JCB ಏನಕ್ಕೋ ತಾಗ್ಬಿಟ್ಟು ಕಟ್ಟೆ ಹೊಡೆದೋಗಿದೆ. ಅವರು ಹೆದರ್ಕೊಂಡು ಬಿಟ್ಟೋಗ್ಬಿಟ್ಟಿದ್ದಾರೆ, ಹೇಳಿಲ್ಲ. ಸೊ ಆ ನೀರು ಇರೋದು ಆಲ್ಮೋಸ್ಟ್ 2.5 ಕಿಲೋಮೀಟರ್ಸು. ಆ ನೀರು ಪೂರ ಹರ್ಕೊಂಡು ನಮ್ಮದು ಎಂಟೈರ್ ಏರಿಯಾ, ನಂದಿದ್ದು ಹಿಂಗೆ ಬೇಸ್ಮೆಂಟಿಂದ ಹಿಂದೆ ಇಳಿದು ಬರೋಕ್ಕಿರುತ್ತಲ್ಲ, ಅಲ್ಲಿಂದ ನೀರು ಬಂದು ನನ್ನ ಎಂಟೈರ್ ಬುಟ್ಟಿಗೆ ಮುಳುಗೋಗಿತ್ತು ಆಯಿತಾ. ಲಕ್ಕಿಲಿ ಮೇಲ್ಗಡೆ ಹೋಟೆಲೆಲ್ಲ ಏನೂ ಆಗಿಲ್ಲ, 1 ಲೆವೆಲ್ ತನಕ ಫಸ್ಟ್ ಫ್ಲೋರ್ ತನಕ ಮುಳುಗಿತ್ತು. ಎಲ್ಲ ಬಟ್ಟೆ ಫುಲ್ಲು ಹಾಳಾಗಿ ಹೋಗ್ಬಿಡುತ್ತಲ್ಲ ಎಲ್ಲ. ನಾನು ಸಂಡೇ ವಿಷಯ ಗೊತ್ತಾಗಿ ಬಂದರೆ ರೋಡಲ್ಲಿ ನೀರು ಮೇಲೆ ಬೋಟ್ ಓಡಾಡ್ತಾ ಇದೆ. ಕ್ಯಾನ್ ಯು ಬಿಲೀವ್ ದಿಸ್? ಬೋಟಲ್ಲಿ ಜನ ಆ ಕಡೆ ಆ ಮೋಟರ್ ಬೋಟ್ ಬರುತ್ತಲ್ಲ, ಅದರಲ್ಲಿ ಜನ ಆಚೆ ಈಚೆ ಬಿಡ್ತಾ ಇದ್ದಾರೆ. ಸೊ ನಾನು, ನನ್ನ ಕಸಿನ್ ಪ್ರಿಯಾ ಅಂತ ಇದ್ಲು, ನಾನು, ನನ್ನ ಹಸ್ಬೆಂಡ್ ಎಲ್ಲ ಬಂದ್ವಿ. ಬಂದು ನೋಡಿದ್ರೆ ಏನು ನೋಡ್ತೀರಾ, ಇಲ್ಲಿ ಏನೂ ಇಲ್ಲ. ಫಸ್ಟ್ ಎಂಟ್ರ್ ಆದ ತಕ್ಷಣ ನನಗೆ ಕಾಣಿಸಿದೆ ನಂದೊಂದು ಗಣಪತಿ ಫೋಟೋ ತೇಲ್ಕೊಂಡು ಬರ್ತಾಯಿತ್ತು. ಓ ಇವರೇ ಮುಳುಗಿದ್ಮೇಲೆ ಮುಗೀತು ನಮ್ಮ ಕತೆ ಅಂತಲೇ ಅಂದ್ಕೊಂಡೆ ನಾನು. ಆಮೇಲೆ ನೆಕ್ಸ್ಟ್ ಡೇ ನೀರೆಲ್ಲ ತೆಗೆದಾದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಬಟ್ಟೆ ಎಳೆದ್ರೆ ಹರಿದ್ಕೊಂಡು ಬರ್ತಾಯಿದೆ. ಕೆಸರು ಇತ್ತಲ್ಲ, ಹಾವು ಕಪ್ಪೆ ಏನಿಲ್ಲ, ಎಲ್ಲ ಇತ್ತು ಆಯಿತಾ. ಲಿಫ್ಟಲ್ಲೆಲ್ಲ ನೀರು ಫುಲ್ಲು. ಸೊ ಆ ಥರ ಆಗೋಯ್ತು. ನನಗೆ ಹೆಂಗೋ ಸಮಾಧಾನ ಮಾಡಿಕೊಂಡು ವಿ ಹ್ಯಾವ್ ಟು ಫೈಟ್ ಅಲ್ಲ. ಯಾಕಂದರೆ ನೀವು ಹೇಳೋವಾಗ ಇಷ್ಟು ಸಿಂಪಲಾಗಿ ಹೇಳಿದ್ರಿ, ಗಣಪತಿ ತೇಲಿ ಹೋಗ್ತಾ ಇತ್ತು, ನಾನು ಹೋದೆ, ಬಟ್ಟೆನೂ ಕೆಸರಾಗಿತ್ತು. ಸಿಂಪಲ್ ಅನ್ಸುತ್ತಪ್ಪ ಅದೇನು ಈಗ ಹೇಳೋವಾಗ. ಬಟ್ ಆ ಮೂಮೆಂಟ್, ಯಾಕಂದರೆ ಒಂದು ಸ್ಟಾರ್ಟ್ ಮಾಡಿದ್ದಷ್ಟೇ ನೀವು, ಅಂದರೆ ಇವಾಗೇನು ಚಿಗುರ್ತೀವಿ ಅನ್ನೋಂಥ ಟೈಮ್ ಅದು. ಆವಾಗಲೇ ದೊಡ್ಡ, ಅಂದರೆ ಇದು ಆ್ಯಕ್ಚುಲಿ ತುಂಬ ಜನರಿಗೆ ಮೋಟಿವೇಶನ್ ಆಗುತ್ತೆ. ಯಾಕಂದರೆ ಇದರ ಹೆಂಗೆ ಅದನ್ನು ಕ್ಯಾರಿ ಮಾಡಿದ್ರಿ ನೀವು. ಅಲ್ಲಿ ಹೇಗಾಯ್ತಂದರೆ ಅದು ಆದ ತಕ್ಷಣ ಇಮಿಡಿಯೇಟ್, ಇವಾಗ ನಮಗೆ ಬಟ್ಟೆ ಕೊಟ್ಟಿರ್ತಾರಲ್ಲ, ಅವ್ರಿಗೆ ನಾವು ದುಡ್ಡು ವಾಪಸ್ ಕೊಡಬೇಕಲ್ಲ. ಓಹೋ. ಸೊ ಯು ಹ್ಯಾವ್ ಟು ಪೇ ಬ್ಯಾಕ್ ಅಲ್ವಾ. ಅದು ಎಲ್ಲ ಓಕೆ, ವಿ ಮ್ಯಾನೇಜ್, ಎವ್ರಿಥಿಂಗ್ ಮ್ಯಾನೇಜ್ ಆಯಿತು. ಆದರೆ ಒಂದು ಕ್ಲೈಂಟು ಅವ್ರ ಅಜ್ಜಿದ ಸೀರೆ, ಅಮ್ಮಮ್ಮ ಅಂತಾರಲ್ಲ, ಅವ್ರದ್ದು ಸೀರೆ ಕೊಟ್ಟಿದ್ರು ರೀಡೂ ಮಾಡೋಕ್ಕೆ. ಲಾಟ್ ಆಫ್ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ಅದನ್ನು ಹೇಳಿದ್ರೆ ಹರ್ಕೊಂಡು ಬರ್ತಾಯಿದೆ. ನಾನು ಅದನ್ನು ನೋಡಿದಾಗ ನಾನು ಅತ್ತೆ, ಅಲ್ಲಿ ತನಕ ನಾನು ಹತ್ತಿರಲಿಲ್ಲ. ನನಗೆ ಏನು ಹೇಳಲಿ, ಅವರಿಗೆ ಹೇಗೆ ಆನ್ಸರ್ ಮಾಡಲಿ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಯಿತು. ಬಟ್ ಚೆನ್ನಾಗಿ ಎಲ್ಲರೂ ಅರ್ಥ ಮಾಡಿಕೊಂಡ್ರು, ಟೈಮ್ ಕೊಟ್ಟರು, ಎಲ್ಲರಿಗೂ ವಾಪಸ್ ಪೇ ಮಾಡಿದೆ. ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡಿರೋರೆ, ಅಂದರೆ 20,000 30,000 ಸಾರೀಸ್ ಅವರೇ ಸುಮ್ಮನೆ ಇದ್ದರು. ಒಂದು ಸಾಧಾರಣ ಒಂದು ಬ್ಲೌಸ್ ಕೊಟ್ಟರು ಸ್ವಲ್ಪ ಕಿರಿಕಿರಿ ಮಾಡಿದ್ರು, ನನಗೆ ಅದೇ ಬ್ಲೌಸ್ ಬೇಕು, ಹಂಗೆ ಬೇಕು ಇರುತ್ತಲ್ವ. ಸೊ ನಾನು ಹಂಗೆ ಹುಡುಕಿ ತಂದು ಆ ಥರ ಮಾಡಿ ಐ ಗೇವ್ ಸಮ್ ವಿ ಮ್ಯಾನೇಜ್ಡ್. ಬಟ್ ಆ ನೀರು ಬಂದಾದಮೇಲೆ ಅಂಶು ಅವರು ಶಿ ಡಿಸೈಡೆಡ್ ಟು ಕ್ವಿಟ್ ಆಯಿತಾ. ಅದೇ ಐ ವಾಂಟೆಡ್ ಟು ಫೈಟ್ ಬ್ಯಾಕ್. ಬಟ್ ಅವರು ಇಲ್ಲ, ಮನೇನೂ ಸ್ವಲ್ಪ ಅವ್ರು ಬೇರೆ ಕಡೆ ಕಟ್ಟಿದ್ರು, ದೂರ ಆಗ್ತಾಯಿತ್ತು. ಆ್ಯಂಡ್ ಅವ್ರ ಸಾಫ್ಟ್ವೇರಿಗೆ ವಾಪಸ್ ಅವ್ರ ಜಾಬಿಗೆ ಹೋಗೋಣ ಅಂದ್ಕೊಂಡ್ರು. ಸೊ ಶಿ ಲೆಫ್ಟ್. ಸೊ ಇದೆಲ್ಲದನ್ನು ನಾನು ನೀರು ಬಂದ ಮರುದಿನದಿಂದ ನಾನು ಒಬ್ಬಳೆ ಆಯಿತಾ. ಸೊ ಹಾಗಾಗಿ ಐ ಹ್ಯಾವ್ ಟು ಮ್ಯಾನೇಜ್.
ಸೊ ನಾನು ಆಗ 5 months ಪ್ಲೇಸ್ನ ಶಟ್ ಮಾಡಿದ್ವಿ. ಟು ಕ್ಲೀನ್ ಇಟ್ ಟುಕ್ 3 months. ಅಂದರೆ ಆ ಸ್ಮೆಲ್ಲೇ ಹೋಗ್ತಾ ಇರಲಿಲ್ಲ, ಕೆಟ್ಟ ವಾಸನೆ ಇತ್ತು, ಕೊಳತೆ ನೀರು ಥರ. ಸೊ 3 months ಅದೆಲ್ಲ ಮತ್ತೆ ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ನೀಟ್ ಮಾಡಿ ಪುನಃ ರೀಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 5 to 6 months ಆಯಿತು. ಬಟ್ ನನ್ನ ಟೀಮಿಗೆ ನಾನು ಅಷ್ಟು ಟೈಮು ಸ್ಯಾಲ್ರಿ ಕೊಡ್ತಾಯಿದ್ದೆ, ಆಯಿತಾ, ಬಿಡಲಿಲ್ಲ ನಾನು. ದೆನ್ ನಾನು ರೀಸ್ಟಾರ್ಟ್ ಮಾಡಿದ ತಕ್ಷಣ ವಾಪಸ್ ಬಂದರು ಎಲ್ಲ, ಆಯಿತಾ. ವಾಪಸ್ ಬಂದು ವಿ ಸ್ಟಾರ್ಟೆಡ್. ಸರಿ, ನಾನೇ ಒಬ್ಬಳೇ ಹ್ಯಾಂಡಲ್ ಮಾಡಬೇಕು ಎಲ್ಲದು. ನನ್ನ ಈಗಾದರೆ ಐ ಹ್ಯಾವ್ ಡನ್ ದ ಕೋರ್ಸ್. ಅವಾಗ ನಾನು ಕೋರ್ಸು ಮಾಡಿರಲಿಲ್ಲ, ಬರೀ ನನ್ನ ಪ್ಯಾಷನ್ ಬಿಟ್ಟರೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಟೆಕ್ನಿಕಲ್ ಟರ್ಮ್ಸ್ ಏನೂ ಗೊತ್ತಿರಲಿಲ್ಲ. ಸೊ ಅದೆಲ್ಲ ಅಂಶು ಹ್ಯಾಂಡಲ್ ಮಾಡ್ತಾಯಿದ್ರು. ಬಟ್ ಅವ್ರನ್ನ ನೋಡ್ತಿದ್ದೆ ನಾನು, ಅಬ್ಸರ್ವೇಷನಲ್ಲಿ ಕಲಿತೀವಿ ಅನ್ನೋದು ನನಗೆ ಅವಾಗ ಕರೆಕ್ಟಾಗಿ ಅರ್ಥ ಆಗಿತ್ತು. ಸೊ ಐ ಮ್ಯಾನೇಜ್ಡ್, ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಸ್ವಲ್ಪ ಎಲ್ಲರಿಗೆ ಕೊಡೋರ್ದೆಲ್ಲ ಕೊಟ್ಟು ಸುಧಾರಿಸ್ಕೊಳ್ತಿದ್ದೀವಿ. ಕೋವಿಡ್ ಆಯಿತಾ, ಸ್ಟ್ರೈಟ್ ಅವೇ 2 years ಶಟ್ ದ ಪ್ಲೇಸ್, ಆಯಿತಾ. ಆಮೇಲೆ ನಾವು ಊರಿಗೆ ಹೋಗಿ ನಮ್ಮ ತೋಟದಲ್ಲೇ ಇದ್ವಿ. ಆ ಟೈಮಲ್ಲಿ ಹಾಗೆಲ್ಲ ಆಯಿತು. ಮಕ್ಕಳನ್ನು ಕರೆಸ್ಕೊಂಡು ವಿ ಆಲ್ ಶಿಫ್ಟೆಡ್, ವಿ ವರ್ ದೇರ್. ಬಂದು ಹೋಗೋದು ಏನೂ ಇಲ್ಲ ಅಲ್ಲ, ಗೊತ್ತಲ್ಲ ಕೋವಿಡ್ ಬಿಡಿ, ಬಟ್ಟೆ ಹೊಲಿಯಕ್ಕೆ ಯಾರು ಬರ್ತಾರೆ, ಹೊರಗಡೆನೇ ಬರೋದಿಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಹೋಟೆಲಲ್ಲಿ ವರ್ಕ್ ಮಾಡೋರಿಗೆಲ್ಲ ಅಲ್ಲೇ ಇರೋಕ್ಕೆ ಹೇಳಿದ್ವಿ, ಅವ್ರಿಗೆ ಆಗಸ್ಟ್ ದಿನಸಿ ಕೊಟ್ಟಿದ್ವಿ. ಸೊ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಡಾಕ್ಟ್ರ್ ಹತ್ರ ಅದು ಇದು ಸಣ್ಣ ಪುಟ್ಟದಕ್ಕೆ ಇದಾಗ್ತಾಯಿತ್ತು. ಆ್ಯಂಡ್ ಕೋವಿಡ್ ಟೈಮಲ್ಲಿ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಸುಮ್ಮನೆ ಕೂರಬೇಕಲ್ಲ, ಏನು ಮಾಡ್ತಿದ್ದೆ, ಊರಿಂದ ಒಂದಷ್ಟು ಲಿಂಬೆಹಣ್ಣು ತಂದಿದ್ವಿ. ಅವಾಗ ವಿಟಮಿನ್ ಸಿ ಬೇಕು ಕೋವಿಡ್ಗೆ ಅನ್ನೋಲ್ಲ. ಚಂದ ಮಾಡಿ ಉಪ್ಪಿನಕಾಯಿ ಹಾಕೋದು, ಹಾಸ್ಪಿಟಲ್ಸ್ಗಳಿಗೆ ಕೊಡೋದು, ಪೇಷಂಟಿಗೆ ಕೊಡಿ ಅಂತ. ಅಟ್ಲೀಸ್ಟ್ ಏನೋ ಒಂದು ಮಾಡಬೇಕಲ್ಲ. ಐ ಡೋ ವಾಂಟ್ ಟು ಸಿಟ್ ಐಡಲ್, ಆಯಿತಾ. ಸೊ ಅವರು ಖುಷಿಯಾಗಿ ಆ ಕೋವಿಡ್ ಇದ್ದಾಗ ಯು ನೋ ರೈಟ್, ಬಾಯಿ ಟೇಸ್ಟ್ ಹೋಗಿರುತ್ತೆ. ಸೊ ಅವ್ರಿಗೆ ಅದೇನೋ ಉಪ್ಪಿನಕಾಯಿ ಒಂದು ಸಣ್ಣ ಟೇಸ್ಟ್ ಕೊಟ್ಟು ಒಂದು ವಿಶ್ ಮಾಡಿದ್ರೆ ನಾ ಏನೋ ಒಂದು ಒಳ್ಳೇದಾಯ್ತು ನಮಗೆ ನಂಬಿಕೆ, ಆಯಿತಾ. ಸೊ ನಾನು ಹಾಸ್ಪಿಟಲಿಗೆ ನಾನು ಕಂಟಿನ್ಯೂಸ್ ಕೊಟ್ಟಿದ್ದೆ. ಆ ಥರ ಆಗಿತ್ತು. ಸುಮ್ಮನೆ ಉಪ್ಪಿನಕಾಯಿ ಹಾಕೋದು, ಕೊಡೋದು ಖುಷಿಗೆ, ಆಯಿತಾ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅವ್ರ ಪ್ರೀತಿನೂ ಒಂದು ಆಶೀರ್ವಾದ ಅಷ್ಟೇ, ಆಯಿತಾ. ಸೊ ಅದನ್ನು ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಬೇಕ್ ಮಾಡೋದು ಗೊತ್ತಲ್ಲ, ಅವಾಗ ಎಲ್ಲರೂ ಕುಕ್ ಆಗಿಬಿಟ್ರು. ಆವಾಗ ಇನ್ನೊಂದು ಕುಕ್ ಆಗಿಬಿಟ್ರು ಎಲ್ಲರೂ, ಮತ್ತೆ ಎಲ್ಲ ಕುಟುಂಬ ಏನು ಅನ್ನೋದು ಒಂದು ಅದರ ಸ್ಟ್ರೆಂತ್ ಕೂಡ ಎಲ್ಲರೂ ಅರ್ಥ ಮಾಡಿ ಎಲ್ಲರೂ ದಪ್ಪ ಆದರು. ಅದು ಬೇಕಿಂಗ್ ಅಂತೂ ಕಲ್ತು ಅಷ್ಟರಲ್ಲಿ ಮಾಡು ತಿನ್ನು ಬಜ್ಜಿ ಬೋಂಡನೇ ಬೇಕಿತ್ತು. ಹಂಗೆ ಒಟ್ಟಿನಲ್ಲಿ ಆ್ಯಕ್ಚುಲಿ ಕೋವಿಡಲ್ಲಿ ಒಂಥರ ಚೆನ್ನಾಗಿತ್ತು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದೇ ಹೇಳ್ತಿದ್ದೆ. ಆ್ಯಕ್ಚುಲಿ ಅವರ ದುಡ್ಡಿಲ್ದೇನೂ ಬದುಕಬೋದು. ಸೀರಿಯಲ್ಸ್ ಎಂಥದ್ದು ಬರ್ತಿರ್ಲಿಲ್ಲ ಅಲ್ಲ, ಹಳೆ ಪಿಕ್ಚರ್ಗಳನ್ನೇ ತಿರುಗಿಸಿ ಮುರುಗಿಸಿ ನೋಡ್ತಿದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಬಟ್ ಇನ್ನೊಂದು ಥರದಲ್ಲಿ ತುಂಬ ಥರ ಕಷ್ಟನೂ ಆಗಿದೆ. ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಯಿತು. ಸೊ ನಾನು ಅಂದ್ಕೊಂಡೆ ಈ ಪ್ಯಾಷನ್ ಅನ್ನೋದು ನನಗೆ ಬರ್ದಿಲ್ಲ. ಸೊ ಅದಕ್ಕೆ 2 ಬಾರಿ ಹಿಂಗಾಯಿತು. ಸುಮ್ಮನೆ ಇದ್ದು ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಎಲ್ಲ ರೀಸ್ಟಾರ್ಟ್ ಆಯಿತು, ಎಲ್ಲರ ಲೈಫು ನಾರ್ಮಲ್ ಆಯಿತು. ನನ್ನ ಮಾತ್ರ ಈ ವಿಷಯದಲ್ಲಿ ಆಗಲೇ ಇಲ್ಲ. ನಾನು ಫುಲ್ ಹೆದರ್ಕೊಂಡೇ ಇದ್ದೆ. ಆಮೇಲೆ ಬಟ್ ನಾನು ಆಗೂ ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂದರೆ ಎಲ್ಲರಿಗೂ ಅರ್ಧ ಸ್ಯಾಲ್ರಿ ಕೊಡ್ತಾಯಿದ್ದೆ ಕೋವಿಡಲ್ಲಿ ಕೂಡ. ಬಿಕಾಸ್ ನನ್ನ ನಮ್ಮದವ್ರವರು ಅಂತ ಒಂದು ತಲೆಯಲ್ಲಿತ್ತು. ಸೊ ಅವ್ರ ಕಡೆಯಿಂದ ನಂಗೆ ಪ್ರೆಷರ್ ಬರೋಕ್ಕೆ ಶುರು ಆಯ್ತು. ಮ್ಯಾಮ್ ಸ್ಟಾರ್ಟ್ ಮಾಡೋಣ, ಯಾಕೆ ಯೋಚನೆ ಮಾಡ್ತಿದ್ದೀರಾ, ನಾವಿದ್ದೀವಿ, ನೀವು ಸಂಬಳನೇ ಕೊಡಬೇಡಿ, ನಾವು ಬಂದು ಮಾಡ್ತೀವಿ, ಸುಧಾರಿಸ್ಕೊಂಡ್ಮೇಲೆ ಕೊಡಿ. ಅದು ಪ್ರೀತಿ, ಆಯಿತಾ. ಆ ಥರ ನನ್ನ ಮಾಸ್ಟರ್ ಅಷ್ಟೇ ತುಂಬಾ ಹೇಳಿದ್ರು ಮಾಸ್ಟರ್ಜಿ. ಅವರೇ ಮೇನ್ ರೀಸನ್ನು ವಾಪಸ್ ಸ್ಟಾರ್ಟ್ ಮಾಡೋಕ್ಕೆ. ಆ ಟೈಮಲ್ಲಿ ನಂದು ಕಾಮನ್ ಫ್ರೆಂಡ್ ಮನೋಜ್ ಗೊತ್ತಲ್ಲ, ಆ್ಯಕ್ಟರ್. ಸೊ ಹೀ ವಾಸ್ ಲೈಕ್, ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ, ದೇವ್ರ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ನೋಡೋಣ ಏನಾಗುತ್ತೆ, ಜಾಗ ಹೆಂಗೂ ಇದೆ, ಓನ್ ಪ್ಲೇಸು, ರೆಂಟ್ ಅಂತೂ ಕಟ್ಟೋಕ್ಕಿಲ್ಲ, ಟ್ರೈ ಮಾಡಿ ಅಂತ ಅಂದರು. 3rd ಚಾನ್ಸ್ ಟ್ರೈ ಮಾಡಿ, ಬಟ್ ನೇಮ್ ಚೇಂಜ್ ಮಾಡಿ ಅಂತ. ಅದಾದಮೇಲೆ ನಾನು ಶಿರಡಿಗೆ ಹೋಗಿದ್ವಿ. ನಾನು ಸಾಯಿಬಾಬಾ ಭಕ್ತೆ. ಸೊ ಶಿರಡಿಗೆ ಹೋಗಿದ್ದೆ. ಸೊ ಶಿರಡಿಗೆ ಹೋದಾಗ ಅಲ್ಲಿಂದ ಬಾಬಾನ ಕರ್ಕೊಂಡು ಬಂದೆ. ನನಗೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಬಾಬಾ ಗಿಫ್ಟ್ ಕೊಟ್ಟರು. ಅದನ್ನು ತಂದೆ, ಬುಟ್ಟಿಕಲ್ಲಿ ಇಟ್ಟೆ, ಜೈ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಭಾನುವಾರ ಬಂದೆ, ಸೋಮವಾರ ಸ್ಟಾರ್ಟು. ಆಲ್ ಆಫ್ ಎ ಸಡನ್ ಎಲ್ಲರಿಗೂ ಬನ್ನಿ ವರ್ಕ್ ಸ್ಟಾರ್ಟ್ ಅಂತ ಎಲ್ಲರಿಗೂ ಖುಷಿ. ಎಲ್ಲ ಸ್ಟಾರ್ಟ್ ಆಯಿತು. ಮಿಷಿನ್ ಹೊಸ ಎಲ್ಲ ತೊಗೋಬೇಕಲ್ಲ, ನೀರಲ್ಲಿ ಬೇರೆ ಇದಾಗಿತ್ತಲ್ಲ. ಸೊ ಅದೆಲ್ಲ ಮಾಡಿ ರೆಡಿ ಮಾಡಿ ಒಂದು ತೊಗೊಂಡಿದ್ವಿ. ಮತ್ತೆ ಬೇಕಲ್ಲ, ನೀರಲ್ಲಿ ಹೋದಾಗ ಒಂದೇ ತೊಗೊಳಕ್ಕಾಗಿತ್ತು. ಕೋವಿಡ್ ಬಂತು, ತೊಗೊಳ್ಳಿಲ್ಲ. ಸೊ ಎಲ್ಲ ತೊಗೊಂಡು ಸೆಟ್ ಮಾಡಿ ನನ್ನ ಹಸ್ಬೆಂಡಿಗೆ ಹೇಳಿದರೆ ಹ್ಯಾಪಿಲಿ ನನಗೆಲ್ಲ ಸೆಟ್ ಮಾಡಿ ಕೊಡ್ತಿದ್ರು, ರೀಸೆಟ್. ಬಟ್ ನಂಗೆ ಅದು ನಾನೇ ಮಾಡಬೇಕು ಅನ್ನೋದೊಂದು ಇರುತ್ತಲ್ವ, ಏನಾದರೂ ನಮ್ಮದು ಅಂತ ಮಾಡಿದಾಗ ನಾವೇ ಸಾಧಿಸ್ಬೇಕು ಅಂತ. ಆ್ಯಂಡ್ ನೇಮ್ ಬಗ್ಗೆ ಭಾರಿ ಚರ್ಚೆಗಳು ಶುರು ಆಯಿತು. ನನ್ನ ದೊಡ್ಡ ಸರ್ಕಲ್, ನನ್ನ ಫ್ರೆಂಡ್ಸು, ಕಸಿನ್ಸು, ರಿಲೇಟಿವ್ಸ್ ಅಂತ. ಸೊ ಭಾರಿ ಚರ್ಚೆಗಳಾಗ್ತಿತ್ತು. ಆಗ ಮನೋಜ್ ಹೇಳಿದ್ರು, ಮಕ್ಕಳ ಹೆಸರು ತೊಗೊಂಬಿಟ್ಟು ರಿಷಿ ಅಂತ ಇಟ್ಬಿಡಿ ಅಂತ. ಸೊ ದಟ್ಸ್ ಹೌ ರಿಷಿ ಸ್ಟಾರ್ಟೆಡ್.
ಆ್ಯಂಡ್ ಮನೋಜ್ ಹೇಳಿದ್ರು ಹೇಗೂ ಮಾಡ್ತಿದ್ದೀರಾ ಮೆನ್ನಿಗೂ ಸ್ಟಾರ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ ಡಿಸೈನ್ ಪಾರ್ಟಲ್ಲಿ ಅಂತ. ದೆನ್ ಮೆನ್ನಿಗೆ ಒಂದು ರೆಡಿ ಮಾಡಿದ್ವಿ. ಮನೋಜ್ ಅವರ ಫ್ರೆಂಡ್ ಮದುವೆದು ಆರ್ಡರ್ ನಂಗೆ ಕೊಡಿಸಿದ್ರು. ಅದು ತುಂಬ ಚೆನ್ನಾಗಾಯಿತು. ಮ್ಯಾಂಗ್ಳೂರಲ್ಲಿ ಕೃಷ್ಣ ಮತ್ತು ಅನುಷಾ ಅಂತ ಅವ್ರದ್ದು ಫುಲ್ ರಿಸೆಪ್ಷನ್ದು ಎಲ್ಲ ನಾವೇ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಕೂಡ ಅದು. ಸೊ ಅಲ್ಲಿಂದ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಓಕೆ, ಐ ಆಮ್ ಆಲ್ಸೋ ಎ ಡಿಸೈನರ್ ಅಂತ ಆಯಿತಾ. ದೆನ್ ಯು ನೀಡ್ ಎ ಪ್ರೊಫೆಷ್ನಲ್ ಥಿಂಗ್ ಅಂದ್ಬಿಟ್ಟು ಐ ಡಿಡ್ ದ ಕೋರ್ಸ್ ಆಲ್ಸೋ. ಏನು ಕೋರ್ಸ್ ಇರ್ತದು? ನಾನು ಮಾಡಿದ್ದು ಒಂದು 6 months ಕೋರ್ಸ್, ಜಸ್ಟ್ ಟು ಲರ್ನ್ ಕಟ್ಟಿಂಗ್ ಹೇಗೆ ಬರುತ್ತೆ. ಅಟ್ಲೀಸ್ಟ್ ಅವ್ರಿಗೆ ಹೇಳೋಕ್ಕಾದ್ರೂ ಒಂದು ಬರಬೇಕಲ್ವಾ, ಅದಕ್ಕೋಸ್ಕರ ಬೇಸಿಕ್ ಕಲ್ತಿರೋದು. ಬಟ್ ನನಗೆ ಸಮಯ ನನಗೆ ಚೆನ್ನಾಗಿ ಕಲಿಸ್ತು. ನಾವು ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಸೊ ಅದಾಯಿತು. ಆಮೇಲೆ ಮನೋಜ್ ಅವ್ರ ಗೈಡೆನ್ಸಲ್ಲೇ ನಾವು ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಅನುಷಾ, ಪ್ರೀತಿ ಅವರೆಲ್ಲ, ಮನೋಜ್ ಅವತ್ತು ಹೇಳಿದ್ನಲ್ಲ ನಮ್ಮದೊಂದು ಸರ್ಕಲ್. ಸೊ ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಈಗಿನ ಕಾಲದಲ್ಲಿ ಫ್ರೀ ಒಂದು ಪಿನ್ನು ಸಿಗಲ್ಲ, ಅಂಥದ್ರಲ್ಲಿ ಅವ್ರು ನನಗೆ ಫೋಟೋಶೂಟ್ ಮಾಡಿಕೊಟ್ರು ವಿತೌಟ್ ಚಾರ್ಜಿಂಗ್. ಆಮೇಲೆ ರಾಜೇಶ್ ಸರ್ ಅವ್ರ ಪಾಡ್ಕಾಸ್ಟ್ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಸೆಲೆಬ್ರಿಟಿಗೆ ನನ್ನ ಹತ್ರನೇ ಡಿಸೈನ್ ಮಾಡಿಸ್ತಿದ್ರು. ಅದ್ರದ್ದು ನನಗೆ ಕೊಲಾಬ್ರೇಷನ್ ಮಾಡ್ತಾಯಿದ್ವಿ. ಸೊ ಅದ್ರದ್ದು ಪಿಕ್ಚರ್ಸ್ ಬರ್ತಿತ್ತು. ಆ್ಯಂಡ್ ಫಸ್ಟಿಗೆ ನಾನು ಮನೋಜ್ ಅವರೇ ಇನ್ಸ್ಟಾದು ಹ್ಯಾಂಡ್ಲ್ ಮಾಡ್ತಿದ್ವಿ. ಆಮೇಲೆ ಟೀಮ್ ಇಟ್ಕೊಳ್ಳೋ ಲೆವೆಲಿಗೆ ಬಂದ್ವಿ. ಸೊ ನಾವು ವಿ ಹ್ಯಾವ್ ಎ ಟೀಮ್ ವಿಚ್ ವರ್ಕ್ಸ್ ಫಾರ್ ಆಲ್ ಅವರ್ ಇದು. ಸೊ ಹಾಗೆ ಸ್ಟಾರ್ಟಾಗಿ ಇವತ್ತು ಇಲ್ಲಿದ್ದೀನಿ. ನಿಜ ಖುಷಿ ಆಗುತ್ತೆ, ಯಾಕಂದ್ರೆ ಆ ಸ್ಟೋರಿ ಚೆನ್ನಾಗಿತ್ತು ನಿಮ್ದು. ಯಾಕಂದ್ರೆ ಈಸಿ ಇರಲಿಲ್ಲ ಅದು, ತುಂಬ ಟಫ್ ಅಂದರೆ ಬಿಟ್ಟೇ ಹೋಗೋಣ ಅನ್ನುವಷ್ಟು ಟಫ್ ಇತ್ತು. ಯಾಕಂದ್ರೆ ಇನ್ನು ಸಾಕು, ಇದೇನು ಇಷ್ಟಿಷ್ಟು ಉಲ್ಟಾ ಹೊಡಿತಿದೆಯಲ್ಲ ಅನ್ಸುತ್ತಲ್ವಾ. ತುಂಬ ಒಂದು ಎಡ್ರು ತೊಡ್ರು ಬರ್ತೀವಿ, ಏನೂ ಒಳ್ಳೇದಿಲ್ವೇನೋ ಅದಕ್ಕೆ ಹೆಂಗೆ ಆಗ್ತಿದೆಯೋ. ಇಲ್ಲ, ಅದಿಲ್ಲ, ಅದು ಪರೀಕ್ಷೆ. ನಾವು ಬಿಡದೆ ಮತ್ತೆ ಅದ್ರ ಕಡೆ ಹೋದರೆ ಖಂಡಿತ ಅದು ಒಂದಿನ ನಮ್ದಾಗುತ್ತೆ. ತುಂಬ ಜನ ಒಂದು ಸ್ವಲ್ಪ ಲೋ ಆದರೂ, ಸ್ವಲ್ಪ ಏನೋ ಅವ್ರಿಗೆ ನೆಗೆಟಿವ್ ಆದರೂ ಕೂಡ ಬಿಟ್ಟೇ ಬಿಡ್ತಾರೆ, ಇನ್ನೇನೂ ಆಗೋದಿಲ್ಲ ಅಂತ. ಇದು ಸ್ವಲ್ಪ ಅಲ್ಲ, ಇದು ತುಂಬ ದೊಡ್ಡದು. ಕೊರೋನಾ ಬಂದಿರೋದಾಗಿರ್ಬೋದು, ಅದು ನೀರು ಬಂದಿರೋದಂತೂ ಅದು ಬೇಡವೇ ಬೇಡ, ಅದನ್ನ ವಾಪಸ್ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತಾನೆ ಆಗ್ಬಿಡುತ್ತೆ. ಬಟ್ ನೋಡಿ, ಅಲ್ಲಿ ನೀರು ಬಂದಿರೋವಾಗ ನೀವು ಹೇಳಿದ್ರಿ ನಿಮ್ಮದು ಶಾಪ್ ಈ ಥರ ಆಯಿತು ಅನ್ನೋ ಒಂದು ಟೆನ್ಷನು. ಅದ್ರ ಜೊತೆಗೆ ಆ ಶಾಪಲ್ಲಿ ನಿಮ್ಮದು ಅಂತ ಏನು ವಸ್ತು ಇರೋದಿಲ್ಲ ಹೇಳಿ, ಆ ಬಟ್ಟೆ ಎಲ್ಲ ಬೇರೆಯವ್ರದ್ದಿರುತ್ತೆ, ಅವ್ರನ್ನ ಹ್ಯಾಂಡಲ್ ಮಾಡಬೇಕಲ್ಲ. ನನಗೆ ಅದನ್ಸೋದು ಇಮೋಷ್ನಲಿ ಎಷ್ಟು ಡ್ರೈನ್ಡ್ ಔಟ್ ಆಗ್ತೀವಿ ಅಂದರೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅವರು ಅದು ಆ ಸಾರಿಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರು ಎಷ್ಟು ಹೇಳ್ತಾರೆ, ಏನೂ ಗೊತ್ತಿಲ್ಲ. ಬಟ್ ನನ್ನ ಕ್ಲೈಂಟ್ಸ್ ಎಲ್ಲ ಪಾಪ ನಿಜ ದೇವ್ರಂಥವ್ರು, ಎಲ್ಲರೂ ಸತ್ಯ ಹೇಳ್ಬಿಟ್ಟು ಎಷ್ಟಿತ್ತು ಅಷ್ಟೇ ತಗೊಂಡ್ರು. ದಟ್ ವೇ ಐ ಆಮ್ ಸೇವ್ಡ್. ಬಟ್ ಇಟ್ಸ್ ವಾಟ್ ಇಸ್ ಎ ಬಿಗ್ ಅಮೌಂಟ್. ಅಷ್ಟು ಸುಲಭ ಇರಲಿಲ್ಲ. ನಾನು ಇಟ್ಸ್ ಬೀನ್ 5th year. ಸೊ 5 yearsಲ್ಲಿ ಆ ಸ್ಟ್ರಗಲ್ ಪೇಯ್ನ್ ಎಲ್ಲ ಸ್ವಲ್ಪ ಮರ್ತು ಕಮ್ಮಿ ಆದಂಗೆ ಇರುತ್ತಲ್ಲ, ಈಸಿಯಾಗಿ ಹೇಳ್ತಿದ್ದೀನಿ. ಬಟ್ ನಾನು ಹೇಳೋಷ್ಟು ಈಸಿ ನನ್ನ ಹೋರಾಟ ಇರಲಿಲ್ಲ. ಯಾಕಂದರೆ ಒಂದು ಅನ್ಸುತ್ತೆ, ಈಗ ನಾನೇ ಒಂದು ಏನೇ ಬೇಡ ಒಂದು 800 ರೂಪಾಯಿ ಕೊಟ್ಟು ಏನೋ ಪೀಸ್ ತೊಗೊಂಡು ಇದನ್ನು ಸ್ಟಿಚ್ ಮಾಡಿ ಅಂತ ಕೊಟ್ಟರು ಕೂಡ ನನ್ನ ಎಕ್ಸ್ಪೆಕ್ಟೇಷನ್, ನಾನು ಡ್ರೀಮ್ ಮಾಡ್ತಿರ್ತೀನಿ. ಓಕೆ, ನನಗೆ ಬೇಕಾಗಿರೋ ಥರನೇ ಬರುತ್ತಾ, ನನ್ನ ನಾಡಿದ ಫಂಕ್ಷನ್ಗೆ ಹಿಂಗೆ ಹಾಕೋತೀನಿ, ಅದಕ್ಕೆ ಬೇಕಾಗಿರುವಂಥ ಜುಮ್ಕಿ, ಅದಕ್ಕೆ ಬೇಕಾಗಿರುವಂಥ ಬಳೆ, ಅದಕ್ಕೆ ಬೇಕಾಗಿರುವಂಥ ಸರ, ಚಪ್ಪಲಿ ಎಲ್ಲನೂ ಪರ್ಚೇಸ್ ಮಾಡಿಟ್ಟಿರ್ತೀವಿ. ಇಷ್ಟಿರುತ್ತೆ ಎಮೋಷನ್ಸ್ ಅದ್ರ ಹಿಂದೆ. ಆ್ಯಂಡ್ ದಿನ ವೆಯ್ಟ್ ಮಾಡ್ತಿರ್ತೀವಿ. ಇಂಥ ಟೈಮಲ್ಲಿ ಎಷ್ಟು ಜನದ್ರ ಮನಸ್ಸು ಜೊತೆ ನಾವೀಗ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು, ಅವ್ರಿಗೆ ಹೇಳಬೇಕು. ಯಾಕಂದರೆ ಅಂಥ ಪೀಸೇ ಸಿಗೋದಿಲ್ಲ, ಅಂಥದ್ದನ್ನ ಹುಡುಕ್ತೀವಿ. ಯಾರ ಹತ್ರನೂ ಇರಬಾರ್ದು, ಅಂಥದ್ದು ನನ್ನ ಜೊತೆ ಇರಬೇಕು ಅಂತ ಹುಡುಕಿ ಸ್ಟಿಚ್ಗೆ ಕೊಟ್ಬಿಡ್ತೀವಿ. ಬಟ್ ಇದೆಲ್ಲ ಉಲ್ಟಾ. ನನಗೆ ಇವಾಗ ಐ ಆಮ್ ಫೀಲಿಂಗ್ ಮೋರ್ ಗಿಲ್ಟಿ. ಐ ಆಮ್ ರಿಯಲಿ ಸಾರಿ. ಎಲ್ಲರಿಗೂ ಪಾಪ ಎಷ್ಟು ಆಸೆ ಇಟ್ಕೊಂಡು ಕೊಟ್ಟಿದ್ರು. ನಾನು ದುಡ್ಡು ಮಾತ್ರ ವಾಪಸ್ ಕೊಡೋಕ್ಕಾಯ್ತು, ಅವ್ರು ಬಟ್ಟೆ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಏನು ಮಾಡಲಿ, ನಾನು ಮಾಡಿದ್ದಲ್ಲ. ಇಟ್ಸ್ ಎ ನ್ಯಾಚುರಲ್ ಕೆಲಾಮಿಟಿ. ಏನು ಅದು ನೋಡಿ, ಅದು ಮೇ ಬಿ ಅದೇ ರೀಸನ್ಗೆ ಎಲ್ಲ ಅರ್ಥನೂ ಮಾಡ್ಕೊಂಡ್ರು, ಈಸಿಯಾಗಿ ಹೋಯ್ತಿಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಇಲ್ಲಾಂದರೆ ಬಿಡಿ, ಅದು ಏನೂ ಮಾಡೋಕ್ಕಾಗಲ್ಲ. ಇದು ಪ್ರಾಬ್ಲಮ್, ಆ್ಯಕ್ಚುಯಲ್ ಪ್ರಾಬ್ಲಮ್ ಅಲ್ಲ, ನಾವೇನು ಮಾಡಿರೋದಲ್ಲ, ಪರಿಸರ ಸಿಚುವೇಶನ್ ಆಗಿರೋ. ನನ್ನ ಎದುರು ಶಾಪಲ್ಲಿ ಒಂದು ಈ ಸ್ಟೇಷನರಿ ಶಾಪ್ ಹಾಕಿದ್ರು. ಪಾಪ ಬ್ಯಾಂಕ್ ಲೋನ್ ಮಾಡಿ ಹಾಕಿದ ಹುಡುಗ. ಪೇಪರ್ಸು ಮತ್ತು ಸ್ಟೆಪ್ಲರ್ ಪಿನ್ಸು ಅದು ಇದು. ಇಮ್ಯಾಜಿನ್, ಅವನಂತೂ ತಲೆ ಚೆಚ್ಕೊಂಡು ಅಳೋದಾಯ್ತಾ ಪಾಪ. ದಟ್ ಡೇ ಆ್ಯಂಡ್ ದಟ್ ನೈಟ್ ವಾಸ್ ಲೈಕ್ ಹಾರಿಫೈಯಿಂಗ್. ನೋ, ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇಡ ಅನಿಸುತ್ತೆ. ಯಾಕಂದರೆ ಸಣ್ಣ ವಸ್ತು ಆಚೀಚಾದರೂ ನಮಗೆ ಒಂದ್ಸಲ ಹರ್ಟ್ ಆಗಿಬಿಡುತ್ತೆ, ಬೇಜಾರಾಗಿಬಿಡುತ್ತೆ. ಇದೆಲ್ಲ ಫ್ಯೂಚರನ್ನು ಯೋಚನೆ ಮಾಡಿ ನಾವು ಕಟ್ಟಿರುವಂಥದ್ದು. ಅದೆಲ್ಲ ಈ ಥರ ಆದಾಗ ಎಸ್ ಸ್ಟ್ರಗಲ್ ಇತ್ತು, ಬಟ್ ಇವಾಗ ಸಕ್ಸಸ್ ಇದೆ. ಬಟ್ ನನಗೊಂದು ಡೌಟ್ ಇದೆ, ಈ ಡಿಸೈನರ್ಗೂ ಟೈಲರ್ಗೂ ಇರುವಂಥ ವ್ಯತ್ಯಾಸ ಏನು? ಈಗ ನಿಮ್ಮನ್ನು ಟೈಲರ್ ಅಂತ ಅಂದರೆ ಒಪ್ಕೋತೀರಾ, ಸರಿಯಾಗಿ ಬೈದು ಬಿಡ್ತೀರಾ ಅನ್ಸುತ್ತೆ? ಇಲ್ಲ, ನನಗೆ ಟೇಲರ್ ಅಂದರೆ ಅದು ಜಸ್ಟಿಸ್ ಅನ್ಸಲ್ಲ. ಬಿಕಾಸ್ ನನಗೆ ಕಟ್ಟಿಂಗು ಸ್ಟಿಚಿಂಗ್ ಅಷ್ಟು
ಅಷ್ಟೆಲ್ಲ ಲೆವೆಲಿಗೆ ಬರಲ್ಲ. ಸೊ ನಾನು ಟೇಲರ್ ಅನ್ನೋಕ್ಕಲ್ಲ, ಡಿಸೈನರ್ ಅಂತ ಅನ್ಬೋದು. ಬಿಕಾಸ್ ನನ್ನ ಕಲರ್ ಕಾಂಬಿನೇಷನ್ನು, ಬಟ್ಟೆ ಚೂಸ್ ಮಾಡೋದು, ಡಿಸೈನ್ ಡ್ರಾ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಡಿಸೈನರ್ ಅನ್ನೋದಕ್ಕೆ ಐ ಡಿಸರ್ವ್ ಇಟ್. ಬಟ್ ಟೇಲರ್ ಅನ್ಸ್ಕೊಳ್ಳೋಂಥ ಕೆಲಸ ನಾನೇನು ಅಷ್ಟು ಕಲ್ತಿಲ್ಲ. ಸೊ ಅದಲ್ಲ ನಾನು. ಆ್ಯಂಡ್ ನಾರ್ಮಲ್ ಟೇಲರ್ ಆ್ಯಂಡ್ ನಮ್ಮ ಡಿಸೈನರ್ ಹತ್ರ ಇರೋ ಟೇಲರ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಏನಂದರೆ ಮಾಸ್ಟರ್ಸ್ ಒಂದು ಅನುಭವ ಇರುತ್ತೆ, ಇಲ್ಲ ಓದಿರ್ತಾರೆ. ಈ ಮನೇಲಿ ಏನಾಗುತ್ತೆ, ಬೇರೆ ನಾರ್ಮಲ್ ಟೇಲರ್ ಏನಾಗುತ್ತೆ, ಅವರೇ ಕಟಿಂಗ್ ಮಾಡ್ತಾರೆ, ಅವರೇ ಸ್ಟಿಚಿಂಗ್ ಮಾಡ್ತಾರೆ, ಅಥವಾ ಅವ್ರು ಇಟ್ಕೊಂಡಿರೋ ಹೆಲ್ಪರಿಗೆ ಕೂಡ ಕಡಿಮೆ ಸ್ಯಾಲ್ರಿ ಇರುತ್ತೆ. ಸೊ ಅವರು ಕಮ್ಮಿ ಚಾರ್ಜ್ ಮಾಡ್ಬೋದು, ಕಮ್ಮಿ ಚಾರ್ಜ್ ಕೂಡ ಮಾಡ್ತಾರೆ. ಬಟ್ ನಾವು ವಿ ಗಿವ್ ದ ರೈಟ್ ಫಿಟ್ಟಿಂಗ್ ಅಂತ ತೊಗೊಂಡ್ರೆ ನಮ್ಮದು ಫಿಟ್ಟಿಂಗಿಗೂ ಅವ್ರ ಫಿಟ್ಟಿಂಗಿಗೂ ಅಜಗಜಾಂತರ. ನಾವು ಬ್ಲೌಸಲ್ಲೇ ಅವರೊಂದು 3 ಡಾಟ್ಸ್ ಮಾಡಿ ಕೊಡ್ತಿರ್ತಾರೆ, ನಾವು ಬ್ಲೌಸಲ್ಲೇ 4 ಥರ ಮಾಡ್ತೀವಿ, ಡಿಫ್ರೆಂಟ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಟೈಪ್. ಸೊ ನಿಮ್ಮನ್ನು ಇಟ್ಕೊಂಡೇ ಸ್ಟಿಚ್ ಮಾಡಿದ್ದಾರೆ ಅನ್ನೋ ಫಿಟ್ಟಿಂಗ್ ನಾವು ಕೊಡ್ತೀವಿ. ಸೊ ಆ ಕಾನ್ಫಿಡೆಂಟ್ ನಮಗಿರುತ್ತೆ. ಆ್ಯಂಡ್ ವಿ ಪೇ ಬಾಂಬ್ ಫಾರ್ ಅವರ್ ಮಾಸ್ಟರ್ ಆರ್ ಅವರ್ ಟೇಲರ್ಸ್ ಆ್ಯಂಡ್ ಆಲ್. ಲೈಕ್ ಅವ್ರಿಗೆ ನಾವು 8 hours ಅವ್ರ ಟೈಮಿಂಗು, 8 pieces ಕಟ್ ಮಾಡಬೇಕು, 4 pieces ಒಬ್ಬರು ಟೇಲರ್ ಹೊಲಿಬೇಕು. ಆ್ಯಂಡ್ ಡೈಲಿ ವೇಜಸ್ಸಲ್ಲಿ ಇರ್ತಾರೆ, ಎವ್ರಿ ವೀಕ್ ಪೇಮೆಂಟ್ ಮಾಡಬೇಕು. ಸೊ ಅವ್ರದ್ದೆಲ್ಲ ಅಬೌಟ್ 10,000 ಇರುತ್ತೆ ವೀಕ್ಲಿ ಪೇಮೆಂಟ್. ಯಾ ಬಟ್ ದೇ ಡಿಸರ್ವ್ ಇಟ್. ಈಗ ನಮ್ಮ ಮಾಸ್ಟರಿಗೆ ನಾನು ಅಷ್ಟು ಕೊಟ್ಟರು ಈ ಡಿಸರ್ವ್ಸ್, ಬಿಕಾಸ್ ಇಂಡೋ ವೆಸ್ಟರ್ನ್ ಇಂಡಿಯನ್, ಯು ಶೋ ಎನಿಥಿಂಗ್, ಯು ಡ್ರಾ ಎನಿಥಿಂಗ್ ಅಂಡರ್ನೀತ್, ಅವ್ರಿಗೆ ಗೊತ್ತು, ಅವ್ರು ಕಟ್ ಮಾಡಿ ಕೊಡ್ತಾರೆ. ನಂಗೆ ಹೇಗೆ ಬೇಕು ಹಂಗೆ ಮಾಡಿಕೊಡ್ತಾರೆ. ಅದನ್ನು ನಾನು ಕ್ಲೈಂಟಿಗೆ ನಾನು ಯಾವತ್ತೂ ಸಾರಿ ಇದು ಸರಿ ಬರಲಿಲ್ಲ ಅಂತ ಹೇಳಿರೋದು ತುಂಬ ರೇರು. ಉಲ್ಟಾ ಕ್ಲೈಂಟ್ಸೇ ನನಗೆ ವಾವ್ ದಿಸ್ ಇಸ್ ಸೋ ನೈಸ್ ಅಂತ ಹೇಳಿದ್ದಾರೆ. ವಾಯ್ ಲವ್ ದ ಫಿಟ್ಟಿಂಗ್, ನಂಗೆ ಫಸ್ಟ್ಗೂ ಅಲ್ಲಿ ಯಾರೂ ಇಷ್ಟ ಆಗ್ತಿರ್ಲಿಲ್ಲ, ಇದಿಷ್ಟ ಆಯಿತು ನನಗೆ ಅಂತಲೇ ಹೇಳಿರೋದಾಗಿದೆ. ಆಲ್ಟ್ರೇಷನ್ ಅಂತ ಆಗಿರೋದು ತುಂಬ ಕಡಿಮೆ. ಸೊ ದ್ಯಾಟ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್, 100% ಅವರಿಗೆ ಹೋಗೋದು. ನಾವು ಪಿಂಟ್ರೆಸ್ಟ್ ನೋಡ್ಬೋದು, ಗೂಗಲ್ ಮಾಡ್ಬೋದು, ಇನ್ನೊಬ್ಬರು ಹಾಕಿದ್ದನ್ನು ಅಬ್ಸರ್ವ್ ಮಾಡ್ಬೋದು, ಅಥವಾ ಕದ್ದು ಫೋಟೋ ತಗೊಂಡು ಬರ್ಬೋದು ಅವ್ರ ಬಟ್ಟೆದು, ಆಯಿತಾ. ವಿಚ್ ಇವನ್ ಐ ಹ್ಯಾವ್ ಡನ್ ಇನಿಷಿಯಲ್ ಡೇಸಲ್ಲಿ. ಯಾರೋ ಚಂದ ಬಟ್ಟೆ ಹಾಕೊಂಡು ರೋಡಲ್ಲಿ ಹೋಗ್ತಿದ್ರೆ ಮೆಲ್ಲ ವೀಡಿಯೋ ಮಾಡ್ಕೊಂಡು ಬಂದು ಅದನ್ನು ಇದು ಮಾಡಿ ಎಲ್ಲರೂ ಮಾಡೋವಂಥದ್ದು, ಆಯಿತಾ. ಯಾವುದು ಸಡನ್ನಾಗಿ ಬರೋಲ್ಲ ಐಡಿಯಾಸು. ಸೊ ಒಬ್ಬರು ನೋಡೇ ಕಲಿಯೋದು. ನನ್ನ ಐಡಿಯಾ ನಾನು ಹೇಗೇಗೋ ಮಾಡಿಬಿಟ್ಟು ಪೇಪರ್ ಮೇಲೆ ಹಾಕ್ಬಿಡ್ತೀನಿ, ಅದನ್ನು ನಿಜ ರೂಪಕ್ಕೆ ತರಬೇಕಲ್ಲ, ಬಟ್ಟೆನ ಕಟ್ ಮಾಡಿ. ದ್ಯಾಟ್ ಈಸ್ ಮೈ ಟೀಮ್ ವಿಚ್ ಇಸ್ ಡೂಯಿಂಗ್. ಸೊ 100% ಇವತ್ತು ಯಾರು ನನ್ನ ಏನೆಲ್ಲ ಹೊಗಳುತ್ತಿದ್ದಾರೆ ಗೋಸ್ ಟು ಮೈ ಟೀಮ್. ನನ್ನ ಮಾಸ್ಟರ್, ನನ್ನ ಟೇಲರ್, ಮೈ ಹೆಲ್ಪರ್ಸ್, ಅವರಿಗೆ ಹೋಗೋದು. ಕೃಷಿ ತಾಪಂಡ ಆಗಿರಲಿ, ಅನುಪಮ, ಆಮೇಲೆ ದಿವ್ಯ ಹುಡುಗ, ಇವ್ರದ್ದೆಲ್ಲ ಡ್ರೆಸ್ ನೋಡಿದಾಗ ವಾವ್ ಅನಿಸ್ತಿತ್ತು ನನಗೆ. ತುಂಬ ಎಷ್ಟು ಚೆನ್ನಾಗಿದೆಯಲ್ಲ ಅಂತ, ಯುನೀಕ್ ಅಂತ ಅನಿಸ್ತಾ ಇತ್ತು. ಅದೆಲ್ಲ ಮಾಡಿದ್ದು ನೀವು ಅಂತ ನನಗೆ ಈಗ ಗೊತ್ತಾಗ್ಬಿಡ್ತು ನೋಡಿ. ಬಟ್ ಎಸ್, ಹೇಗೆ ಅದು ಪ್ಲ್ಯಾನ್, ಕಲರ್ ಕಾಂಬಿನೇಷನ್, ಮತ್ತು ಹಿಂಗೆ ಹಾಕಿದ್ರೆ ಇವ್ರು ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದು. ಆ್ಯಂಡ್ ಅವ್ರದ್ದು ಸಾರೀಸ್, ಬ್ಲೌಸ್ ಅದೆಲ್ಲ ಅಂತೂ ಅಲ್ಟಿ. ಅದು ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರೋಂಥ ಡಿಸೈನ್ಸು. ಆ್ಯಂಡ್ ಅನುಪಮದಂತೂ 2-3 ಡಿಸೈನ್ ಫುಲ್ ವೈರಲ್ ಆಗೋಗ್ಬಿಟ್ಟಿದೆ. ಮಧುಬಾಲ ಅವ್ರ ಡಿಸೈನು ಅದು ಗೊತ್ತಿಲ್ಲ, ಅದು ತಲೆಯಲ್ಲಿ ಬರುತ್ತೆ. ಇವಾಗ ನಿಮ್ಮನ್ನು ನೋಡ್ತೀನಲ್ಲ, ಸೊ ನಾನೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀನಿ. ಓಕೆ, ಇಂಥ ಒಕೇಶನ್ ಅಂತ ಹೇಳಿದ ತಕ್ಷಣ ಇವರಿಗೆ ಈ ಕಲರ್ ಹಾಕಿದ್ರೆ ಹೆಂಗೆ ಕಾಣ್ತಾರೆ. ಆ್ಯಂಡ್ ಐ ಆ್ಯಕ್ಚುಲಿ ವಿಜುವಲೈಸ್, ನಂಗೆ ಅದು ಕಾಣಿಸ್ತೀರಾ ನೀವು ಆ ಬಟ್ಟೆಲಿ, ಅದು ಗಾಡ್ ಗಿಫ್ಟ್ ಇರ್ಬೋದು. ಆ್ಯಂಡ್ ನೀವು ಚೆನ್ನಾಗಿ ಕಾಣ್ತಿರೋ ಇಲ್ವೋ ಅನ್ನೋದು ನನಗೆ ಆ ಮೂಮೆಂಟಲ್ಲಿ ಅರ್ಥ ಆಗೋಗುತ್ತೆ. ಸೊ ಅಕಾರ್ಡಿಂಗ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ನಾನು ಸೆಲೆಬ್ರಿಟೀಸು, ಈ ಕೊಲ್ಯಾಬ್ರೇಷನ್ ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಟು ಬಿ ಟ್ರೂತ್ಫುಲ್. ಫಸ್ಟ್ ಸೆಲೆಬ್ರಿಟಿ ಆಫ್ ರಿಷಿ ಅಂದರೆ ಅದು ಮನೋಜ್ ಸರ್. ಓಕೆ, ಭಾರ್ಗವಿ LLB ಅಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಜನರಿಗೆ ಗೊತ್ತಾಗಿಲ್ಲ, ಇವಾಗ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಮಲ್ಲಮ್ಮನ ಹಿಂದೆ ಇರುವ ಶಕ್ತಿ ಮನೋಜ್ ಮತ್ತೆ ಮೇಡಮ್ ಅಂದಾಗ ಮನೋಜ್ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಸೊ ಮನೋಜ್ ಅವರೇ ನನ್ನ ಮೊದಲನೇ ಸೆಲೆಬ್ರಿಟಿ, ರಿಷಿಯ ಲಕ್ಕಿ ಚಾಮ್ ಅಂತ ಹೇಳ್ಬೋದು. ಸೊ ಅವರೇ ನನ್ನ ಮೊದಲ ಸೆಲೆಬ್ರಿಟಿ. ಅದಾದಮೇಲೆ ತುಂಬ ಜನಕ್ಕೆ ನಾವು ಶರ್ಟ್ಸ್ಗಳೆಲ್ಲ ಮಾಡಿ ಕೊಟ್ಟಿದ್ದೀವಿ, ತುಂಬ ಸೆಲೆಬ್ರಿಟೀಸ್ಗೂ ಕೊಟ್ಟಿದ್ದೀವಿ. ನನ್ನ ಪಾಡ್ಕಾಸ್ಟಲ್ಲಿ ರಾಜೇಶ್ ಅವ್ರ ಪಾಡ್ಕಾಸ್ಟ್ ರಾಜೇಶ್ ರಿವೀಲ್ಸಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೊಂದು 60 to 70% ನಾವೇ. ಅಲ್ಲಿ ಬರೋರಿಗೂ ಕೂಡ ಗೆಸ್ಟ್ಗೆ ಅದು ನೀವು ಮಾಡಿಕೊಡ್ತಿದ್ರಾ? ಓ, ಚೆನ್ನಾಗಿತ್ತು ಆ್ಯಕ್ಚುಲಿ, ನೈಸ್. ನೋಡಿದ್ದು ಆಲ್ಮೋಸ್ಟ್ ಎಲ್ಲರದು ನಾವೇ ಮಾಡಿರೋವಂಥದ್ದು. ಸೊ ಅದೇ ಹಾಗೆ ಮನು ಅವ್ರು ಫಸ್ಟ್ ಆಗ್ತಾರೆ. ಅದಾದಮೇಲೆ ಅನುಷಾ ಮತ್ತು ಪ್ರೀತಿ ಅಂತ ಇಬ್ಬರು, ಬೋತರ ಬಡ್ಡಿಂಗ್ ಆ್ಯಂಡ್ ಅಪ್ಕಮಿಂಗ್ ಮಾಡೆಲ್ಸ್ ಆ್ಯಂಡ್ ಆ್ಯಕ್ಟ್ರೆಸ್, ಅವರೇ ನನ್ನ ಸೆಕೆಂಡ್ ಥರ್ಡ್ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲ್ ಸೆಲೆಬ್ರಿಟಿ ಮೂವಿ ಹೀರೋಯಿನ್ ಅಂತ ತೊಗೊಂಡ್ರೆ ನೀತು ಅಶೋಕ್ ಅವರು ಸುದೀಪ್ ಸರ್ ಜೊತೆ ವಿಕ್ರಾಂತ್ ರೋಣ ಮೂವಿ ಮಾಡಿದ್ರಲ್ಲ, ಆಗ ಯಾವ ಟೈಮಲ್ಲಿ ಅಂದರೆ ಮೂವಿ ಅವ್ರದ್ದು ಕೋವಿಡ್ ಏನೇನೋ ಆಗಿ ತುಂಬ ಪ್ರಾಬ್ಲಮ್ ಆಗಿ ರಿಲೀಸ್ ಆಗಿದ್ದೆಲ್ಲ ಲೇಟ್ ಆಯ್ತಲ್ಲ.
ಸೊ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಅವರು ಎಲ್ಲ ಕಡೆ ಪ್ರಮೋಷನ್ಗೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಯುವಿಕಾ ಅಂತ ಒನ್ ಆಫ್ ಮನೋಜ್ ಫ್ರೆಂಡ್ ಆ್ಯಂಡ್ ನನಗೆ ಇವಾಗ ತುಂಬ ಕ್ಲೋಸು, ಅವರು ಇವರನ್ನು ನಂಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದು. ಓಕೆ. ಸೊ ಅವ್ರು ಬಂದರು, ಸಿಂಪಲ್ ಸೀದಾ ಸಾದಾ ನಮ್ಮ ಪಕ್ಕದ ಮನೆ ಹುಡುಗಿ ಥರ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಓಕೆ ಹೀರೋಯಿನ್ ಅಂದರೆ ಹೆಂಗೋ ಏನು, ಅಷ್ಟರೊಳಗೆ ನಾನು ಅವ್ರದ್ದು ಫುಲ್ಲು ಸ್ಕ್ರೋಲ್ ಮಾಡಿ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ. ಅವ್ರು ಬಟ್ಟೆ ಹೇಳಿದ್ರೆ ನಾನು ಐ ಶುಡ್ ಏಬಲ್ ಟು ಗಿವ್ ಅಲ್ಲ, ಸಜೆಷನ್ ಆದರೂ ಕೊಡೋಷ್ಟಿರ್ಬೇಕಲ್ಲ. ಸೊ ಬಂದರು ಆ್ಯಂಡ್ ನಂಗೆ ಅವ್ರಿಗೆ ಏನು ಬೇಕು ಅಂತಲೂ ಗೊತ್ತಿರಲಿಲ್ಲ. ಫಸ್ಟ್ ಬಟ್ಟೆ ಏನೋ ಒಂದು ಹಿಂಗೆ ಇರಬೇಕು ಅಂದರು, ಅವ್ರು ಏನೋ ಹೇಳಿದ್ರು, ನಾನೇನೋ ಅರ್ಥ ಮಾಡ್ಕೊಂಡೆ, ಬಟ್ಟೆ ಏನೋ ಬಂತು, ನಾನು ಯಾವುದೋ ಬಟ್ಟೆ ಕೇಳಿದ್ದೆ, ಅವ್ರು ಯಾವುದೋ ಕಳಿಸಿದ್ರು, ಟೋಟಲ್ ಡಿಸಾಸ್ಟರ್ ಆಯಿತಾ. ಆ ಡ್ರೆಸ್ಸು ರಿಜೆಕ್ಟ್ ಆಯಿತು. ಚೆನ್ನಾಗಿದೆ ಬಟ್ ಅವ್ರಿಗೆ ಬೇಕಾದಂಗೆ ಇರಲಿಲ್ಲ. ಸೊ ರಿಜೆಕ್ಟ್ ಆಯಿತು. ಆವಾಗ ನಂಗೆ ಹಠ, ಇಲ್ಲ ನಾನು ಇವರಿಗೆ ಸೆಟ್ ಆಗೋದು ಮಾಡೇ ಮಾಡಬೇಕು ಅಂತ. ದ್ಯಾಟ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಟ್. ಸೊ ಅವ್ರಿಗೆ ಹೇಗೆ ಸೂಟ್ ಆಗುತ್ತೆ, ಏನು ಸೂಟ್ ಆಗುತ್ತೆ ಅದೇ ಥರ ಬಟ್ಟೆಗಳು ಮಾಡಿಕೊಟ್ಟೆ. ಆ್ಯಂಡ್ ಇವತ್ತಿಗೂ ಕಣ್ಣು ಮುಚ್ಕೊಂಡು ನಾನು ಹೇಳ್ತೀನಿ, ಇಫ್ ಶಿ ನೀಡ್ಸ್ ಎ ಡಿಸೈನರ್ ದಟ್ಸ್ ಮೀ ಅಂತ ನಂಗೆ ಗೊತ್ತು ಆಯಿತಾ. ಈಗ ಅವರ ಸೀರಿಯಲ್ ಇದೆಲ್ಲ, ಸೀರಿಯಲಲ್ಲಿ ಹಾಕೋ ಪ್ರತಿಯೊಂದು ಬ್ಲೌಸು ಅವ್ರು ನನ್ನ ಹತ್ರ ಮಾಡಿಸ್ಕೊಳ್ಳೋದು ಆಯಿತಾ. ಇನಿಷಿಯಲ್ ಡೇಸಲ್ಲಿ ಅದು ಕೊಲಾಬ್ರೇಷನ್ ಇತ್ತು, ಬಟ್ ನಾವು ಶೀಸ್ ಲೈಕ್ ಸಾಕು, ಯು ಹ್ಯಾವ್ ಡನ್ ಎನಫ್, ನಾವು ಯು ಹ್ಯಾವ್ ಟು ಟೇಕ್ ಅಂದ್ಬಿಟ್ಟು ಪೇ ಮಾಡಿಬಿಟ್ಟು ಬ್ಲೌಸ್ ಮಾಡಿಸ್ಕೊಳ್ತಾ ಇದ್ದಾರೆ ಆಯಿತಾ. ಶಿ ಸೆಡ್ ಐ ಆಮ್ ಆಲ್ಸೋ ಅರ್ನಿಂಗ್ ನಾವು, ಸೊ ಐ ವಾಂಟ್ ಟು ಗಿವ್ ಅಂದ್ಬಿಟ್ಟು ಹಠ ಮಾಡಿ ನಂಗೆ ಹೇಳೋದೇ ಇಲ್ಲ. ಈಗ ಒಂದು ಗೂಗಲ್ ಪೇ ಆಗಿ ಹೋಗ್ಬಿಟ್ಟಿದ್ಯಾ, ಯಾರಿಗೆ ಎಲ್ಲಿ ಬೇಕಾದ್ರೂ ದುಡ್ಡು ಹಾಕಿ ಕಳಿಸ್ಕೊಬೋದಾಗಿದೆ. ಸೊ ಅದನ್ನು ಮಾಡ್ತಾರೆ. ಸೊ ಅವರೇ ನನ್ನ ಮೊದಲನೆಯ ಸೆಲೆಬ್ರಿಟಿಯಾಗಿ ಬಂದು ಇವಾಗ ನನ್ನ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಗುಡ್ ಫ್ರೆಂಡ್ ಆಗಿರೋಂಥವ್ರು. ವಿ ಮೇಕ್ ಶ್ಯೂರ್ ವಿ ಮೀಟ್, ವಿ ಹ್ಯಾವ್ ಟೀ, ವಿ ಟಾಕ್, ಆ ಥರ. ಅವರು ಅಷ್ಟೇ, ಏನೇ ಒಂದು ಅವರಿಗೆ ಏನಾದರೂ ಇರಿಟೇಷನ್ ಆಗ್ತಿದೆ, ಗಂಡನು ಬ್ಯುಸಿ ಇದ್ದಾರೆ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟಾಪ್ ನಂದು ಬುಟಿಕ್ ಬಂದುಬಿಡ್ತಾರೆ, ಹತ್ರನೇ ಇರೋದು. ಸೊ ವಿ ಚಾಟ್, ವಿ ಎಂಜಾಯ್, ಆ ಥರ ಎಲ್ಲ. ಸೊ ನೀತು ಅವರೇ ನನ್ನ ಮೊದಲ ಹೀರೋಯಿನ್. ಅವರ ನಂತರ ನನಗೆ ನನ್ನ ಕಸಿನ್ ಅನ್ನಪೂರ್ಣ ಅಂತ ಮ್ಯಾಂಗ್ಳೂರಲ್ಲಿದ್ದಾಳೆ, ಅವ್ರ ಥ್ರೂ ಬಂದಿದ್ದು ದಿವ್ಯಾ ಹುಡುಗ ಅವರಿಗೆ ಬಿಗ್ ಬಾಸಿಗೆ ಬಟ್ಟೆ ಮಾಡೋಕ್ಕೆ. ಓಕೆ. ಸೀಸನ್ಗೆ ಫಸ್ಟ್ ಸೀಸನ್ ಅಲ್ಲ, ಸೆಕೆಂಡ್ ಸೀಸನ್, ಸೆಕೆಂಡ್ ಟೈಮ್ ಹೋದ್ರಲ್ಲ. ಸೆಕೆಂಡ್ ಟೈಮ್ ಹೋದಾಗ. ಹಾಂ. ಸೊ ಫಸ್ಟ್ ಟೈಮ್ ಹೋದಾಗ ನಾನಿನ್ನು ಈ ಲೈನಿಗೆ ಬಂದಿರಲಿಲ್ವೋ ಅಥವಾ ನಂಗೆ ಗೊತ್ತಿರಲಿಲ್ಲ ಇದೆಲ್ಲ. ಸೊ ದಿವ್ಯಾ ಹುಡುಗ ಅವರಿಗೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನು ನಾವೇ ಮಾಡಿದ್ದು. ಫಿನಾಲೆ ದಿನ ಅರವಿಂದ್ ಇದ್ದಾರಲ್ಲ, ಅವ್ರಿಗೆ ಕೂಡ ನಾನು ಒಂದು ಜಾಕೆಟ್ ಮಾಡಿ ಕೊಟ್ಟಿದ್ದೆ, ಅವ್ರು ಹಾಕಿದ್ರು. ಸೊ ಅದು ದಿವ್ಯಾ ಹುಡುಗ ಅವ್ರಿಗೆ ಎಂಟೈರ್ ಬಟ್ಟೆ. ಅಂದರೆ ದಿವ್ಯಾ ಹುಡುಗ ಅವ್ರದ್ದು ಕೂಡ ಬಟ್ಟೆ ತುಂಬ ಜನರಿಗೆ ಇಷ್ಟ ಆಗ್ತಿತ್ತು, ಅವ್ರ ಡ್ರೆಸ್ಸಿಂಗ್ ಸ್ಟೈಲ್. ಈಗ ಎಲ್ರಿಗೂ ಗೊತ್ತಿರೋದಿಲ್ಲ, ನಾರ್ಮಲಿ ವಾವ್ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕ್ತಾರಲ್ಲ, ಹೆಂಗೆ ಚೂಸ್ ಮಾಡ್ತಾರೆ, ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಿಲ್ಲ. ಅವ್ರ ಹಿಂದ್ಗಡೆ ನೋಡಿ, ಈಗ ಒಂದು ಕೈ ಇರೋದಿಲ್ಲೇ ಇದ್ದಾರೆ ನಮ್ಮ ಜೊತೆ, ಅದು ಖುಷಿ ನಮಗೆ. ಅವರು ಅಷ್ಟೇ, ಟಿಲ್ ಟುಡೇ ವಿ ಆರ್ ಇನ್ ಟಚ್. ಏನಾದರೂ ಅರ್ಜೆಂಟ್ ಇದ್ದರೆ ಅಥವಾ ಏನಾದರೂ ಒಂದು ಕಾಲ್ ಬರುತ್ತೆ, ಅಕ್ಕ ಐ ವಾಂಟ್ ದಿಸ್ ಅಂತ ಹೇಳ್ಬಿಟ್ಟು. ಸೊ ಮತ್ತು ನಾನೊಂದು ಈವೆಂಟ್ ಮಾಡಿದ್ದು, ನಾನು ಅಂದರೆ ಲೈಕ್ ನಾವು ನಮ್ಮ ಟೀಮು ಒಂದು ಈವೆಂಟ್ ಮಾಡಿದ್ವಿ. ಸೊ ನಾನು ಆ್ಯಕ್ಚುಲಿ ಏನು ಹೇಳೋಕೆ ಹೊರಟಿದ್ದೆ ಅಂದರೆ, ನಾನು ಬಟ್ಟೆ ಮಧುಬಾಲ ಮ್ಯಾಮಿಗೆ ಮಾಡೋಕ್ಕೆ ಹೋಗಿದೆ ಅನ್ನೋಕ್ಕೋಗಿ ನಾನು ಅಂದೆ, ಇಟ್ಸ್ ನಾಟ್ ನಾನು ಮಾಡಿದೆ. ಓಕೆ, ನಮ್ಮ ಗ್ರೂಪ್ ಒಂದು ರಿಷಿ ಮಿಸಸ್ ಕರ್ನಾಟಕ ಅಂತ ಒಂದು ಈವೆಂಟ್ ಮಾಡಿದ್ವಿ, ಅದಕ್ಕೆ ಮಧುಬಾಲ ಮ್ಯಾಮ್ ಅವ್ರು ಬಂದಿದ್ದರು. ಸೊ ಅವರಿಗೆ ಒಂದು ಸಾರಿ ಮತ್ತು ಬ್ಲೌಸ್ ಮಾಡಿಕೊಟ್ಟಿದ್ದೆ. ಶೀ ಲವ್ಡ್ ಇಟ್. ಅದನ್ನು ತೊಗೊಂಡ್ರು ಕೂಡ ಖುಷಿಯಾಗಿ, ಹಾಕಿದ್ರು ಕೂಡ, ಆಮೇಲೆ ತುಂಬಾ ಹೊಗಳಿದ್ರು ಕೂಡ. ಸೊ ದಟ್ ಈಸ್ ದ ಬೆಸ್ಟ್. ಇದು ಅದಾದ ನಂತರ ನನಗೆ ಅನುಪಮ ಅವರಿಗೆ ಒಂದು ಬಟ್ಟೆ ಮಾಡಬೇಕಂತ ನಾನು ಹೇಳಿದ್ನಲ್ಲ, ಸಲ್ಮಾನ್ ಖಾನ್ ಸರ್, ಸುದೀಪ್ ಸರ್ ಆದಮೇಲೆ ನಂಗೆ ಅನುಪಮ ಅವರಿಗೆ ಬಟ್ಟೆ ಮಾಡಬೇಕನ್ನೋದೊಂದು ಆಸೆ ಇತ್ತು. ಹೌದಾ? ತುಂಬ ಇಷ್ಟ ಅವರು ಆ್ಯಸ್ ಅ ಆ್ಯಕ್ಟ್ರೆಸ್. ಸೊ ಆ್ಯಸ್ ಎ ಹ್ಯೂಮನ್ ಇವಾಗ ಇನ್ನೂ ಇಷ್ಟ, ಬಿಕಾಸ್ ನಾನು ತುಂಬ ಹತ್ತಿರದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಸೊ ಅವರ ಪರಿಚಯ ಆಗಿದ್ದು ಕೂಡ ನನಗೆ ರಾಜೇಶ್ ಅವ್ರ ಥ್ರೂ. ರಾಜೇಶ್ ರಿವೀಲ್ಸ್ಗೆ ಅವರೊಂದು ಬ್ಲ್ಯಾಕ್ ಸ್ಯಾರಿ ಆ್ಯಂಡ್ ರೆಡ್ ಬ್ಲೌಸ್ ಹಾಕ್ಕೊಂಡಿದ್ದು ಇಂಟರ್ವ್ಯೂ ಆಗಿದೆ. ಸೊ ನೋಡಿದ್ದೀರಾ ಅದು, ಅದನ್ನು ನಾನು ಮಾಡಿ ಕಳಿಸಿದೆ. ಸೊ ದೆನ್ ಅದ್ರ ಜೊತೆ ಒಂದು ನೋಟ್ ಕೂಡ ಕಳಿಸಿದೆ, ಲೈಕ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ಐ ವಾಂಟ್ ಯು ಟು ಕೀಪ್ ದಿಸ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಆಸ್ ಅ ಗಿಫ್ಟ್ ಅಂತ. ಬಟ್ ಮೀಟ್ ಮಾಡೋಕ್ಕೆ ಹೋಗಲಿಲ್ಲ, ನಂಗೆ ಅದೇನೋ ಒಂದು ಅಂಜಿಕೆ, ಯಾರನ್ನಾದ್ರೂ ಮೀಟ್ ಮಾಡೋಕ್ಕೆ ಹೋಗೋದು ಅಥವಾ ನಾನೇ ಡಿಸೈನ್ ಮಾಡಿದ್ದೀನಿ ಅಂತ ಹೇಳೋದು, ಅದು ನಂಗೆ ಬರೋದೇ ಇಲ್ಲ. ಸೊ ನಮ್ಮ ಫೀಲ್ಡಲ್ಲಿ ಆ್ಯಕ್ಚುಲಿ ಹೇಳ್ತಾರೆ ಮಾತಾಡಬೇಕು ಅಂತ. ನಾನು ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ನನ್ನ ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ, ಕ್ಲೈಂಟ್ ಜೊತೆ ಸ್ವಲ್ಪ ಮಾತು ಕಡಿಮೆ ನಂದು. ಬಟ್ ಅವ್ರು ಏನು ಹೇಳ್ತಾರೆ ಅದು ನಾನು ಅವ್ರಿಗೆ ಕೊಡ್ತೀನಿ. ಸೊ ಮೋಸ್ಟ್ ಆಫ್ ದಮ್ ಹೇಳೋದು
ನಿಮ್ಮದು ಮಾತಿಲ್ಲ ಬಟ್ ಕೃತಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಬೇಕಲ್ವಾ? ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಬಟ್ ಇನ್ಮೇಲೆ ಮಾತಾಡೋಕ್ಕೂ ಟ್ರೈ ಮಾಡಬೇಕು. ಆಕ್ಚುಲಿ ಏನಂದ್ರೆ ಪ್ರಮೋಷನ್ ಆಗೋದೇ ಅಲ್ಲಿ, ನೀವು ಮಾತಾಡಿದ್ರೆ ನಿಮ್ಮ ಫೇಸ್ ಅವರಿಗೆ ರೆಕಗ್ನೈಸ್ ಆಗುತ್ತೆ, ಮತ್ತೆ ಇನ್ನೂ ಏನು ಇಂಟ್ರೆಸ್ಟ್ ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನೋದು. ಅದನ್ನು ನಾನು ಶುರು ಮಾಡ್ತೀನಿ. ಈಗ ಸ್ಲೋಲಿ ನಾನು 3 years ಮುಂಚೆ ಆಗಿದ್ದರೆ ಹಿಂಗೂ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಅಷ್ಟೊಂದು ಇಂಟ್ರೋವರ್ಡ್ ಇಲ್ಲ, ನಾನೀಗ ಮಾತಾಡ್ತೀನಿ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ರೆಂಡ್ಸ್, ಟೀಮ್, ನಿಮ್ಮದು ಟೀಮ್, ಗ್ಯಾಂಗ್ ಇದೆ ಅಲ್ಲ ನಮ್ಮದು. ಸೊ ನಾವೊಂದು 6-7 ಜನ ಇದ್ದೀವಿ ಅನ್ನಲ್ಲ, ಸೊ ಅವರಿಗೆ ಹೋಗುತ್ತೆ ಕ್ರೆಡಿಟ್ ಪೂರ್ತಿ. ಸೊ ಅದಾದಮೇಲೆ ರಾಜೇಶ್ ಅವ್ರ ಥ್ರೂ ಅನುಪಮ ಅವ್ರ ಪರಿಚಯ ಆಯಿತು. ದೆನ್ ಒಂದಿನ ಅವರು ಕಾಲ್ ಮಾಡಿಬಿಟ್ಟು ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು ಸಾರಿ ಬ್ಲೌಸ್ ಅಂತ ಹೇಳಿದ್ರು. ದೆನ್ ಕೊಲಾಬ್ರೇಷನ್ನಿಗೆ ಏನಾದರೂ ಇದ್ದರೆ ಹೇಳಿ ಅಂತ ನಾನೇ ಹೇಳಿದೆ. ದೆನ್ ಶಿ ಸೆಡ್ ಯಾವುದೋ ಒಂದು ಶೋ ಇದೆ ಅಂತ. ದಟ್ಸ್ ಹೌ ಅವರ್ ಜರ್ನಿ ಸ್ಟಾರ್ಟೆಡ್. ಸೊ ಅವ್ರು ಹೇಗೆ ಅಂದರೆ ಕೊಲಾಬ್ರೇಷನ್ ಇದೆ ಅಂಥದ್ದೆಲ್ಲ ಇದೆ ಅಂದರೆ ಅವ್ರು ಹೇಳ್ತಾರೆ ನನಗೆ ಅರ್ಜೆಂಟ್ ಇದೆ, ಚಂದ ಬೇಕು, ಕಣ್ಣು ಮುಚ್ಕೊಂಡು ನಾನು ನಿಮ್ಮ ಹತ್ರ ಬರ್ತೀನಿ ಆಯಿತಾ. ವೆರಿ ರೇರ್ ಡಿಸೈನರ್ ನಾನು ನೋಡಿರೋದ್ರಲ್ಲಿ ನೀವು ಮಾತಾಡಲ್ಲ ಬಟ್ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅವ್ರದ್ದು ಯಾವುದೇ ದೊಡ್ಡ ಶೋ ಇದ್ದರು, ಮೊನ್ನೆ ಅನುಬಂಧ ಅವಾರ್ಡ್ಸ್ಗೂ ನಾವೇ ಮಾಡಿದ್ವಿ. ಪಿಂಕ್ ಅಲ್ಲ, ಪೀಚ್. ಸೊ ಅವ್ರಿಗೆ ಹೇಗೆ ಬೇಕು ಹಾಗೆ ಮಾಡಿಕೊಡ್ತೀವಿ ಅಂತಲೂ ಯಾವಾಗಲೂ ಹೇಳ್ತಾ ಇರ್ತಾರೆ. ಆ್ಯಂಡ್ ನಾನು ಎಷ್ಟೋ ಜನಕ್ಕೆ ಡಿಸೈನ್ ಮಾಡಿಕೊಟ್ಟಿದ್ದೀನಿ, ಇಲ್ಲ ಅಂತೆಲ್ಲ. ಹಿಂಗೆ ನಾನು ಮಾತಾಡಿರ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ, ಒಳ್ಳೆಯದೇ ಇರುತ್ತೆ ಅಂದ್ಕೋಬೇಡಿ, ಬೇರೆ ಥರನೂ ಇರುತ್ತೆ. 1-2-3 ಜನ ಇದ್ದಾರೆ, ಹೆಸರು ಬೇಡ, ಬಟ್ ಇವತ್ತು ತನಕ ನನ್ನ ಬಟ್ಟೆ ವಾಪಸ್ ಕೊಟ್ಟಿಲ್ಲ. ಹೆಸರು ಬೇಡವಾ? ಬೇಡ, ಬಟ್ಟೆ ವಾಪಸ್ ಕೊಟ್ಟಿಲ್ಲ. ಯಾಕಂದರೆ ಸೆಟಲ್ ಆಗ್ತಿದ್ದಾರೆ ಲೈಫಲ್ಲಿ ಆಗಲಿ. ಬಟ್ ಅವ್ರಿಗೆ ಗೊತ್ತಾಗತ್ತಲ್ವ ನಾನು ಯಾರನ್ನ ಹೇಳ್ತಿದ್ದೀನಿ ಅಂತ. ಫೈನ್, ನಿಮಗೇನೋ ನೀವು ಬ್ಯುಸಿ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ಬಟ್ ಕಾನ್ಸ್ಟೆಂಟಾಗಿ ನಾನು ನಿಮಗೆ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿಲ್ಲ. ಅಲ್ಲೂ ವಾರಕ್ಕೆ ಒಂದ್ಸಲ ಒಂದು ಟೆಕ್ಸ್ಟ್, ಕ್ಯಾನ್ ಯು ಸೆಂಡ್ ಬ್ಯಾಕ್ ಮೈ ಔಟ್ಫಿಟ್ಸ್ ಆರ್ ಪ್ಲೀಸ್ ಅಂತಲೂ ಹಾಕಿರ್ತೀನಿ. ವೇರ್ ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಸ್ಕ್ರೀಮ್, ಸ್ಟಿಲ್ ಐ ಆಮ್ ಗೋಯಿಂಗ್ ಇನ್ ಅ ವೆರಿ ಸಾಫ್ಟ್ ವೇ ಸೇಯಿಂಗ್ ಪ್ಲೀಸ್ ಅಂತ. 3 ಜನ ನನಗೆ ಆ ಥರ ಅನುಭವ ಮಾಡಿಸಿರೋದು. ಇವತ್ತು ತನಕ ವಾಪಸ್ ಬಂದಿಲ್ಲ. ದುಡ್ಡು ಇಲ್ಲ, ಬಟ್ಟೆನೂ ಇಲ್ಲ, ದುಡ್ಡು ಕೊಡ್ತಾ ಇರೋದಕ್ಕೆ ಇಲ್ಲ. ಕೊಲಾಬ್ರೇಷನ್ ಅಂತ ಬಂದಾಗ ಏನಾಗುತ್ತೆ, ನಾವು ಬಟ್ಟೆ ಮಾಡಿಕೊಡ್ತೀವಿ, ಅವ್ರು ನಮಗೆ ಪೇಜಲ್ಲಿ ಕ್ರೆಡಿಟ್ ಕೊಡ್ತಾರೆ. ದಟ್ಸ್ ಹೌ ಇಟ್ ವರ್ಕ್ಸ್, ಗಿವ್ ಆ್ಯಂಡ್ ಟೇಕ್ ಆಯಿತಾ. ಬಟ್ ಅದನ್ನು ನ್ಯಾಯವಾಗಿ ಮಾಡ್ತಾರಾ? ಇಲ್ಲ. ಇವಾಗ ಅನುಪಮ ಅವ್ರನ್ನೇ ತೊಗೊಳ್ಳಿ, ಅವರು ನನ್ನ ಯಾವುದು ಬಟ್ಟೆಗಾದರೂ ಎಷ್ಟು ಚೆಂದ ಜಸ್ಟಿಸ್ ಮಾಡ್ತಾರೆ ಅಂದರೆ, ಅವ್ರು ಎಷ್ಟೇ ಬ್ಯುಸಿ ಇರಲಿ ಶೋ ಅಲ್ಲಿ, ಹಿಂದೆ ಯಾವುದಾದ್ರೂ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತಾರೆ. ಮೊನ್ನೆ ಅನುಬಂಧ ಅವಾರ್ಡ್ಸು ಶಿ ಸೆಡ್ ದಿಸ್ ಡಿಸರ್ವ್ಸ್ ಎ ಫೋಟೋಶೂಟ್ ಅಂದ್ಬಿಟ್ಟು ಒಂದು ಫೋಟೋಶೂಟ್ ಮಾಡಿಬಿಟ್ಟು ಹಾಕಿದ್ರು. ಅವರು ಖರ್ಚು ಮಾಡೇ ಫೋಟೋಶೂಟ್ ಮಾಡಿರ್ತಾರೆ ಅಲ್ವಾ. ನಾನು ಕೇಳಿಲ್ಲ, ಇವತ್ತು ತನಕ ನಾನು ಕ್ರೆಡಿಟ್ ಕೇಳಿಲ್ಲ ಅವ್ರ ಹತ್ರ, ಬಟ್ ಅವ್ರು ಕೊಡ್ತಿದ್ದಾರೆ ನನಗೆ ಆಯಿತಾ. ಆ ಥರ ನೋಡಿದ್ರೆ ಕೃಷಿ ಅವರು ನನಗೆ ಇಲ್ಲಿ ತನಕ ಪೇ ಮಾಡೇ ಬಟ್ಟೆ ಮಾಡಿಸ್ಕೊಂಡಿರೋದು, ಒಂದನ್ನು ಅವರು ಫ್ರೀ ಅಂತ ಮಾಡಿಸ್ಕೊಂಡಿಲ್ಲ. ಬಟ್ ನಾನು ಅಂದ್ಕೊಂಡೆ ಪೇ ಮಾಡಿರೋದ್ರಿಂದ ಅವ್ರು ನನ್ನ ಮೆನ್ಷನ್ ಮಾಡಲ್ಲ ಅಂತ. ಬಟ್ ಶಿ ಮೇಕ್ ಶೋರ್ ಶಿ ಮೆನ್ಷನ್ಸ್ ಮೀ ಎವ್ರಿವೇರ್. ವೆರಿ ಸ್ವೀಟ್ ಆಫರ್ ಆಯಿತಾ. ಅದು ಎಲ್ಲರಿಗೂ ಬರೋಲ್ಲ. ಲೈಫಲ್ಲಿ ಸ್ಟ್ರಗಲ್ ಮಾಡಿ ಮೇಲೆ ಬಂದಿರ್ತಾರಲ್ಲ, ಅವ್ರಿಗೆ ಮಾತ್ರ ಇನ್ನೊಬ್ಬರು ಸ್ಟ್ರಗಲ್ ಅರ್ಥ ಆಗುತ್ತೆ. ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕೃಷಿ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅನುಪಮ. ಅದೇ ಥರ ಇದೊಂದು 2-3 ಜನ ಇದ್ದಾರೆ. ನನಗೂ ಸಾಕಾಗೋಗಿದೆ ಕೇಳಿ. ಪ್ರಾಬಬಲಿ ಇನ್ನೊಂದು 2 ಸಲ ಕೇಳಿಬಿಟ್ಟು ನಾನು ಹೆಸರೇ ಹೇಳ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ನಮ್ಮ ಚಾನಲ್ಗೆ ಬಂದು ಹೇಳಿಬಿಡಿ ಒಂದ್ಸಲ. ತಲೆಗೆ ಏರಿದ್ರೆ ಸಿಟ್ಟು ಬಂದರೆ ಅಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೀವಿ, ಅದು ಹೇಳ್ಸೋರ ಕೈಲೆಲ್ಲ ಹೇಳಿಸ್ತಿದ್ದೀನಿ. ಆ ಬಟ್ಟೆನ ನನಗೇನು ಸಿಗಲ್ಲ. ಒಂದು 20 pairs ಇದೆ ಒಬ್ಬರ ಹತ್ರ. 20 pairs ಅದು ನನಗೆ ಬಂದರೆ ಇನ್ನೊಂದು 4 ಜನ ಕೊಡ್ಬೋದಲ್ಲ ನಾನು ಅಲ್ವಾ. ಇನ್ನೊಂದು 4 ಜನ ಹಾಕ್ಕೋಬೋದಲ್ಲ. ಈಗ ಮಾನ್ಯ ಮಹಾನಟಿಗೆ ಬಂದ್ರಲ್ಲ, ಒಂದು ಕಾಲ್, ಅತ್ತೆ ನನಗೆ ಶಿ ಇಸ್ ಮೈ ರಿಲೇಟಿವ್, ಅತ್ತೆ ನನಗೆ ಬಟ್ಟೆ ಬೇಕು, ಸೆಕೆಂಡ್ ಥಾಟ್ ಇಲ್ಲದೆ ಅವಳಿಗೆ ಕೊಡ್ತೀನಿ. ಅವಳ ಫ್ರೆಂಡ್ಸ್ ಕೂಡ ಲಾಸ್ಟ್ ಮಿನಿಟಲ್ಲಿ ಅಕ್ಕ ಏನಾದರೂ ಮಾಡೋಕ್ಕಾಗುತ್ತೋ ಐ ಸೆಂಡ್ ಇಟ್ ಅಕ್ರಾಸ್. ಬಿಕಾಸ್ ಅವರೆಲ್ಲ ಈಗಿನೂ ಚಿಗುರ್ತಾ ಇರೋರು, ಬಡ್ಡಿಂಗ್. ನಾವು ಅವ್ರಿಗೆ ಈಗ ಸಪೋರ್ಟ್ ಮಾಡಬೇಕು, ನಮಗೂ ಅದರಿಂದ ಏನೋ ಒಂದು ಒಳ್ಳೇದಿರುತ್ತೆ ಮುಂದೆ ಅಲ್ವಾ. ಸೊ ಆ ಒಂದು ಇಂಟೆನ್ಷನಿಂದ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ನೀನು ಇಟ್ಕೊಳೋ ಬದಲು ಕೊಡಮ್ಮ, ಅವ್ರಿಗೆ ಕೊಡ್ತೀನಿ, ಹಾಕ್ಕೊಳ್ತಾರೆ ಅಲ್ವಾ. ಆ್ಯಂಡ್ ಹೋಗಲಿ, ಅಷ್ಟು ಒಂದು ಆನ್ಸರ್ ಮಾಡದೇ ಇರೋಷ್ಟು ಎಡಾಸಿಟಿ ಯಾಕೆ? ಅಟ್ಲೀಸ್ಟ್ ಟೆಲ್ ಐ ಆಮ್ ಬ್ಯುಸಿ, ಐ ಕಾಂಟ್ ಸೆಂಡ್ ಇಟ್ ರೈಟ್ ನಾವು, ಆರ್ ಒಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಹೇಳ್ಬೋದು. ಆಮೇಲೆ ನಾವು ಮಾಡೋದೇನಕ್ಕೆ? ಇವಾಗ ಬಟ್ಟೆ ನಾವು ಮಾಡಿಕೊಡ್ತೀವಿ ಅಂದರೆ ನಮ್ಮ ಹತ್ರ ಕ್ಲೈಂಟ್ ಇಲ್ಲ ಅಥವಾ ನಮಗೆ ತುಂಬ ಟೈಮ್ ಇದೆ ಅಂತ ಅಲ್ಲ, ನೀವು ಹಾಕ್ಬಿಟ್ಟು ನಮಗೆ ಕ್ರೆಡಿಟ್ ಕೊಡ್ತೀರಾ ಅಂತ. ಅದನ್ನೇ ಕೆಲವ್ರು ಕೊಡಲ್ಲ, ಮೆನ್ಷನ್ನೇ ಮಾಡಲ್ಲ, ಫೋಟೋಸು ಕೊಡಲ್ಲ. ಆ ಥರ ಮಾಡಿದವರು ಇದ್ದಾರೆ ನನಗೆ.
ಬಟ್ ಲಕ್ಕಿಲಿ ಅಂಥವ್ರಿಗಿಂತ ಜಾಸ್ತಿ ನನಗೆ ನೀತು ಅಂಥವ್ರು, ಅನುಪಮ ಅಂಥವ್ರು, ದಿವ್ಯಾ ಅಂಥವ್ರು ಸಿಕ್ಕಿರೋದ್ರಿಂದ ಮ್ಯಾನೇಜ್ ಆಗ್ತಾಯಿದೆ. ಹೌದು, ಅಂದರೆ ಪಾಸಿಟಿವ್ ಸೈಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಮರ್ತೋಗೋದು. ಬಟ್ ನಾನು ನೀವು ಹೇಳೋವಾಗ ಕೊಟ್ಟಿಲ್ಲ ಬಟ್ಟೆ ಅಂತ ಹೇಳುವಾಗ ಒಂದು ಪೇರೆ 2 ಪೇರೆ ಇರ್ಬೋದು ಅಂತ. ಅದಾದರೆ ನಾನು ಮಾತಾಡಲ್ಲ. ದಿಸ್ ಈಸ್ ಒಬ್ಬರು ನನ್ನ ಹತ್ರ 15 ಸಾರೀಸ್ ತೊಗೊಂಡಿದ್ದಾರೆ. ಇಟ್ಸ್ ಬೀನ್ 3 years, ವಾಪಸ್ ಬಂದಿಲ್ಲ. ಹಿಂಗೂ ಇರ್ತಾರಾ? ಇರ್ತಾರೆ. ಹೌ ಐ ಡೋಂಟ್ ನೋ. Seriously? ಸೊ ಪ್ರಾಬಬ್ಲಿ ಇದು ನೋಡಿದ್ಮೇಲೆ ಏನಾದರೂ ಕಳಿಸ್ತಾರೇನೋ. ಕಳಿಸಿದ್ರೆ ಅಲ್ಲಿ ಕಾಲ್ ಆ್ಯಂಡ್ ಟೆಲ್ ಯು ಐ ಗಾಟ್ ಇಟ್ ಬ್ಯಾಕ್ ಅಂತ. ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಆ 3 ಜನ ಯಾರಿದ್ದೀರೋ ಅಷ್ಟಷ್ಟು ಸಾರಿ ಇಟ್ಕೊಂಡು ಏನು ಮಾಡ್ತಿರೋ ಅದನ್ನ ವಾಪಸ್ ಕೊಟ್ಬಿಡಿ. ಅದು ಇದೆಯೋ ಇಲ್ವೋ, ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಹಂಗೆ ಮಾಡಬಾರ್ದು ಅನ್ಸುತ್ತೆ ಅಲ್ವಾ? ಆ್ಯಕ್ಚುಲಿ ಒಂದು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಯಾಕಂದರೆ ಎಲ್ಲರದ್ದು ಸ್ಟ್ರಗಲ್ ಇರುತ್ತೆ. ಒಂದೊಂದು ಬಟ್ಟೆ ಅಂತ ಹೇಳಿದ್ರೆ ಅದು ನೀವೇ ಕೊಟ್ಬಿಡ್ತೀರಾ, ನೀವೇ ಹೇಳಿಬಿಟ್ರಿ ಈಗ. ಬಟ್ ಇಷ್ಟು 20 ಪೇರ್ಸ್ 15 ಸಾರೀಸ್ ಅಂತ ಅಂದಾಗ ಅವ್ರಿಗೂ ಹೆಂಗೆ ಮನಸ್ಸಾಗುತ್ತೆ ಅಂತ ಅಲ್ವಾ? ಅದೇ ಕ್ವಶನ್ ಬರೋದು, ಹೆಂಗಾಗುತ್ತೆ ನಮ್ಮ ಇಂಟರ್ವ್ಯೂ ನೋಡ್ಬಿಟ್ಟು ಏನಾದರೂ ಐ ಟ್ರೀಟ್ ಯು ದೆನ್. ದಯವಿಟ್ಟು ಆ 3 ಜನ ಬೇಗ ಕೊಟ್ಬಿಡಿ, ನಂಗೊಂದು ಸ್ಪೆಷಲ್ ಟ್ರೀಟ್ ಸಿಕ್ಬಿಡುತ್ತೆ ಅನ್ನೋದು ಈಗ. ಬಟ್ ತುಂಬ ಜನ ಆ ಥರ ಮಾಡಲ್ಲ. ಬೇರೆ ಬಟ್ಟೆ ನಾವು ಇಟ್ಕೊಳ್ಳೋದು, ತಗೊಳ್ಳೋದು ಆ ಥರ ಮಾಡಲ್ಲ. ತುಂಬ ರೇರ್ ಕೇಸ್ ಇದು. ಆ ರೇರ್ ನಿಮ್ಗೆ ಬಂದ್ಬಿಟ್ಟಿದೆ ಒಂದು 3 ಜನ ಅಷ್ಟೇ. ಅಲ್ಲ, ನಂದು ನಾನು ಹೇಳ್ತಿದ್ದೇನೆ ಗೊತ್ತಾಗ್ತಿದೆ. ಬೇರೆ ಡಿಸೈನರ್ಸ್ ಏನು ಸ್ಟ್ರಗಲ್ ಮಾಡ್ತಿದ್ದಾರೆ ಯಾರಿಗೆ ಗೊತ್ತಲ್ವಾ? ಯು ನೆವರ್ ನೋ ಯಾವ್ಯಾವ ಥರ. ಇವಾಗ ಸುದೀಪ್ ಸರ್ ಅವರ ಡಿಸೈನರ್ ಬಗ್ಗೆ ಮಾತಾಡ್ತಾರೆ. ಇಫ್ ಯು ಅಬ್ಸರ್ವ್ಡ್, ಹೇಳ್ತಾರೆ ಇಂಥವ್ರು ನಾನು ಡಿಸೈನ್ ಮಾಡಿದ್ದು, ಅಥವಾ ಏನೋ ಒಂದು ಮಾತಿನ ಮಧ್ಯ ಬಿಗ್ ಬಾಸ್ ಮುಗಿವಾಗ ಹೇಳಬೇಕಾದ್ರೆ ಥ್ಯಾಂಕ್ ಯು ಅನ್ನೋದು. ಆ ಥರ ಈ ಸೆಲೆಬ್ರಿಟೀಸ್ಗಳು ಕ್ರೆಡಿಟ್ ಕೊಡೋದು ಕಲಿಬೇಕು. ಹೌದು. ಅಥವಾ ಈಗ ಅವಾರ್ಡ್ ಫಂಕ್ಷನ್ ಮಾಡಿದಾಗ ಈವನ್ ಫಾರ್ ದಿಸ್ ಕೈಂಡ್ ಆಫ್ ಸಪೋರ್ಟಿಂಗ್ ಡಿಸೈನರ್ಸಿಗೆ ಒಂದು ಅವಾರ್ಡ್ ಇರಬೇಕು ಅಲ್ವಾ? ನಾನು ಯಾವಾಗಲೂ ಅಂದ್ಕೊಳ್ಳೋದು, ಲೈಕ್ ದುಡ್ಡು ಕಾಸು ಏನೂ ತಗೊಳ್ದೆ ಅವ್ರನ್ನ ಅಲ್ಲಿ ಚಂದ ಕಾಣೋಂಗೆ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ಡಿಸೈನರ್ಗೆ ಒಂದು ಅವಾರ್ಡ್. ಸೊ ಎಷ್ಟು ಜನ ಡಿಸೈನರ್ಸ್ ಇದ್ದಾರೆ, ಐನೋ N ನಂಬರ್ ಇರ್ತಾರೆ. ಸೊ ಯಾರು ಜಾಸ್ತಿ ಮಾಡಿರ್ತಾರೆ ಅವರಲ್ಲೇ ಒಂದು ಕ್ಯಾಟಗರಿ ಮಾಡಿ ಅವ್ರಿಗೊಂದು ಅವಾರ್ಡ್ ಅಂತ ಅಪ್ರಿಷಿಯೇಷನು. ಅದು ನಮಗೆ ಸಿಕ್ಕಿದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅದನ್ನೇ ತಾನೇ. ನಮಗೂ ರೆಕಗ್ನೈಸೇಷನ್ನೇ ಬೇಕು. ದುಡ್ಡೇ ಬೇಕು ಅಂದರೆ ನಾವು ಕ್ಲೈಂಟ್ಗಳು ಇರ್ತಾರಲ್ಲ, ಅವರಿಗೆ ಬಟ್ಟೆ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಅದು ಇಂಪಾರ್ಟೆಂಟ್ ಇರಲ್ಲ, ನಮಗೂ ರೆಕಗ್ನೈಸೇಷನ್ ಬೇಕು ಅಂತಿರುತ್ತೆ. ಸೊ ಹಿಂಗೇನಾದ್ರು ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಈವನ್ ಡಿಸೈನರ್ಸು ಹಂಗೆ ಯೋಚಿಸ್ತಾರೆ ಅಂದ್ಕೊಳ್ತೀನಿ. ಹೌದು. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟು ನಮ್ಮದು ಸ್ಟ್ರಗಲ್ ಅಂತ ಹೇಳಿದ್ರೆ, ಆ್ಯಸ್ ಅ ಡಿಸೈನರ್ ವಾಟ್ ಐ ಫೀಲ್ ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದ ಡಿಸೈನರ್ ಫೀಲ್ಸ್ ಅಂದರೆ ಕಂಪೇರ್ ಮಾಡ್ತಾರೆ ರೇಟ್. ಆಯಿತಾ? ಹೊರಗಡೆ ಮಿಂತ್ರ ಇರ್ಬೋದು, ಅಲ್ಲಿ ಇಲ್ಲಿ ಎಲ್ಲ ನೋಡ್ತೀರಾ ನೀವು ಆನ್ಲೈನ್ ಶಾಪಿಂಗ್. ಒಂದು ನಾರ್ಮಲ್ ಒಂದು ಶರ್ಟ್ ಅಂತಲೇ ಇಟ್ಕೊಳ್ಳಿ, ದೇ ಗೆಟಿಂಗ್ ಇಟ್ ಫಾರ್ 1800 1300ಗೆ ಸಿಗ್ತಿದೆ ಇಲಿಟ್ ಶರ್ಟ್. ನಮ್ಗೆ ಯಾಕೆ ಅಷ್ಟು ಕೊಡೋಕ್ಕಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬರುತ್ತೆ. ಸೊ ಅದರದ್ದು ಸೂಕ್ಷ್ಮತೆ ಏನು ಅಂದರೆ, ಆ ಶರ್ಟ್ ಮಾಡೋ ಕಂಪನಿ ಒಂದೇ ಸಲ ಬಲ್ಕಲ್ಲಿ 100 ಮೀಟ್ರ್ ಬಟ್ಟೆ ತೊಗೊಳತ್ತೆ. ಆಯಿತಾ? ಸೊ ನಾನು ಬಟ್ಟೆ ತೊಗೊಳ್ಳೋದು ಶರ್ಟಿಗೆ ಎಷ್ಟು ಬೇಕು 2.5 ಮೀಟ್ರು, ನಾನು ಅಷ್ಟೇ ತೊಗೊಳ್ಳೋದು. ಸೊ ನನಗೆ 500 rupees ಮೀಟರ್ ಇದ್ದರೆ 1500 ಶರ್ಟಿಗೆ ಅಲ್ಲಿ ಚಾರ್ಜ್ ಮಾಡ್ತಾರೆ. ನನ್ನ ಮಾವ ಅಲ್ಲ ಕಮ್ಮಿ ಕೊಡೋಕ್ಕೆ. ಸೊ ನಾನು ಅಷ್ಟೇ ಕೊಟ್ಬಿಟ್ಟು ತೊಗೊಬರ್ಬೇಕು. 100%. ಹಾಂ, ಇವರಿಗೆ ಬಲ್ಕಲ್ಲಿ ತೊಗೊಂಡವರಿಗೆ 300 ಸಿಕ್ಕಿರ್ಬೋದು, 200 ಸಿಕ್ಕಿರ್ಬೋದು. ಇನ್ನೂ ಸೂರತ್ತಲ್ಲೆಲ್ಲ ಹೋಗಿ ತೊಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಕ್ಕಿರುತ್ತೆ. ಆ್ಯಂಡ್ ಅವ್ರದ್ದು ಫ್ಯಾಕ್ಟ್ರಿ ಮೇಡ್ ಇರುತ್ತೆ. ಸೊ ಮಿಷಿನರೀಸ್ ಇರುತ್ತೆ. ಪಟ 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 100 150 200 300 ಪೀಸಸ್ ಬಂದು ಬೀಳುತ್ತೆ. ಸೊ ಅವರಿಗೆ ಲಾಭ ಇದ್ದೇ ಇರುತ್ತೆ. ಲಾಭ ಇಟ್ಬಿಟ್ಟು ಅಷ್ಟು ಕಮ್ಮಿ ಕೊಡ್ಬೋದು. ನಾನು ಬಟ್ಟೆ ತರ್ತೀನಿ, ಅದಕ್ಕೆ ಬೇಕಾಗಿರೋದು ಪ್ರತಿಯೊಂದು ಬಟನ್ನು ಅದು ಇದು ಎಲ್ಲ ತರ್ತೀವಿ. ಅದನ್ನು ಕಟ್ ಮಾಡೋಕ್ಕೆ ಮತ್ತು ಹೊಲಿಯೋಕ್ಕೆ ಅಟ್ಲೀಸ್ಟ್ 4 hours 2 ಸೇರಿ. ಸೊ ಮಾಸ್ಟರ್ಜಿಗೆ ನಾನು ಕೊಡೋ ಸ್ಯಾಲ್ರಿ ಅದು ಕೌಂಟ್ ಮಾಡಿದ್ರೆ ನನಗೆ ಏನೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟಾಗ ನಮಗೂ ಒಂದು ಸ್ವಲ್ಪ ದುಡ್ಡು ನೋಡ್ಬೇಕಂತೀರಲ್ವ. ಏನಿಲ್ಲ ಅಂದರೆ ಒಂದು ಶರ್ಟ್ ಮೇಲೆ ಒಂದು 100 ರೂಪಾಯಿನಾದರೂ ಮಾಡಬೇಕು ಅಂತ ಇರಲ್ವ. ಸೊ ಅದನ್ನು ನಾವು ಹಾಕ್ತೀವಿ. ಹಾಕಿದಾಗ ಅದೇ ಶರ್ಟ್ ನಾವು ಮಾಡಿಕೊಟ್ರೆ 2000 2500 ಆಗುತ್ತೆ. ಅಲ್ಲಿ ನಿಮಗೆ 1500ಗೆ ಸಿಗುತ್ತೆ ಅಂದ ತಕ್ಷಣ ಯು ಕ್ವಶನ್. ಬಟ್ ಇಲ್ಲಿ ಫಿಟ್ಟಿಂಗ್ ನಾವು ನಿಮಗೆ ಕಸ್ಟಮೈಸ್ ಮಾಡಿರ್ತೀವಿ. ಅದೇ ಕಸ್ಟಮೈಸ್ ಅಂದಾಗಲೇ ಅಲ್ಲಿ ನಾವು ಹೈಯರ್ ಪೇ ಆಗೋದಲ್ವಾ? ಎಕ್ಸಾಕ್ಟ್ಲಿ, ಕಸ್ಟಮೈಸ್ ಮಾಡಿರ್ತೀವಿ. ಸೊ ಅದನ್ನು ದಿಸ್ ಇಸ್ ಒನ್ ಸ್ಟ್ರಗಲ್ ವಾಟ್ ಐ ಫೀಲ್ ಎವ್ರಿ ಡಿಸೈನರ್ ಹ್ಯಾಸ್. ಅದು ಯಾವತ್ತೂ ಇರೋದೆ. ಅಂದರೆ ನೀವದು ಏನೇ ಹೇಳಿದ್ರು ಅದಷ್ಟು ಪರ್ಟಿಕ್ಯುಲರ್ ಮೆಟೀರಿಯಲ್ ಬಗ್ಗೆ ನಾಲೆಜ್ ಇದ್ದವ್ರಿಗೆ, ಡಿಸೈನ್ಸ್ ಬಗ್ಗೆ ನಾಲೆಜ್ ಇದ್ದವ್ರಿಗೆ, ಮತ್ತು ಯಾವ ಡಿಸೈನರ್ ಹತ್ರ ಕೊಡ್ತೀವಿ ಅನ್ನೋ ನಾಲೆಜ್ ಇದ್ದವ್ರಿಗೆ ಮಾತ್ರ ಓಕೆ ಇಷ್ಟ, ನಾನು ಇಷ್ಟು ಪೇ ಮಾಡ್ತೀನಿ ಅನ್ನೋದು. ಬಟ್ ಈಗ ಲಕ್ಕಿಲಿ ಆ ಥರ ಜನಗಳು ತುಂಬ ಇದ್ದಾರೆ. ಎಷ್ಟೋ ಡಿಸೈನರ್ಸ್ ಇದ್ದಾರೆ. ನೀವು ಇವಾಗ ಒಂದು ರೋಡಿಗೆ ಹೋದರೆ ನಿಮಗೆ ಅಟ್ಲೀಸ್ಟ್ 4 ಬುಟಿಕ್ಸ್ ಅಂತೂ ಸಿಗುತ್ತೆ.
ಅಷ್ಟೊಂದು ಬುಟಿಕ್ ಇದೆ ಅಂದರೆ ಎಲ್ಲರೂ ಅಲ್ಪ ಸ್ವಲ್ಪ ದುಡ್ಡು ಮಾಡ್ತಿದ್ದೀವಿ ನೋಡ್ತಿದ್ದೀವಿ ಅಂತಾನೆ ಅಲ್ವಾ. ಸೊ ಅದರರ್ಥ ಮೋಸ್ಟ್ಲಿ ಪೀಪಲ್ ಇವಾಗ ಚೇಂಜ್ ಆಗಿ ಅದನ್ನು ಇದು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾಕಂದರೆ ಸೋಷಿಯಲ್ ಮೀಡಿಯಾದಕ್ಕೆ ತುಂಬ ಮ್ಯಾಟರ್ ಆಗುತ್ತೆ ಅಂತ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಈ ಹೀರೋಯಿನ್ ಅನ್ನುವಂಥ ಕಾನ್ಸೆಪ್ಟ್ ಹೊರಟೋಯ್ತು. ಅಂದರೆ ಸೀರಿಯಲಲ್ಲಿ ಅದು ಬಿಟ್ಟು ಎಲ್ಲ ನಾನು ಅದೇ ಥರ ಕಾಣಬೇಕು ಅನ್ನುವಂಥ ಮೈಂಡ್ ಸೆಟ್ಟಿಗೆ ಬಂದೆ. ಅದಕ್ಕೆ ಮೇಕಪ್ ಇಂಡಸ್ಟ್ರಿ ಕೂಡ ಬೂಮಿಂಗ್ ಆಗಿದ್ದು, ಜೊತೆಗೆ ಈ ಬೊಟಿಕ್ಸ್ ಅದೆಲ್ಲವೂ ಕೂಡ ಜಾಸ್ತಿ ಆಗಿದ್ದು ಅಂತ ನಂಗೆ ಅನಿಸುತ್ತೆ. ನಿಮ್ಗೆ ಏನು ಅನಿಸುತ್ತೆ? ಹೌದು, ಖಂಡಿತ. ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಆ್ಯಕ್ಟ್ರೆಸ್ ಇನ್ಫ್ಲುಯೆನ್ಸರ್ ಅವರೆಲ್ಲರಿಂದನೇ ಮೇಕಪ್ ಫೀಲ್ಡ್ ಇರ್ಬೋದು, ನಮ್ಮ ಫೀಲ್ಡ್ ಇರ್ಬೋದು, ತುಂಬ ಬೂಮ್ ಆಗ್ತಿದೆ. ಆಲ್ ಕ್ರೆಡಿಟ್ ಗೋಸ್ ಟು ದೆಮ್, ನೋ ಡೌಟ್. ಬಟ್ ಇವಾಗ ಏನಾಗ್ತಿದೆ ಅಂತ ಅನಿಸುತ್ತೆ ಅಂದರೆ, ಮನೆಗೂ ಒಬ್ಬ ಮೇಕಪ್ ಆರ್ಟಿಸ್ಟ್, ಮನೆಗೂ ಒಬ್ಬ ಡಿಸೈನರ್ ಹುಡ್ಕೋತಿದ್ದಾರೆ ಅಂತ. ಆ ಕಾಂಪಿಟೇಷನ್ ಹೇಗಿದೆ? ತುಂಬಾ ಇದೆ ಕಾಂಪಿಟೇಷನ್. ಈಗ ನಾವೇನಿದ್ರು ನಾವು ಕಾಂಪಿಟೇಷನಲ್ಲಿ ಓಡೋ ಕುದುರೆಗಳಾಗಿ ಇರ್ಬೋದು, ಬಟ್ ವಿನ್ ಆಗಬೇಕು ಅಂದರೆ, ಬರೀ ಕುದುರೆ ಆಗದೆ ನಾವೇ ವಿನ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಕಾಂಪ್ರಮೈಸ್ ಆನ್ ದ ಕಾಸ್ಟಿಂಗ್ ಆ್ಯಂಡ್ ಯುವರ್ ಕ್ವಾಲಿಟಿ ಶುಡ್ ಗೋ ಹೈ. ಫಿಟ್ಟಿಂಗ್, ಬ್ಯೂಟಿಫುಲ್ ಫಿಟ್ಟಿಂಗ್ ಕೊಡಬೇಕು, ಲಿಟಲ್ ಲೆಸ್ಸರ್ ಪ್ರೈಸ್. ಬ್ಯೂಟಿಫುಲ್ ವರ್ಕ್ ಕೊಡಬೇಕು, ಸ್ವಲ್ಪ ಅವರಿಗಿಂತ ಲೆಸ್ಸರ್ ಪ್ರೈಸ್. ಆಗ ವಿಲ್ ಬೂಮ್. ನನ್ನ ಪ್ರೈಸಸ್ ಯಾಕೆ ಕಡಿಮೆ ಇಟ್ಟಿದ್ದು ಅಂದರೆ, ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಕಾಂಪಿಟೇಷನ್. ನನಗೊಂದು ಏನಿತ್ತಂದರೆ, ಎಲ್ಲರೂ ಡಿಸೈನರ್ ವೇರ್ ಹಾಕ್ಬೇಕಂತ ಆಸೆ ಪಡ್ತಾರೆ, ಎಲ್ಲರಿಗೂ ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ನನ್ನ ಕಾಂಟ್ರಿಬ್ಯೂಷನ್ ಆಯಿತಾ, ಅವರಿಗೂ ಎಫೋರ್ಡಬಲಾಗಿ ಆಗಲಿ ಅಂತ ಹೇಳ್ಬಿಟ್ಟು ಇದು ಮಾಡೋದು. ನಾನು ಎಷ್ಟೋ ಜನಕ್ಕೆ ಬಂದುಬಿಟ್ಟು, ಇಲ್ಲ ನಂಗೆ ಆಸೆ ಹಾಕೋಕ್ಕೆ ಬಟ್ ನನಗೆ ಅಷ್ಟಿಲ್ಲ ಅಂದವರಿಗೆ ನಾನು ತುಂಬ ಕಮ್ಮಿಗೂ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ದಟ್ ಎಲ್ಲೋ ಒಂದು ಕಡೆ ಐ ಆಮ್ ಡೂಯಿಂಗ್ ಜಸ್ಟಿಸ್ ಮಾರಲಿ, ಸೋಷಲಿ ಆಲ್ಸೋ ಅಂತ. ಎಸ್, ಯಾಕಂದರೆ ಇದು ನೀವು ಹೇಳಿದಾಗ ತುಂಬ ಖುಷಿ ಅನಿಸ್ತು. ಯಾಕಂದರೆ ಇದೆಲ್ಲ ಡ್ರೀಮ್ ಮಾಡಿದ್ರು ಕೂಡ ಕೆಲವರು ಫುಲ್ಫಿಲ್ ಮಾಡೋದಿಲ್ಲ. ಯಾಕಂದರೆ ಅದು ಅವ್ರ ಜಾಬ್, ಡಿಸೈನರ್ಸ್ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಇಷ್ಟಕ್ಕೆ ಮಾಡೋದಂದರೆ ಮಾಡಿ, ಇಲ್ಲಾಂದರೆ ಬಿಡಿ ಅನ್ನೋದೇ ಇರೋದು. ಬಟ್ ಇದು ತುಂಬ ಜನರ ಆಸೆನ ಕೂಡ ನೀವು ನೆರವೇರಿಸ್ತಿದ್ದೀರಲ್ಲ, ದಟ್ಸ್ ಆ್ಯಕ್ಚುಲಿ. ಅದಕ್ಕೂ ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ. ಫ್ರೆಂಡ್ಸ್ ಹತ್ರದವ್ರು ಬಿಟ್ಬಿಟ್ಟು ಸ್ವಲ್ಪ ದೂರದವ್ರದಿಂದ ಬರುತ್ತೆ ಕಮೆಂಟ್. ಏನಂದರೆ ಅದು ಅವಳು ಬ್ರೆಡ್ ಬಟರ್ ಅಲ್ಲ, ಹರ್ ಹಸ್ಬೆಂಡ್ ಈಸ್ ವೆಲ್ ಆಫ್, ಸೊ ಅವರಿಗೇನು ಇದೆ ಅದಕ್ಕೆ ಕೊಡ್ತಾಳೆ ಕಮ್ಮಿಗೆ. ದುಡ್ಡು ಅಂದರೆ ಯಾರಿಗೆ ಆಸೆ ಇರಲ್ಲ? ನಮಗಿರಲ್ವ, ನಿಮಗಿರಲ್ವ, ಯಾರಿಗಿರಲ್ಲ? ದುಡ್ಡು ಮಾಡಲೇಬೇಕು ಅಂತ ಫೀಲ್ಡಿಗೆ ಬಂದಿದ್ದರೆ ನಾನು ದುಡ್ಡೇ ಮಾಡ್ತಿದ್ದೆ. ದಟ್ಸ್ ನಾಟ್ ದ ಥಿಂಗ್. ಅಥವಾ ನಾನು ನನ್ನ ಹಸ್ಬೆಂಡ್ ಹತ್ರ ಇಸ್ಕೊಂಡು ರನ್ ಮಾಡ್ತಿದ್ದೆ. ನಾನು ಮಾಡ್ತಿಲ್ಲ. ಐ ಆಮ್ ಡೂಯಿಂಗ್ ಆನ್ ಮೈ ಓನ್ ಅರ್ನಿಂಗ್ಸ್ ಆ್ಯಂಡ್ ಐ ಆಮ್ ಸೇವಿಂಗ್ ಫಾರ್ ಮೈ ಸೆಲ್ಫ್ ಆಲ್ಸೋ. ಐ ಆಮ್ ಟ್ರೈಯಿಂಗ್ ಆ್ಯಂಡ್ ಅವಾಯ್ಡಿಂಗ್ ಟೇಕಿಂಗ್ ಇಟ್ ಫ್ರಮ್ ಹಿಮ್. ಬಿಕಾಸ್ ಅಷ್ಟು ವರ್ಷ ನಾನು ಸಾಕಿದ್ದಾರೆ, ಒಂದು ಸ್ವಲ್ಪ ವರ್ಷ ನನ್ನನ್ನು ನಾನು ಸಾಕ್ಕೊಳ್ಳೋಣ. ಮೊದಲು ಅಮ್ಮ ಸಾಕಿದ್ರು, ಮದುವೆ ಆದಮೇಲೆ ಗಂಡ ಸಾಕಿದ್ರು. ಸೊ ನಾನು ಸಾಕ್ಕೊಳ್ಳೋಣ, ನಾನು 4 ಕಾಸು ಇವರಿಗೆ ಕೊಡೋಣ ಅನ್ನೋದೊಂದು ಆಸೆಯಿಂದನೇ ನಾನು ಮಾಡಿರೋದು. ಸೊ ದುಡ್ಡು ಯಾರಿಗೂ ಕಹಿ ಆಗಲ್ಲ. ನನಗೆ ದುಡ್ಡು ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಬಟ್ ಇಟ್ಸ್ ನಾಟ್ ದ್ಯಾಟ್. ನನಗೆ ಅದೊಂದು ಆಸೆ. ನನ್ನ ಡಿಸೈನ್ ಬಗ್ಗೆ ಜನ ಮಾತಾಡಬೇಕು, ಇಷ್ಟು ಕಮ್ಮಿಗೆ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬೇಕು. ದಟ್ ಈಸ್ ಮೈ ಡ್ರೀಮ್ ಆ್ಯಂಡ್ ಐ ಆಮ್ ಏಮಿಂಗ್ ಆನ್ ಇಟ್. ಸೊ ಮಾತಾಡೋರು ಮಾತಾಡ್ತಾರೆ, ಐ ರಿಯಲಿ ಡೋಂಟ್. ಏನಿದ್ರು ಮಾತಾಡ್ತಾರೆ ಅಂದರೆ, ನೀವು ಹೇಗಿದ್ದರೂ ಮಾತಾಡ್ತಾರೆ. ಬಾಡಿ ಶೇಮಿಂಗ್ ತಗೊಳ್ಳಿ, ಆ ವಿಚಾರದಲ್ಲೂ. ಹಾಂ, ಅದೇ ಈಗ ಬಾಡಿ ಶೇಮಿಂಗ್ ಅಂದಾಗ ಅದು ನೀವು ಹೆಂಗೆ ಇದ್ರು, ಅಂದರೆ ಸಣ್ಣಗಿದ್ರು ಅದಕ್ಕೊಂದು ಅಂತಾರೆ, ತೆಳ್ಳಗಿದ್ರೆ ಅಂದರೆ ಸ್ವಲ್ಪ ಓಕೆ ಅಂತ ಇದ್ರು ಅದಕ್ಕೂ ಅಂತಾರೆ, ಸ್ವಲ್ಪ ನೀನು ದಪ್ಪ ಆಗಬೇಕು, ಇಲ್ಲ ಸ್ವಲ್ಪ ಸಣ್ಣ ಆಗಬೇಕು ಅಂತ. ಇನ್ನೇನಾದರೂ ದಪ್ಪ ಇದ್ರೆ ಬಿಡಿ, ಅದು ಪಾಪ ಅವ್ರ ಕತೆನೇ ಬೇರೆ. ಸಣ್ಣ ಮತ್ತು ದಪ್ಪ ಇರೋರ ಕತೆ ಯಾರಿಗೂ ಬೇಡ. ಇವ್ರಿಗೆ ದಪ್ಪ ಆಗಬೇಕು, ಅವ್ರಿಗೆ ಸಣ್ಣ ಆಗಬೇಕು. ಅಂದರೆ ಇದು ಬಾಡಿ ಶೇಮಿಂಗ್ ಅಂದರೆ ಕಂಪ್ಲೀಟ್ ಸಣ್ಣ ದಪ್ಪ ಅಂತನಲ್ಲ, ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಎವ್ರಿಥಿಂಗ್. ಅಲ್ಲ, ನೀವು ತುಂಬ ಚೆನ್ನಾಗಿ ನೋಡಿ, ಅವ್ರು ಬಂದ್ಬಿಟ್ಟು ನಿಮಗೆ ಹಾಯ್ ಹವ್ ಯು, ಹೆಂಗಿದ್ಯಾ, ಚೆನ್ನಾಗಿದೆಯಾ ಅಮ್ಮ, ಚೆನ್ನಾಗಿದೆ ಇಲ್ಲ ನೋಡ್ತಾ, ಏನೇ ಇಷ್ಟು ದಪ್ಪ ಆಗಿದೆಯಾ, ಏನೇ ಸಣ್ಣ ಆಗಿದೆ. ಆ್ಯಂಡ್ ಅದಕ್ಕೆ ಟ್ಯಾಗ್ ಏನು ಗೊತ್ತಾ, ಏನು ಸಣ್ಣ ಆಗಿದೆ ಪ್ರಾಬ್ಲಮ್ಮಾ, ಆಯಿತಾ, ಏನು ದಪ್ಪ ಆಗಿದೆ ಗಂಡ ಭಾರಿ ಚೆನ್ನಾಗಿ ನೋಡ್ಕೊಳ್ತಿದ್ದಾನ. ಕಮಾನ್ ಮ್ಯಾನ್, ಗೋ ಡೂ ಯುವರ್ ಬಿಸ್ನೆಸ್. ಮನೆಯಲ್ಲಿ ಎಲ್ಲ ಬಿಟ್ಟು ಬಿಸಾಡ್ಬಿಟ್ಟು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬಂದಿರ್ತಾರೆ ಕೆಲವರಂತೂ, ಹಂಗೆ ಮಾತಾಡ್ತಿರ್ತಾರೆ. ಏನು ರೈಟ್ಸ್ ಇದೆ, ಯಾಕೆ ಮಾತಾಡಬೇಕು? ಕೆಲವು ಟೈಮ್ ಪ್ರೀತಿಯಿಂದನೂ ಹೇಳ್ತೀನಿ. ಈಗ ನನ್ನ ಮಗಳು 1 ಇಯರ್ ಆದಮೇಲೆ ನಾನು ಅವಳನ್ನ ನೋಡಿದಾಗ ಅವಳು ಸ್ವಲ್ಪ ಗುಂಡುಗದ, ಗುಂಡಮ್ಮ ಹೆಂಗಾಗ್ಬಿಟ್ಟಿದ್ಯಾ ಅಂತ ಹೇಳಿದೆ. ದಟ್ ಈಸ್ ನಾಟ್ ಬಾಡಿ ಶೇಮಿಂಗ್. ಸೊ ಸೇಮ್ ಥಿಂಗ್, ನನ್ನ ಮಗಳು ಫ್ರೆಂಡು ಇಷ್ಟು ಸಣ್ಣ ಇದ್ದವಳು ಸಡನ್ನಾಗಿ ಗುಂಡುಗಾಗಿ ಬಂದಿದ್ಲು. ಸೊ ನನಗೆ ಅದು ಶಾಕ್ ಆಯಿತಾ, ನಾನು ನೋಡ್ಬಿಟ್ಟು ಏನು ಗುಂಡು ಆಗಿದೆಯಾ ಅಂತ. ದಟ್ ವಾಸ್ ವಿತ್ ಲವ್. ಸ್ಟಿಲ್ ಶಿ ಫೆಲ್ಟ್ ಬ್ಯಾಡ್. ಅವಾಗ ನಾನು ಅಂದ್ಕೊಂಡೆ, ಇದೂ ನಾವು ಹೇಳಬಾರ್ದು, ಪ್ರೀತಿಯಿಂದನೂ ಹೇಳಬಾರ್ದು. ಬೆಳ್ಳಗಾಗಿದೆಯಾ, ಕಪ್ಪುಗಾಗಿದೆಯಾ, ಉದ್ದಾಗಿ, ಯಾವುದೂ ಹೇಳಬಾರ್ದು. ದಟ್ ಈಸ್ ಫಸ್ಟ್ ಆ್ಯಂಡ್ ಲಾಸ್ಟ್. ಅದಾದಮೇಲೆ ನಾನು ಯಾವತ್ತೂ ಯಾರಿಗೂ ಕಾಂಪ್ಲಿಮೆಂಟೇ ಕೊಡೋಕ್ಕೋಗಲ್ಲ. ಕೊಟ್ಟರು ಯು ಆರ್ ಲುಕಿಂಗ್ ಗುಡ್ ಅಷ್ಟೇ. ಅದಕ್ಕಿಂತ ಒಂದಿಷ್ಟು ಆಚೆ ಈಚೆ ಹೋಗಲ್ಲ. ನಾನು ಬುದ್ಧಿ ಕಲ್ತ್ಬಿಟ್ಟೆ. ಬಿಕಾಸ್ ದ ವೇ ಶಿ ರಿಯಾಕ್ಟೆಡ್ ಐ ಗಾಟ್ ಟು ನೋ ಇಟ್ ಹರ್ಟ್ಸ್ ಅಂತ. ಸೊ ಒಂಥರ ಜನಗಳಿಗೆ
ಅದು ಏನಕ್ಕೆ ಹಂಗೆ ಮಾಡ್ತಾರೋ, ಅದರಿಂದ ಅವ್ರಿಗೆ ಏನು ಸಿಗುತ್ತೋ ಗೊತ್ತಿಲ್ಲ. ಏನಾದರೂ ಒಂದು ಬಟ್ಟೆ ಮಾಡ್ತಾ ಇರ್ತೀವಿ, ಈ ಕಲರಾ, ಅವಳು ಕಪ್ಪಿದ್ದಾಳಲ್ವ, ಈ ಕಲರ್ ಸೂಟ್ ಆಗಲ್ಲ. ಯಾರೇ ಹೇಳಿದ್ದು? ಕಪ್ಪಿರೋರು ಬಟ್ಟೆನ ಕ್ಯಾರಿ ಮಾಡ್ದಂಗೆ ಯಾರೂ ಮಾಡೋಕ್ಕಾಗಲ್ಲ. ಕೃಷ್ಣ ಪರಮಾತ್ಮಂಗೆ ಯಾವ ಬಟ್ಟೆನಾರು ಹಾಕಿ ಹೆಂಗೆ ಕಾಣಿಸ್ತಾರೆ ಅಲ್ವಾ? ಅದೇ ಥರ ಇವಾಗ ಬಿಗ್ ಬಾಸಲ್ಲಿ ರಕ್ಷಿತಾ ಇದ್ರಲ್ಲ, ಏನೇ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಅಲ್ವಾ? ಕಲರ್ ಡಸಂಟ್ ಮ್ಯಾಟರ್ ಎಟ್ ಆಲ್, ದ ವೇ ಯು ಕ್ಯಾರಿ ಇಟ್. ನೀವೊಂದು ಕಾನ್ಫಿಡೆನ್ಸಿಂದ ಯಾವ ಕಲರಾರು ಹಾಕಿ ಚೆನ್ನಾಗಿ ಕಾಣಿಸ್ತಾರೆ. ದಟ್ಸ್ ವಾಟ್ ಐ ಬಿಲೀವ್. ಆ್ಯಂಡ್ ಅಫ್ಕೋರ್ಸ್ ಯಾರಾದರೂ ಇಬ್ಬರು ಬರ್ತಾಯಿದ್ದು, ತುಂಬ ಫೇರ್ ಇರೋರು ಮತ್ತು ಡಾರ್ಕ್ ಶೇಡವ್ರು ಬರ್ತಾಯಿದ್ರೆ ಫಸ್ಟ್ ಕಣ್ಣು ಬೆಳ್ಳಗಿರೋರ ಮೇಲೆ ಹೋಗುತ್ತೆ. ಬಟ್ ಡಾರ್ಕವ್ರನ್ನ ನೀವು ನೋಡಿ ಪುನಃ 2ನೇ ಸಲ ನೋಡ್ತೀರಾ, ಏನೋ ಒಂದು ಅಟ್ರಾಕ್ಷನ್ ಇರುತ್ತೆ. ದಟ್ಸ್ ಹೌ ಇಟ್ ಈಸ್. ಸೊ ಆಮೇಲೆ ಈ ದಪ್ಪ ಆದವ್ರಿಗೆ ಒಂದು ಬಟ್ಟೆ, ತೆಳ್ಳಗಿರೋ ಕಮಾನ್ ಆ ಥರ ಐ ಡೋಂಟ್ ಬಿಲೀವ್ ಇನ್ ಇಟ್. ಈ ಸಣ್ಣ ಇರೋರು ಹೇಳ್ತಾರೆ ನನಗೆ ಆರ್ಗನ್ಸದಲ್ಲಿ ಬಟ್ಟೆ ಮಾಡಿಕೊಡಿ, ನಾನು ಸ್ವಲ್ಪ ಗುಂಡು ಕಾಣಿಸ್ಬೇಕು. ದಪ್ಪ ಇರೋರು ನಂಗೆ ಸ್ಲೀವ್ಲೆಸ್ ಬೇಡ, ಕೈ ದಪ್ಪ ಕಾಣುತ್ತೆ. ಹೇಗದು? ಕೈ ಒಂದು ಸೈಜ್ ಇರುತ್ತೆ, ಅದ್ರ ಮೇಲೆ ಬಟ್ಟೆ ಬಿದ್ದಾಗ ಇಷ್ಟು ಜಾಸ್ತಿ ಆಗುತ್ತೆ, ಹೌದಾ? ಸೊ ಬಟ್ಟೆ ಬಿದ್ದಾಗಲೇ ದಪ್ಪ ಆಗೋದು, ಬಟ್ಟೆ ಇಲ್ದಾಗ ಸ್ಲೀವ್ಲೆಸ್ ಇದ್ದಾಗ ಕೈ ಸಣ್ಣನೇ ಕಾಣೋದು. ಹೌದು. ಬಟ್ ಅದನ್ನು ಯಾರೂ ಒಪ್ಪಲ್ಲ. ಮ್ಯಾಥಮೆಟಿಕ್ಕಾಗಿ ನೀವು ನೋಡಿದ್ರೆ ಒಂದು 1/2 ಇಂಚ್ ಮೇಲೆ ಬರುತ್ತೆ ಬಟ್ಟೆ, ಸೊ ದಪ್ಪ ಕಾಣಿಸ್ಬೇಕು, ನಾವು ಅಗಲ ಕಾಣಿಸ್ಬೇಕು. ದೇ ಡೋಂಟ್ ಬಿಲೀವ್. ಇಲ್ಲ, ನಂಗೆ ಸ್ಲೀವ್ಲೆಸ್ ಬೇಡ, ನನ್ನ ಕೈ ದಪ್ಪ ಇದೆ. ಸೊ ಇದೆಲ್ಲ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಹಾಕಿಸ್ಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಬಟ್ ಅಂದರೆ ಈ ಕಾನ್ಸೆಪ್ಟ್ ಬಾಡಿ ಶೇಮಿಂಗ್ ಅನ್ನೋದು ಅದು ಯಾವತ್ತೂ ನಿಲ್ಲಲ್ಲ ಅನ್ನೋದು. ತೆಳ್ಳಗಿರೋ ಹುಡುಗಿಯರು ಮೈಂಡ್ ಸೆಟ್ ಹಾಕ್ಕೊಬಿಡ್ಬೇಕು, ತೆಳ್ಳಗಿದ್ರು ಇದು ನನ್ನ ಬಾಡಿ, ದಪ್ಪ ಇದ್ರು ಇದು ನನ್ನ ಬಾಡಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ತೆಳ್ಳಗೆ ಚೆನ್ನಾಗಿದ್ದೀನಿ ಅಂತ ಅವ್ರ ತಲೆಯಲ್ಲಿ ಹಾಕ್ಕೊಂಡು ಆ ಕಾನ್ಫಿಡೆನ್ಸಲ್ಲಿ ಇರಬೇಕು. ದಪ್ಪಗಿರೋರು ನನ್ನ ಮನೆ ಅನ್ನತ್ತೀನಿ, ನಾನು ದಪ್ಪ ಆಗಿದ್ದೀನಿ, ನಿನ್ನ ಮನೆಗೆ ಬಂದಿಲ್ಲ ಗುರು, ನಾನು ದಪ್ಪ ಗುಂಡಕ್ಕೆ ಚೆನ್ನಾಗಿದ್ದೀನಿ, ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ಕಾಣ್ತೀನಿ, ನಾನು ಮದುವೆ ಆಗೋ ಹುಡ್ಗಂಗೆ ಚೆನ್ನಾಗಿ ಕಾಣ್ತೀನಿ, ನಿನಗೆ ಹೆಂಗೆ ಕಾಣಿಸಿದ್ರು ನನಗೆ ಅದು ಬೇಡ ಅಂತ ಆ ಥರ ಒಂದು ರೂಡ್ ಮೈಂಡ್ ಸೆಟ್ಟಿಗೆ ಬಂದುಬಿಡಬೇಕು. ಆ್ಯಂಡ್ ಡಾರ್ಕ್ ಇರೋರಂತೂ ಏನೂ ತಲೆ ಕೆಡ್ಸ್ಕೋಬಾರ್ದು, ಬಿಕಾಸ್ ದೇ ಆರ್ ದ ಪ್ರಿಟಿಯೆಸ್ಟ್ ಆನ್ ದ ಅರ್ತ್ ಅನ್ಸೋದು ನನಗೆ. ಅವರೆಷ್ಟು ಲಕ್ಷಣ ಇರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ. ಆ್ಯಂಡ್ ಫೇರ್ ಇರೋರಿಗೆ ಯಾವ ಕಷ್ಟ ಇಲ್ಲನೋ ಗೊತ್ತಿಲ್ಲ ನನಗೆ. ಇಲ್ಲ, ಅದೂ ಆಮೇಲೆ ಕ್ರಿಯೇಟ್ ಆಗಿಬಿಡುತ್ತೆ. ಅಂದರೆ ಯಾವತ್ತೂ ನಮಗೆ ಪ್ರಾಬ್ಲಮ್ಸ್ ಏನು ಹೇಳ್ತಾರೆ, ಪ್ರಾಬ್ಲಮ್ಸೇ ಇರೋದು, ನಮಗೆ ಸೊಲ್ಯೂಷನ್ಸ್ ಬೇಕಿಲ್ಲ, ಹುಡುಕ್ತೀವಿ ಅಷ್ಟೇ. ಈಗ ಇಲ್ಲಾಂದರೆ ನೋಡಿ, ಇಷ್ಟು ಫೇರ್ನೆಸ್ ಕ್ರೀಮ್ಗಳಾಗಿರ್ಬೋದು, ಇಷ್ಟು ಈಗ ಪಿಂಪಲ್ ರಿಮೂವ್ ಮಾಡೋದಾಗಿರ್ಬೋದು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಆಮೇಲೆ ಶೈನ್, ಕೊರಿಯನ್ ಗ್ಲೋ ಈ ಥರದ್ದು ಆಗಿರ್ಬೋದು, ಇಂಥದ್ದೆಲ್ಲನೂ ಕೂಡ ಬಂದಾಗ್ಬಿಟ್ಟು ಸ್ಟಾಪ್ ಆಗಿಬಿಟ್ಟು ಮನೇಲಿ ಅವ್ರು ಇಡ್ತಿದ್ರು, ನಾವು ನಮ್ಮಷ್ಟಕ್ಕೆ ಇಡ್ತಿದ್ವಿ. ಬಟ್ ಅದು ಆಗಲ್ಲ. ಬಟ್ ಸ್ವಲ್ಪ ಲೆವೆಲ್ ಕಡಿಮೆ ಇನ್ನಾದರೂ ಮಾಡ್ಬೋದು ಇಷ್ಟು ಎಜುಕೇಟೆಡ್ ಆದಮೇಲೆ ಅಂತ ಅನ್ಸುತ್ತೆ. ಆಗುತ್ತೆ, ನಾವು ನೋಡುವ. ಐ ಆಮ್ ಆಲ್ಸೋ ಹೋಪಿಂಗ್. ಯಾಕಂದರೆ ತುಂಬಾ ಚೇಂಜಸ್ ಕಾಣ್ತಿದ್ದೀವಿ ಇವಾಗ, ಮುಂಚೆಷ್ಟು ನಡೀತಾ ಇಲ್ಲ. ಆ್ಯಂಡ್ ನಾವು ಕಿಡ್ಸ್ ನೋ ಟು ಗಿವ್ ಬ್ಯಾಕ್. ನಮಗೆ ಯಾವಾಗ ಮೈ ಮಾಮ್ ಇಸ್ ರಿಯಲಿ ಫೇರ್, ಆಯಿತಾ? ನಿಮ್ಮಮ್ಮ ಎಷ್ಟು ಬೆಳ್ಳಗೆ, ನೀನು ಯಾಕೆ ಕಪ್ಪಗೆ ಅಂತ ಕೇಳಿದಾಗ ನನಗೆ ದುಃಖ ಆಗ್ತಿತ್ತು, ಅಳು ಬರ್ತಿತ್ತು, ಬಾತ್ರೂಮಲ್ಲೋ ಎಲ್ಲೋ ಹೋಗಿ ಹತ್ತು ಬರ್ತಿದ್ದೆ. ಹೌದಲ್ಲ, ನಾನು ಯಾಕೆ ಹಿಂಗೆ ಅಂತ ಅಮ್ಮಂಗೆ ಕೇಳ್ತಿದ್ದೆ, ನೀನು ಯಾಕೆ ನಿನ್ನ ಬಣ್ಣ ನಂಗೆ ಕೊಟ್ಟಿಲ್ಲ, ಆ ಥರ ಎಲ್ಲ. ಬಟ್ ನೌ ಐ ಆಮ್ ಪ್ರೌಡ್, ಬಿಕಾಸ್ ನಾನು ನಮ್ಮ ಅಪ್ಪನ ಥರ ಇರೋದು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಲೈಕ್ ಮೈ ಡ್ಯಾಡ್. ಐ ಆಮ್ ವೆರಿ ಹ್ಯಾಪಿ. ನಾನು ನಮ್ಮ ಅಪ್ಪನ ನೋಡಿಲ್ಲ, 9 months ಮಗು ಇದ್ದಾಗಲೇ ಐ ಹ್ಯಾವ್ ಲಾಸ್ಟ್ ಹಿಮ್. ಸೊ ಅಪ್ಪನ ಪ್ರೀತಿ ಏನಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಅಪ್ಪನ ಥರ ಇದ್ದೀನಿ ಅಂತ ಯಾರು ಹೇಳಿದಾಗ ಐ ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್. ಸೊ ನಂಗೆ ಇವಾಗ ಅದೇನು ಇಲ್ಲ. ಆ್ಯಂಡ್ ಐ ಫೀಲ್ ಒಂದು ಸ್ವಲ್ಪ ನಮ್ಮ ಹತ್ರ ಇರುವ ಕ್ರೀಮ್ಗಳು, ಫೌಂಡೇಶನ್ ಅದು ಇದು ಒಂಚೂರು ಮಿಕ್ಸ್ ಮಾಡಿ ಒಂಚೂರು ಹೈಲೈಟರ್ ಕೊಟ್ಬಿಟ್ರೆ ವಿ ವಿಲ್ ಲುಕ್ ಗುಡ್, ನೋ ಡೌಟ್ ಅಬೌಟ್ ಇಟ್. ಅದು ಪಾರ್ಲರ್ಗೆ ಹೋಗಿ ಅದು ಮಾಡಿಸ್ಕೊ ಯು ಡೋಂಟ್ ಬಿಲೀವ್, ಐ ಹ್ಯಾವ್ ನೆವರ್ ಎವರ್ ಡನ್ ಎನಿಥಿಂಗ್ ಲೈಕ್ ದಟ್ ಫಾರ್ ಮೈ ಸ್ಕಿನ್. ಬಟ್ ಏನಂದರೆ ಎಲ್ಲ ಹೇಳ್ತಾರಲ್ಲ, ತುಂಬ ನೀರು ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ನಂಗೆ ಹೇಳ್ತಾರೆ ತುಂಬ ಜನ, ಹೌ ಕಮ್ ಯುವರ್ ಸ್ಕಿನ್ ಹ್ಯಾಸ್ ಗುಡ್ ಗ್ಲೋ ಅಂತ. ನೀರು ಕುಡಿದು ಬರೋದು ಅದೆಲ್ಲ ನಾನೇನು ಮಾಡಿಲ್ಲ. ಅಥವಾ ಒಳ್ಳೆ ಊಟ, ಹಣ್ಣು ಏನು ನನ್ನ ಮುಂದೆ ಇದೆ, ಹಶ್ವಾದಾಗ ನಾನು ತಿಂತೀನಿ. ಹ್ಯಾಪಿ ಆಗಿದ್ರೆ ಆಯಿತು. ಮೇ ಬಿ ಅದೇ ಓನ್ಲಿ ಕೀವರ್ಡ್. ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಕೀಪ್ ಯುವರ್ ಸರೌಂಡಿಂಗ್ ಹ್ಯಾಪಿ, ನಿಮ್ಮ ಸುತ್ತ ಇರೋರನ್ನ ಖುಷಿಯಾಗಿ ಇಡ್ತಾರೆ ನೋಡಿ, ನಿಮ್ಮನ್ನು ಅವ್ರನ್ನ ಮಾತ್ರ ಹತ್ತಿರ ಇಟ್ಕೊಳ್ಳಿ. ನಿಮ್ಮ ಜೊತೆ ಇದ್ದು ಕುಯ್ಯ ಜಸ್ಟ್ ಸ್ಟೇ ಅವೇ ಫ್ರಮ್ ದ ನೆಗೆಟಿವಿಟಿ. ದಟ್ಸ್ ವಾಟ್ ಐ ಬಿಲೀವ್ ಆ್ಯಂಡ್ ಐ ಡೂ ಆಲ್ಸೋ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಾವು ಖುಷಿಯಾಗಿದ್ದರೆ ಎಲ್ಲದೂ ಒಂಥರ ಇಡೀ ಎನ್ವೈರನ್ಮೆಂಟು ಖುಷಿಯಾಗಿರುತ್ತೆ. ಹೌದು, ಅದು ನಿಜ. ಯಾಕಂದರೆ ನಾವು ಹೇಗಿರ್ತೀವಿ ಅದ್ರ ಮೇಲೆ, ನಮ್ಮ ಏನು ಎನ್ವಿರಾನ್ಮೆಂಟ್ ಹೇಗಿರುತ್ತೋ ಅದ್ರ ಮೇಲೆ ನಮ್ಮ ಮೂಡು, ನಮ್ಮ ಹ್ಯಾಪಿನೆಸ್ಸು ಎಲ್ಲನೂ ಡಿಸೈಡ್ ಆಗುತ್ತೆ. ಬಟ್ ಎಷ್ಟೇ ಹೇಳಿದ್ರು ಕೂಡ ಈಗ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಈಗ ಬಟ್ಟೆ ಮೆಟೀರಿಯಲ್ ಎಲ್ಲ? ಈಗ ಕಾಟನ್ ದಪ್ಪ ಇರೋರಿಗೆ ಇನ್ನೂ ದಪ್ಪ ಕಾಣೋ ಹಂಗೆ ಮಾಡುತ್ತಾ, ಅಥವಾ ಸಿಲ್ಕ್ ಅಂದರೆ ಸ್ವಲ್ಪ ಇನ್ನು ಸಣ್ಣ ಕಾಣೋ ಹಂಗೆ, ಅದೇನಾದರೂ ಇದೆಯಾ ಈಗ ಫ್ಯಾಷನ್ ಇಂಡಸ್ಟ್ರಿ ಅಂತ ಬಂದಾಗ? ಸ್ವಲ್ಪ ಇದೆ.
ಬಟ್ ಹೌ ಟ್ರೂ ಅಂತ ಇವಾಗ ಆರ್ಗ್ಯಾನ್ಸದಲ್ಲಿ ನಾವು ಒಂದು ಸ್ಕರ್ಟ್ ಮಾಡಿದ್ರೆ ಖಂಡಿತ ಅದು ಅಗ್ಲ ಕೂರುತ್ತೆ. ಸೊ ನಾವು ಸೈಜಲ್ಲಿ ಸ್ವಲ್ಪ ಹೆಲ್ದಿ ಆಗಿದ್ದರೆ ಇನ್ನೊಂಚೂರು ಹೆಲ್ದಿಯಾಗಿ ಕಾಣಿಸ್ತೀವಿ, ಅದರಲ್ಲಿ ಡೌಟ್ ಇಲ್ಲ. ಸೊ ಅವಾಗ ಏನು ಮಾಡ್ತೀವಿ ನಾವು, ಆ ಥರ ಹೆಲ್ದಿ ಇರೋರಿಗೆ ಜಾರ್ಜೆಟ್ಟಲ್ಲಿ, ಕ್ರೇಪಲ್ಲಿ, ಆ ಥರ ಸೆಮಿ ಆದರೂ ಆಯಿತು ಅಥವಾ ಫೈನ್ ಕ್ವಾಲಿಟಿ ಆದರೂ ಆಯಿತು, ಅದರಲ್ಲಿ ಮಾಡೋಕ್ಕೆ ಶುರು ಮಾಡ್ತೀವಿ. ಜಾರ್ಜೆಟ್, ಕ್ರೇಪ್. ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ ಅವರಿಗೆ ಕಾಟನ್ಸು, ಮಲ್ಲಲ್ಲಿ ಮಾಡಿದ್ರೂ ಸಣ್ಣ ಕಾಣ್ತಾರೆ. ಮಲ್ ಬಟ್ಟೆ ಅಂತ ಬರುತ್ತಲ್ಲ, ಅದರಲ್ಲೂ ಸಣ್ಣ ಕಾಣ್ತಾರೆ. ಸೊ ಆ ಥರ ಏನಾದರೂ ಒಂದು ನಾವು ಚೂರು ಅದು ಇದು ವೇರಿಯೇಟ್ ಇದ್ದೇ ಇರುತ್ತೆ, ಮಾಡೇ ಮಾಡ್ತೀವಿ. ಬಟ್ ಹೇಳಲ್ಲ ಅದನ್ನು ನಾನು ನಮ್ಮ ಕ್ಲೈಂಟಿಗೆ ಹೇಳಲ್ಲ. ಸೊ ಓಕೆ, ಐ ಜಸ್ಟ್ ಸಜೆಸ್ಟ್, ನೀವು ಯಾಕೆ ಕ್ರೇಪ್ಗೆ ಹೋಗಬಾರ್ದು, ಚೆನ್ನಾಗಿ ಕಾಣುತ್ತೆ, ನೀವು ಯಾಕೆ ಜಾರ್ಜೆಟಿಗೆ ಹೋಗಬಾರ್ದು, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ ಹೊರತು ನೀವು ಸಣ್ಣ ಕಾಣ್ತೀರಾ ಸೊ ಇದಕ್ಕೆ ಹೋಗಿ ಆ ಥರ ಐ ನೆವರ್ ಡೂ ದ್ಯಾಟ್. ಆ್ಯಂಡ್ ಹೇಗೆ ಅಂದರೆ ನಂದು 90% ಕ್ಲೈಂಟ್ಸು ದೇ ಲಿವ್ ಇಟ್ ಆನ್ ಮೀ. ಮಟೀರಿಯಲ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ನನ್ನ ಮೇಲೆ ಬಿಟ್ಟಿರ್ತಾರೆ. ಸೊ ಅದೊಂದು ದೊಡ್ಡ ಜವಾಬ್ದಾರಿ. ನೀವೇ ಬಟ್ಟೆ ಕೊಟ್ಟು ನೀವೇ ಡಿಸೈನ್ ಕೊಟ್ಟರೆ ನೀವು ಕೇಳ್ದಂಗೆ ನಾನು ಮಾಡಿಕೊಡ್ಬೋದು. ನೀವು ಹೆಂಗೆ ಕಾಣಿಸಿದ್ರು ಅದು ನಿಮ್ಮ ಪ್ರಾಬ್ಲಮ್. ಎಲ್ಲದು ನಮ್ಮ ಮೇಲೆ ಬಿಟ್ಟಾಗ ಐ ಹ್ಯಾವ್ ಟು ವರ್ಕ್ ಮೋರ್ ಚಾಲೆಂಜ್ ಆ್ಯಕ್ಚುಲಿ. ಸೊ ಇಲ್ಲಿ ತನಕ ಐ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಟಚ್ ವುಡ್ ಇದರಲ್ಲಿ, ಆ್ಯಂಡ್ ಪೀಪಲ್ ಹ್ಯಾವ್ ಲವ್ಡ್ ಇಟ್. ಸೊ ಅದೊಂದು ಸಮಾಧಾನ ಇದೆ. ಬಟ್ ನನಗೆ ಡಿಸೈನ್ ಮಾಡಿ ಆ ಡಿಸೈನ ಚೇಂಜ್ ಮಾಡಿ ಅವ್ರಿಗೆ ಒಪ್ಸೋಕ್ಕಾಗಿಲ್ಲ ಅಂದರೆ ಅದೊಂದೇ ಒಂದು ಮಲ್ಲಮ್ಮನವರು. ಸಚ್ ಎ ಟಫ್ ನಟ್ ಟು ಕ್ರ್ಯಾಕ್ ಅಂದರೆ ಐ ಜಸ್ಟ್ ಕಾನ್ ಟೆಲ್ ಯು. ಅವರಿಗೆ ನಾನು ಏನಿಲ್ಲ, ಒಂಚೂರು ಡೀಪು, ಒಂಚೂರು ಉದ್ದ ಕೈ, ಒಂದು ಸಲ ಏನಾಗುತ್ತೆ ನೋಡಿ ಬಿಡೋಣ ಅಂತ ಎಲ್ಬೋ ಸ್ಲೀವ್ಸ್ ಮಾಡಿ ಬ್ಲೌಸ್ ಮಾಡಿಕೊಟ್ಟಿದ್ದೆ. ನಾನು ಊರಿಗೆ ಹೋಗಿ ಬರೋದ್ರೆ ಅದು ಇಲ್ಲಿಗೆ ಹೋಗಿದೆ. ಅದಂಗೆ ಕಟ್ ಮಾಡಿದ್ದಾರೆ, ಕಟ್ ಮಾಡಿ ನೀಟಾಗಿ ಹೊಲ್ಕೊಂಡು ಹಾಕೊಂಡು ಬರ್ತಿದ್ದಾರೆ ಖುಷಿಯಾಗಿ. ಸೊ ಅವರು ನನಗೆ ಅದಕ್ಕೆ ಹೇಳಿದ್ದು, ಬಿಗ್ ಬಾಸಲ್ಲಿ ಅವ್ರನ್ನ ಬೇರೆ ಬೇರೆ ಬಟ್ಟೆಗಳಲ್ಲಿ ನೋಡಿದಾಗ ನನಗೆ ಶಾಕು, ಇದೇ ಮಲ್ಲಮ್ಮನ ಅಂತ. ಆ ಥರ ಅವರಿಗೊಂದು ಅವ್ರದ್ದೊಂದು ನಾರ್ಮಲ್ ಇದೆ, ಅದೇ ಥರ ಬ್ಲೌಸ್ ಬೇಕು, ಅದು ಮುಚ್ಚಿರ್ತಾರಲ್ಲ, ಅದು ಫುಲ್ ಹಿಂಗೆ ಸೆರಗು ಹಾಕೊಂಡಿರ್ತಾರಲ್ಲ. ಬಟ್ ನಂಗೆ ಅದು ಡೌಟ್ ಇತ್ತು, ಮಲ್ಲಮ್ಮ ಈಗ ನೀವು ಫ್ಯಾಷನ್ ಇಂಡಸ್ಟ್ರಿಲಿ ಇರೋದ್ರಿಂದ ಮಲ್ಲಮ್ಮಗೂ ಚೆನ್ನಾಗಿರುವಂಥ ಬಟ್ಟೆನ ಕಳಿಸ್ಕೊಡ್ತೀನಿ ಅಂತ ನೀವು ಹೇಳ್ತಿದ್ರಾ? ಮಲ್ಲಮ್ಮ ಏನು ಹೇಳ್ತಿದ್ರು ಬಿಗ್ ಬಾಸ್ ಮನೇಲಿದ್ದಾಗ? ಇಲ್ಲಿಂದ ಹೋಗಬೇಕಾದ್ರೆ ನಾನು ಶಾಪಿಂಗ್ ಮಾಡ್ಕೊಂಡು ಸೀರೆ ತಂದಾಗ ಅದಕ್ಕೂ ಮುಂಚೆನೇ ಒಂದಷ್ಟು ಸೀರೆಗಳು ಕೊಟ್ಟಿದ್ದಲ್ಲ. ಅಯ್ಯೋ ಎಂತಕ್ಕೆ ಶಾಪಿಂಗ್ ಮಾಡಿದ್ದು ಅಲ್ಲ, ಎಂತಕ್ಕೆ ಇಷ್ಟು ಸೀರೆ ತಂದಿರೋದು, ನನ್ನ ಹತ್ರ ನೀವು ಕೊಟ್ಟಿದ್ದೆ ಬೇಜಾನಿದೆ, ಅಲ್ಲೇನು ಹುಟ್ಟಿದ ಸೀರೆ ಉಟ್ರೆ ಹೊರಗೆ ಹಾಕ್ತಾರೆ, ಇಲ್ಲ ತಾನೇ, ನಾನು ಹುಟ್ಟಿದ್ದೇ ಉಡ್ತೀನಿ ಅಂತ ಹೇಳಿದೆ. ಹಾಗಲ್ಲ ಮಲ್ಲಮ್ಮ, ಪ್ರೀತಿನ ತಂದಿದ್ದೀನಿ ತೊಗೊಳ್ಳಿ ಅಂತ ಅವರಿಗೆ ಒಪ್ಪಿಸಿ ಅವ್ರದ್ದು ಕಳಿಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಅದಾದಮೇಲೆ ಅವ್ರು ಒಳಗಿದ್ರಲ್ಲ, ಆವಾಗ ನಂಗೆ ಈಸಿಯಾಗಿ ಕಳ್ಸೋಕ್ಕಾಯ್ತು. ಆ್ಯಂಡ್ ಅದ್ರಲ್ಲಿ ತುಂಬ ಸೀರೆ ಉಟ್ಟೇ ಇರಲಿಲ್ಲ. ಹೊರಗೆ ಬಂದ್ರಲ್ಲ, ಹೊರಗೆ ಬಂದಮೇಲೆ ಇಂಟರ್ವ್ಯೂಸ್ಗೆಲ್ಲ ಹೊಸ ಸೀರೆ ಉಟ್ಕೊಂಡು ಮೇಡಮ್ ಕೊಟ್ಟಿದ್ರು ಅಂತ. ದೆನ್ ಐ ಟೋಲ್ಡ್, ನೀವು ಇನ್ಯಾವ ಇಂಟರ್ವ್ಯೂಲು ಮೇಡಮ್ ಅನ್ನಂಗಿಲ್ಲ ಅಂತ. ಈಗ ರೆಡ್ಯೂಸ್ ಮಾಡಿದ್ದಾರೆ, ಇಲ್ಲಾಂದರೆ ಎಲ್ಲ ಟೈಮು ಶಿ ಕೆಪ್ಟ್ ಟಾಕಿಂಗ್ ಅಬೌಟ್ ಮೀ ಓನ್ಲಿ. ಹೌದು ಅಂದರೆ ಅವ್ರಿಗೆ ಆ ಪ್ರೀತಿ ಇದೆ. ಬಟ್ ಅದೇ ಅವ್ರದ್ದು ಇಳ್ಕಲ್ ಸೀರೆನ ಸ್ವಲ್ಪ ಆ ಕೈಂಡ್ ಆಫ್ ಸೀರೆ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಕಾಟನ್ ಸೀರೆಗಳೆಲ್ಲ ತುಂಬ ಇಷ್ಟಪಡ್ತಾರೆ ಅವರು. ಇಳ್ಕಲ್ಲು, ಕಾಟನ್ನು, ಆಮೇಲೆ ಜರಿ, ಸಣ್ಣ ಜರಿ ಇರೋವಂಥದ್ದು ಆ ಥರ ಎಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಸಾರೀಸ್ ಈ ದೇವಸ್ಥಾನಗಳಿಗೆ ಹೋದಾಗ ಕೊಡ್ತಾರೆ ಗೊತ್ತಾ. ಅಂದರೆ ಈಗ ದೊಡ್ಡ ವ್ಯಕ್ತಿಗಳು ಹೋದಾಗ ಅವರಿಗೆ ಅಂತ ಸೀರೆಗಳು ಎತ್ತಿಟ್ಟಿರ್ತಾರೆ, ಅದನ್ನು ಕೊಡ್ತಾರೆ. ಆ ಥರ ಸೀರೆಗಳು ಮಲ್ಲಮ್ಮಂಗೆ ತುಂಬ ಇಷ್ಟ. ಈಗ ಒಂದೆರಡು ದೇವಸ್ಥಾನದಲ್ಲಿ ಅವರಿಗೂ ಸಿಕ್ತು. ಸೊ ಶಿ ವಾಸ್ ವೆರಿ ಹ್ಯಾಪಿ. ಈ ಸೀರೆ ನಂಗೆ ಇಷ್ಟ ಆಯ್ತು, ಈ ಸೀರೆ ನಂಗೆ ಇಷ್ಟ ಆಯ್ತು ರೀ. ಓಕೆ ಅದು ಖುಷಿ ಅಲ್ವಾ? ಖುಷಿ. ಆ್ಯಂಡ್ ಹರ್ ಸ್ನಫ್ ಆ್ಯಂಡ್ ಕಾಫಿ ಕಲರ್ ಇಸ್ ಹರ್ ಫೇವ್ರೆಟ್. ಸೊ ಆ ಕಲರ್ದು ಯಾವಾಗ ಕೊಟ್ಟರು ಖುಷಿಯಾಗಿ ಉಟ್ಕೋತಾರೆ. ಬಟ್ ಅವ್ರದ್ದೊಂದು ಫೋಟೋ ಇತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ. ನಾನು ಒಂದು ಅವ್ರನ್ನ ಇಂಟರ್ವ್ಯೂ ಕರೆಯುವಾಗ ಅವ್ರಿಗೆ ತೋರಿಸ್ದೆ, ವೈಟ್ ಸ್ಯಾರಿ ಹಾಕಿ ತಾವರೆ ಇಟ್ಕೊಂಡು. ಅವರು ಶಾಕಿಂಗ್ ಆಗಿ ಹೇಳೋದು, ಇದು ಯಾವಾಗ ತೆಗೆದ್ರಿ ಫೋಟೋ, ನಂಗೆ ಗೊತ್ತೇ ಇಲ್ಲ, ನಾನು ಈ ಸಾರಿ ಉಟ್ಟಿಲ್ಲ, ನಾನು ಈ ಸರ ಹಾಕಿಲ್ಲ, ಮತ್ತೇನೋ ಬಳೆ ನಂದೆ, ಸರ ನಂದೆ, ಮತ್ತೆ ಈ ತಾವ್ರೆ ಯಾವಾಗ ಇಟ್ಕೊಂಡೆ ಗೊತ್ತಿಲ್ಲ, ಕೂದಲು ಮೇಕಪ್ ಎಲ್ಲ ಮಾಡಿದ್ದಾರೆ ಅಂತಿದ್ದಾರೆ ಇವರು. ಅದೇನೋ ಒಂದು ಬಂದಿತ್ತಲ್ಲ AI ಇಲ್ಲಿ ಮಾಡಿದ್ದು, ಜಿಬ್ಲಿ ಸಮಥಿಂಗ್ ವಾಸ್ ದೇರ್, ನೋ ಜಿಬ್ಲಿ ಆರ್ಟ್. ಅದು ಮನೋಜ್ ಅವರು ಸುಮ್ಮನೆ ಕೂತಾಗ ಸುಮ್ಮನೆ ಮಾಡಿದ್ರು. ಇಟ್ ವಾಸ್ ಸೋ ಕ್ಯೂಟ್. ಟೀಮ್ ಅವರು ಹಾಕಿದ್ರು ಅದನ್ನು ಅಷ್ಟೇ. ಹಂಗೆ ಅದು ನೋಡ್ಬಿಟ್ಟು ನಾವು ಮಲ್ಲಮ್ಮ ನಮಗೆ ಹೇಳಿದೆ ಈ ಥರ ಡ್ರೆಸ್ ಮಾಡ್ಕೊಂಡು ಎಲ್ಲಿ ಹೋಗಿದ್ರಿ ನೀವು ಅಂತ. ನಾನು ಅಲ್ವೇ ಅಲ್ಲ ಅದನ್ನು ನೋಡಿ ನೀವೇ ಅಂತ. ಶಿ ವಾಸ್ ಸೋ ಕನ್ಫ್ಯೂಸ್. ಚೆನ್ನಾಗಿ ಆಟಾಡ್ಸಿದ್ವಿ ಅವಾಗ. ಪಾಪ ಅವ್ರು ಇವಾಗಲೂ ಅದೇ ಮೂಡಲ್ಲಿದ್ದಾರೆ. ಅವರು ಇದು ನಾನಂತ ಅವರು ಅಂತ ಗೊತ್ತು, ನಾನು ಚೆನ್ನಾಗಿ ಕಾಣ್ತಿದ್ದೀನಲ್ವಾ ಅಂತಾರೆ ಅವರೇ. ಚೆನ್ನಾಗಿ ಕಾಣ್ತಿದ್ದೀರ ಮಲ್ಲಮ್ಮ. ಎಷ್ಟು ವೈರಲ್ ಆಗಿತ್ತು ಅಲ್ವಾ. ಹೀರೋಯಿನ್ ರಮ್ಯಾ ಇದಾರಲ್ಲ, ಅವ್ರು ಕೂಡ ಲೈಕ್ ಮಾಡಿದ್ರು. ನೈಸ್.
ಸೂಪರ್ ಅಲ್ವಾ? ನಮಗೆ ಭಾಳ ಖುಷಿ ಅವಾಗ ಅವ್ರು ಲೈಕ್ ಮಾಡಿದ್ರು ಅಂತ. ಮಲ್ಲಮ್ಮಂಗೂ ಹೇಳಿದ್ವಿ ನೋಡಿ, ಪಿಕ್ಚರ್ ಹೀರೋಯಿನ್ ಇದ್ರಲ್ಲ ಅವ್ರು ಲೈಕ್ ಮಾಡಿದ್ರು ಅಂತ. ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ನಿಜ, ಅವ್ರಿಗೆ ಅಂದರೆ ಅವು ಎಷ್ಟು ಮುಗ್ಧರು ಅಂತ ಹೇಳಿದಾಗ ಅದು ಎಷ್ಟು ಕನೆಕ್ಟ್ ಆಗುತ್ತೆ ನೋಡಿ. ಅವರು ನಾನು ಈ ಹೇರ್ ಯಾವಾಗ ಮಾಡಿಸ್ಕೊಂಡೆ, ಈ ಸರ ಮಾತ್ರ ನಂದೆ, ಆಮೇಲೆ ಈ ಸೀರೆ ಯಾವಾಗ ಹಾಕ್ಕೊಂಡೆ, ಅದು ಮನೋಜ್ ಸರ್ ಮಾಡಿದ್ದು ಅಂತ ಎಷ್ಟು ಅಂದರೆ ಗೊತ್ತೇ ಇಲ್ಲ ಅವ್ರಿಗೆ ಇಲ್ಲಿ ತನಕ ಅದೊಂದು ಆರ್ಟು ಅಲ್ವಾ? ಅವರು ತುಂಬಾನೇ ಇನ್ನೋಸೆಂಟ್. ಇವಾಗ ಸ್ವಲ್ಪ ಪ್ರಪಂಚ ಗೊತ್ತಾಗ್ತಿದೆ, ಆದ್ರೂ ಇನ್ನೋಸೆನ್ಸ್ ಏನು ಕಮ್ಮಿ ಆಗಿಲ್ಲ. ಸ್ಟಿಲ್ ದ ಸೇಮ್. ಇವಾಗ ಡೈಲಿ ಬರ್ತಾರೆ, ನಂಗೆ ಟೀ ತಂದು ಕೊಡ್ತಾರೆ, ಕೆಲಸ ಬುಟಿಕ್ ರೂಟೀನ್ ಕೆಲಸ ಮಾಡ್ತಾರೆ. ಮಧ್ಯೆ ಅದು ಇದು ಇದ್ದಾಗ ಕಳಿಸ್ತೀನಿ ನಾನು, ಶೂಸ್ ಅದು ಇದು ಹೋಗಿ ಬರ್ತಾರೆ. ಅದೇ ಮಲ್ಲಮ್ಮ ತುಂಬಾ ಫೇಮಸ್ ಆಗಿದ್ದು ಯಾವಾಗ ಅಂದ್ರೆ ಡಾಕ್ ಸತೀಶ್ ಅವ್ರದ್ದು ಫೇಲ್ ಪಾರ್ಟಿಗೆ ಹೋಗಿದ್ರಲ್ಲ, ನೀವು ಹೇಳಕ್ಕಿಂತ ಮುಂಚೆನೆ ಹರೀಶ ನನಗೆ ಪಾಪ ಇವರು ಫುಲ್ ಎಕ್ಸೈಟ್ ಆಗಿ ಹರೀಶ ಅಂತಿದ್ದಾರೆ. ಓಕೆನಾ, ಪಾಪ ಸತೀಶ್ಗೆ ಫುಲ್ಲು ಟೆನ್ಷನ್ ಆಯ್ತು ಅನ್ಸುತ್ತೆ. ಅವರು ಅದು ಹರೀಶ ಅಲ್ಲ, ಹರ್ಷ. ಅದಾದ್ಮೇಲೆ ಅವ್ರ ಮಗನ ಪಕ್ಕನೇ ಕೂತ್ಕೊಂಡು ನಿಮ್ಮ ಹೆಸ್ರೇನು ಅಂತ ಅವ್ರದ್ದೇ ಪಾರ್ಟಿಗೆ ಹೋಗಿ ಅವ್ರದ್ದೇ ಕೇಕ್ ಕಟ್ ಮಾಡಿ ಅವರಿಗೆ ಬರ್ಡೇ ವಿಶ್ ಮಾಡಿ ಅವ್ರ ಹೆಸರೇ ಕರೆದು ನೆಕ್ಸ್ಟ್ ಮೂಮೆಂಟು ಕೂತ್ಕೊಂಡ್ಬಿಟ್ಟು ನಿಮ್ಮ ಹೆಸರೇನು ಅಂತ ಅವರು ಅದಕ್ಕೆ ಇಷ್ಟೊತ್ತು ಕರೆದ್ರಲ್ಲ ಆ ಹರ್ಷ ನಾನೇ ಅಂದರು. ದಟ್ ವಾಸ್ ಹಿಲೇರಿಯಸ್. ಅದಂತೂ ಹೆಂಗೆ ಹಿಟ್ಟಾಗಿದೆ ಅಂದರೆ, ಯಾಕಂದರೆ ನಾವೊಂದು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೇ ಇರಲಿಲ್ಲ. ಇವ್ರಿಗೆ ಪಾಪ ಗೊತ್ತೇ ಇಲ್ಲ ಹರ್ಷ ಅನ್ನೋ ಹೆಸರು, ಹರೀಶ ಅಂತಿದ್ದಾರೆ ಇವ್ರು ಜೋರಾಗಿ. ಯಾಕಂದರೆ ಆ ಹರ್ಷ ಅನ್ನೋದು ಅಷ್ಟು ಫೇಮಸ್ ಇದೆ ಅಲ್ವಾ ಹೊರಗಡೆ. ಇವಾಗೆಲ್ಲ ಟ್ರೋಲ್ ಎಲ್ಲ ಪೇಜಲ್ಲೂ ಓಡ್ತಿರೋದೆ ಹರ್ಷ ಅನ್ನೋಂಥ ಡೈಲಾಗ್. ಸೊ ಅದನ್ನು ಇವರು ತುಂಬ ಯುನೀಕಾಗಿ ಕನ್ವರ್ಟ್ ಮಾಡಿಬಿಟ್ರು. ಬಟ್ ನಾ ಮಲ್ಲಮ್ಮ ಜೊತೆ ಮಾತಾಡುವಾಗಲೂ ಅದನ್ನು ಹೇಳಿದೆ, ಏನು ಮಲ್ಲಮ್ಮ ಫೇಲ್ ಪಾರ್ಟಿಗೆಲ್ಲ ಹೋಗಿದ್ರಂತೆ ಅಂತ. ಅದಕ್ಕೆ ಮಲ್ಲಮ್ಮ ಪಾಪ ನೋಡಿ, ಹೌದಂತೆ ಅವ್ನು ಫೇಲ್ ಆಗ್ತಾರಂತೆ, ನನಗೆ ಬೇಜಾರಾಯಿತು, ನೆಕ್ಸ್ಟ್ ಟೈಮ್ ಆದರೂ ಪಾಸ್ ಆಗಪ್ಪ ಅಂತ ನಾನು ಅಂದೆ. ವಿಶ್ ಮಾಡಬೇಡ ಅಂದ್ರಂತೆ ಅವರು. ಇಂಥ ಒಬ್ಬೊಬ್ರು ಅಪ್ಪ ಇದ್ರೆ ಮನೆಯಲ್ಲಿ ಯಾವ ಮಕ್ಕಳಿಗೂ ಟೆನ್ಷನ್ ಇಲ್ಲ. ಅದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಬಟ್ ನನಗೆ ನೋಡಿ ಇಂಥ ಪರ್ಸ್ಪೆಕ್ಟಿವ್ ಯಾರು ಕೊಟ್ಟಿಲ್ಲ ಇಲ್ಲಿ ತನಕ. ನಿನ್ನ ಮಗ ಫೇಲೇ ಆಗು ಅಂತ ಯಾರಾದರೂ ಹೇಳ್ತಾರ? ಇದು ಅದಕ್ಕೆ ನಂಬರ್ 1 ಇವರು ಮೇ ಬಿ. ಎಸ್, ಕರೆಕ್ಟ್. ಯಾಕಂದ್ರೆ ಆ ಮಲ್ಲಮ್ಮ ಮುಗ್ಧತೆ ಅಲ್ಲೂ ಅಷ್ಟು ಅಂದರೆ ಪಾಪ ಅವ್ರು ಎಷ್ಟು ಯೋಚನೆ ಮಾಡೋದು ನೋಡಿ, ಪಾಸ್ ಆಗಪ್ಪ ಅಂತ ಹೇಳುವಷ್ಟು. ರಕ್ಷಿತಾ ಶೆಟ್ಟಿಗೂ ಕೂಡ ನೀವು ಕಾಸ್ಟ್ಯೂಮ್ ಮಾಡಿ ಕಳಿಸಿದ್ರಿ, ಅವ್ರಿಗೂ ಕೂಡ ಡಿಸೈನ್ ಮಾಡಿದ್ರಿ. ಯಾವುದೆಲ್ಲ ಹಾಕೊಂಡಿದ್ದಾರೆ, ಎಷ್ಟು ಕಾಸ್ಟ್ಯೂಮ್ ಕಳಿಸಿದ್ರಿ? ಆ್ಯಕ್ಚುಲಿ ಲಾಸ್ಟಿಗೆ ಇದು ಆಗಿದ್ದು ಮಲ್ಲಮ್ಮನವರು ಅವ್ರು ಫಸ್ಟ್ ಮಲ್ಲಮ್ಮ ಬಂದಮೇಲೆ ಬರೀ ನಮ್ಮ ಸಂಭ್ರಮಗಳೇ ಇತ್ತಲ್ಲ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸನ್ಮಾನಗಳು ಅದು ಇದು. ಸೊ ವಿ ಆರ್ ಟೋಟಲಿ ಬಿಸಿ. ಇನ್ನೊಂದು 4 ವೀಕ್ಸ್ ಉಳಿದಿತ್ತು. ಆಗ ರಕ್ಷಿತಾ ಅವ್ರ ಸಿಸ್ಟರ್ ಹತ್ರ ಮಾತಾಡ್ತಾಯಿದ್ರು ಮಲ್ಲಮ್ಮ, ಹಾಗೆ ನಾವು ಮಾತಾಡ್ತಾ ಆಗ ಅವರು ನನ್ನ ಡಿಸೈನರ್ ಅಂತೆಲ್ಲ ಗೊತ್ತಾದಾಗ ಕೇಳಿದ್ರು. ಆಗ ಮಲ್ಲಮ್ಮ ಕೂಡ ಮೇಡಮ್ ನನಗೆ ರಕ್ಷಿತಾಗೆ ಬಟ್ಟೆ ಮಾಡಿಕೊಡ್ಬೇಕಂತ ಆಸೆ ಅಂತ ಮಲ್ಲಮ್ಮ ಕೂಡ ಕೇಳಿದ್ರು. ಸೊ ದಟ್ಸ್ ವೆನ್ ವಿ ಡಿಸೈಡೆಡ್ ಟು ಡೂ ದಿಸ್ ಥಿಂಗ್ ಫಾರ್ ರಕ್ಷಿತಾ ಬಟ್ಟೆ. ಸೊ ಫಸ್ಟಿಗೆ 4 ಜೊತೆ ಕಳಿಸಿದ್ವಿ. ಅದರಲ್ಲಿ ಅವರು ಒಂದು ನೀವು ನೋಡಿರ್ತೀರ ಡಾನ್ಸ್ ಮಾಡಿದ್ರು, ಸೈಡ್ ಓಪನ್ ಇರೋ ಡ್ರೆಸ್, ಪರ್ಪಲ್ ಕಲರು, ಅದು ನಮ್ಮದೇ. ಅದಾದಮೇಲೆ ಇನ್ನೊಂದು ಗ್ರೀನ್ ಆ್ಯಂಡ್ ಪಿಂಕ್, ಅನುಪಮ ಅವ್ರದ್ದೊಂದು ತುಂಬ ವೈರಲ್ ಆಗಿತ್ತು ಡ್ರೆಸ್ಸು. ಸೊ ಸೇಮ್ ಕಾನ್ಸೆಪ್ಟ್ ಮಾಡಿದ್ದೆ, ಬಟ್ ಗ್ರೀನ್ ಸ್ಕರ್ಟ್ ಮಾಡಿದ್ದೆ. ಓಕೆ, ಅದು ಅನುಪಮ ಅವ್ರದ್ದು ಹೇಗೆ ವೈರಲ್ ಆಗಿತ್ತಂತೆ, ಅದಾದಮೇಲೆ ಒಂದು 4-5 ಡಿಸೈನರ್ಸ್ ಅದೇ ಥರ ರೆಪ್ಲಿಕಾ ಮಾಡಿ ಬಿಟ್ರು. ದೇ ಡಿಡ್ಂಟ್ ಗಿವ್ ದ ಕ್ರೆಡಿಟ್ ಟು ಅಸ್, ಬಟ್ ಮಾಡಿಬಿಟ್ರು. ನಮ್ಮ ವಿಡಿಯೋನು ಯೂಸ್ ಮಾಡಿದ್ರು, ಎಲ್ಲ ಮಾಡಿದ್ರು, ಕ್ರೆಡಿಟ್ ಕೊಡಲಿಲ್ಲ. ಸೊ ಆ ಥರ. ಆ್ಯಂಡ್ ಅವ್ರದ್ದು ಸ್ವಲ್ಪ ಕಡಿಮೆಲೂ ಮಾಡಿದ್ರು, ಯಾಕಂದರೆ ಬಟ್ಟೆಲಿ ಕಾಂಪ್ರಮೈಸ್ ಆಗ್ತಾರೆ. ನಾನು ಬಟ್ಟೆಲಿ ಆಗಲ್ಲ, ನಂಗೆ ಪ್ಯೂರ್ ಬೇಕಂದರೆ ಪ್ಯೂರೇ ಬೇಕು. ನಾನು ಅಮೇರಿಕನ್ ವೆಲ್ವೆಟೇ ಯೂಸ್ ಮಾಡಿರೋದು, ಕ್ರೇಪ್ ವಿತ್ ಹ್ಯಾಂಡ್ ವರ್ಕೆ ಅವ್ರದ್ದು ಬ್ಲೌಸ್ ಮಾಡಿದ್ದು. ಸೊ ನಾನು ಸ್ವಲ್ಪ ಪ್ರೈಸಿಂಗ್ ಮೇಲೆ ಹೋಗುತ್ತೆ ಅವಾಗ. ಸೊ ಆ ಥರದೊಂದು ಮಾಡಿಕೊಟ್ಟಿದ್ದೆ, ಅದನ್ನು ಹಾಕಿದ್ರು ರಕ್ಷಿತಾ ಅವರು. ಆ್ಯಸ್ ಆಫ್ ನಾವು ನಾನು ಕಳ್ಸೋಕ್ಕೆ ಅರೌಂಡ್ 15 ಪೇರ್ಸ್ ಕಳಿಸಿದೆ, 15 to 16 ಪೇರ್ಸ್ ಕಳಿಸಿದೆ. ಬಟ್ ಅವ್ರಿಗೆ ಹಾಕೋಕ್ಕಾಗಿದ್ದು 2 ಪೇರು, ಹಾಕಿದ್ದೆ 2 ಪೇರು. ಅದಾದಮೇಲೆ ತುಂಬ ಲಾಸ್ಟ್ ಮಿನಿಟಿಗೆ ಕಳಿಸಿದೆ, ಅದರಿಂದ ಪ್ರಾಬಬ್ಲಿ ಹಂಗಾಗಿದೆ ಅಂದ್ಕೊಳ್ತೀನಿ. ಬಟ್ ಸಿಕ್ಕಿದಾಗ ಹೇಳಿದ್ರು, ಬಟ್ಟೆ ನಾನು ಹೇಳಿದೆ ನೀವು ಇಟ್ಕೊಂಡು ನಿಮ್ಗೆ ಯಾವಾಗತ್ತೆ ಅವಾಗ ಹಾಕ್ಬಿಟ್ಟು ಕೊಡಿ ಅಂತ. ಸೊ ಅವ್ರ ಹತ್ರನೇ ಇದೆ. ಸೊ ಪ್ರಾಬ್ಲಿ ಶಿಲ್ ವೇರ್ ಇಟ್ ಸೂನ್ ಅಂತ ಅಂದ್ಕೊಂಡಿದ್ದೀನಿ. ಇಂಟರ್ವ್ಯೂಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ
ಹಾಕೊಂಡು ಬರ್ತಾರೆ ಅಂದ್ಕೊಂಡಿದ್ದೀನಿ. ಎಸ್, ಹಾಕೊಂಡು ಬರಲಿ, ನಾವು ಕೂಡ ಅದನ್ನು ನೋಡ್ತೀವಿ. ಬಟ್ ನಂಗೊಂದು ಏನಂದರೆ, ಈಗ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಟ್ಟೆ ತೊಗೊಂಡು ಹೋಗ್ತಾರೆ ಅಂದರೆ ಕಂಪ್ಲೀಟ್ ಫ್ರೀಯಾಗೇ ತೊಗೊಂಡು ಹೋಗ್ತಾರೆ, ಆಮೇಲೆ ಅದನ್ನು ರಿಟರ್ನ್ ಕೊಡ್ತಾರೆ ಹಂಗೆ, ಅಥವಾ ಅವ್ರು ಪೇ ಮಾಡ್ತಾರೆ? ಇಲ್ಲ, ಇನ್ಫ್ಲುಯೆನ್ಸರ್ಸ್ ಮತ್ತು ಆ್ಯಕ್ಟರ್ಸ್ ಅಂತ ಯಾರು ಇರ್ತಾರೆ ಅವರು ಫ್ರೀಯಾಗೆ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗ್ಬಿಟ್ಟು ಇವಾಗ ನನಗೆ ಈ ಫಸ್ಟೆಲ್ಲ ಫ್ರೀ ತಗೊಂಡು ಹೋಗ್ತಿದ್ದವ್ರು ಈಗ ಪೇ ಮಾಡ್ತಿದ್ದಾರೆ. ಇಟ್ಸ್ ಎ ರ್ಯಾಪು. ಬರ್ತಾ ಬರ್ತಾ ಅದು ಅವರು ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಅಥವಾ ಚಾನಲ್ ಅವ್ರು ಕೊಡ್ತಿದ್ದಾರೆ ಬಟ್ಟೆಗೆ ಕಾಸ್ಟ್ಯೂಮಿಗೆ ಅಂದಾಗ ದೇ ಪೇ ಅನಿಸುತ್ತೆ. ಅದು ಬಿಟ್ಟರೆ ಇರೋದೇ ಹಾಗೆ, ನಾನು ನಿಮಗೆ ಬಟ್ಟೆ ಕೊಡ್ತೀನಿ, ನೀವು ನನಗೆ ಕ್ರೆಡಿಟ್ ಕೊಡ್ತೀರಾ ಬಟ್ಟೆ. ಓಕೆ. ಸೊ ಅವರ ಪೇಜಲ್ಲಿ ಇವಾಗ ಒಂದು ಪೇಜಲ್ಲಿ ಹಾಕ್ಬೇಕಂದ್ರೂ ಹೌ ಮಚ್ ದೇ ಚಾರ್ಜ್ ಅಲ್ವಾ. ಸೊ ಇಟ್ಸ್ ವೈಸ್ ವರ್ಸ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾವು ಕೊಡ್ತೀವಿ, ಅವರು ಕ್ರೆಡಿಟ್ ಕೊಡ್ತಾರೆ, ಆ ಥರನೇ ವರ್ಕ್ ಆಗೋದು. ಆಮೇಲೆ ಬಟ್ಟೆ ವಾಪಸ್ ಕೊಡ್ತಾರೆ. ಯಾವುದಾದ್ರೂ ಯುನೀಕ್ ಡಿಸೈನ್ಸ್ ಇದ್ದವ್ರಿಗೆ ತುಂಬ ಇಷ್ಟ ಆಯಿತು ಅಂದರೆ ಸಮ್ಟೈಮ್ಸ್ ದೇ ಆಸ್ಕ್ ಇಟ್ಕೋಬೋದಾ ಅಂತ. ಅವಾಗ ನಾವು ಲಿಬ್ರಲಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನಂದೇಲಿ ಕೀಪ್. ಓಕೆ. ಈಗ ರಿಯಾಲಿಟಿ ಶೋಗಳಲ್ಲೆಲ್ಲ ಹೋಸ್ಟ್ ಮಾಡ್ತಾರೆ, ಈವನ್ ಅನುಪಮನೆ ಇರ್ಬೋದು, ಹಾಗೆ ಬೇರೆ ಆ್ಯಂಕರ್ಗಳು. ನಾವೇನು ಅಂದ್ಕೊಂಡಿದ್ವಿ ಅಂದರೆ, ಅವರಿಗೆ ಚಾನಲ್ ಕಡೆಯಿಂದನೇ ಡಿಸೈನರ್ ಇರ್ತಾರೆ, ಅವರೇ ಪ್ರೊವೈಡ್ ಮಾಡ್ತಾರೆ ಬಟ್ಟೆ, ಡಿಸೈನ್ ಕೂಡ ಅವರೇ ಮಾಡ್ತಾರೆ. ಈವನ್ ಸುದೀಪ್ ಅವರಿಗೂ ಕೂಡ ಡಿಸೈನ್ ಮಾಡೋದು ಅನ್ಸುತ್ತೆ ಅಲ್ವಾ? ಹಾಗೆ ನಾವು ಅಂದ್ಕೊಂಡಿದ್ದೀವಿ. ಇದು ಹಾಗ, ಅಥವಾ ಬೇರೆನೇ ಡಿಸೈನರ್ ಈ ಥರ ಕೊಲಾಬ್ರೇಷನ್ ಅವರಿಗೆ ಬಟ್ಟೆ ಅವರಿಗೆ ಬಿಟ್ಟಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಬಟ್ಟೆ ಇಸ್ ದೇರ್ ಓನ್ ಸೆಲೆಕ್ಷನ್, ಬಟ್ ಅವ್ರ ಚಾನಲ್ ಅಪ್ರೂವಲ್ ತೊಗೋಬೇಕು. ಸೊ ಅವರಲ್ಲಿ ಸುಮಾರು ಡಿಸೈನರ್ಸ್ ಇರ್ತಾರೆ. ಅವರಿಗೆ ಅವರೆಲ್ಲರನ್ನು ಅಪ್ರೋಚ್ ಮಾಡಿ ಪ್ರಾಬಬ್ಲಿ ದೇ ಸೆಂಡ್ ದ ಡಿಸೈನ್ ಆ್ಯಂಡ್ ಚಾನಲ್ ಯಾವುದನ್ನು ಅಪ್ಲೋಡ್ ಮಾಡುತ್ತೆ ಅದನ್ನು ಹಾಕ್ಕೊಳ್ತಾರೆ. ಬಟ್ ನನ್ನ ವಿಚಾರದಲ್ಲಿ ಬಿಕಾಸ್ ಆಫ್ ಅವರ್ ಯುನೀಕ್ನೆಸ್ ಆ್ಯಂಡ್ ಅವ್ರಿಗೆ ಇಷ್ಟ ಆಗೋದ್ರಿಂದ ಸಮ್ಟೈಮ್ಸ್ ನಮಗೆ ಬಿಟ್ಬಿಡ್ತಾರೆ, ನೀವೇ ಮಾಡಿ ಕಳಿಸಿ. ಒಂದು ಕಲರಿಂಗ್ ಕೆಲವು ಇದಿದೆ, ಲೈಕ್ ಗ್ಲಾಸ್ ವರ್ಕ್ ಇರಬಾರ್ದು, ಕ್ಯಾಮ್ರಾಗಿದಾಗತ್ತಲ್ಲ ಗ್ಲೇಸ್ ಆಗುತ್ತೆ, ಆ್ಯಂಡ್ ಲೈನ್ಸ್ ಇರಬಾರ್ದು, ಚೀತಾ ಪ್ರಿಂಟ್ಸ್ ಇರಬಾರ್ದು, ಆ ಥರ ಕೆಲವು ನಾರ್ಮ್ಸ್ ಇರುತ್ತೆ. ಚೀತಾ ಪ್ರಿಂಟ್ಸ್ ಏನಾಗುತ್ತೆ? ಮೇ ಬಿ ಹಿಂಗಿಂಗ್ ಆಗುತ್ತೆ. ಓಕೆ. ಆಮೇಲೆ ತುಂಬ ಒಂಥರ ಶೈನಿಂಗ್ ಬಟ್ಟೆ ಇದ್ರೂ ಅದು ಕ್ಯಾಮ್ರಾಗೆ ಅಷ್ಟು ಇದಾಗಲ್ಲ. ಸೊ ಅದೊಂದು ಸ್ವಲ್ಪ ನಮಗೆ ಹೇಳ್ತಾರೆ, ಸ್ವಲ್ಪ ಅದನ್ನು ಕೇರ್ ತಗೊಳ್ಳಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯಾಟ್ರ್ ಆಗುತ್ತೆ. ನಾವು ಫಸ್ಟ್ ಕೇಳೋದೆ ನಿಮ್ಮ ಹಿಂದಿನ ಸ್ಕ್ರೀನ್ ಯಾವ ಕಲರ್ ಇರುತ್ತೆ ಅಂತ. ಇವಾಗ ಬ್ಲೂ ಇದ್ದು ನಾವು ಬ್ಲೂನೇ ಹಾಕಿದ್ರೆ ಮರ್ಜ್ ಆಗೋಗ್ತಾರೆ, ಗ್ರೀನ್ ಇದ್ದು ಬ್ಲೂ ಇದೆ ಅದು ಇನ್ನೊಂದು ಥರ ಕಾಣುತ್ತೆ. ಸೊ ಅದಕ್ಕೆ ಸೆಟ್ ಆಗೋ ಥರ ವಿ ಪ್ಲ್ಯಾನ್. ಆ್ಯಂಡ್ ದೇ ವಿಲ್ ಸೆಂಡ್ ದ ಪ್ಯಾಲೆಟ್, ಆಯಿತಾ, ಕಲರ್ ಪ್ಯಾಲೆಟ್ ಕಳಿಸ್ತಾರೆ. ಓ, ಅವರೇ ಕಳಿಸ್ತಾರೆ. ಈ ಥರದ್ರಲ್ಲಿ ಇಷ್ಟರೊಳಗೆ ಯಾವುದನ್ನಾದರೂ ಮಾಡಿ ಅಂತ. ಇವಾಗ ನೀತಾ ಅಶೋಕ್ ಅವರು ದೆವ್ವ ಸೀರಿಯಲಲ್ಲಿ, ಆಯಿತಾ. ಸೊ ದೆವ್ವ ಕಲರ್ ಬಟ್ಟೆ ಹಾಕಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ. ಬಟ್ ಆ ಸ್ಟೋರಿಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ತಂಗಿ ಆದವಳು ದೇವಸ್ಥಾನದಿಂದ ಒಂದಷ್ಟು ಸೀರೆ ಕೊಡೋದು, ದೇವಾನ್ ಗೊತ್ತಿರಲ್ಲ. ಸೊ ಇವರಿಗೆ ಸೀರೆ ಉಡೋಕೆ ಆಪ್ಷನ್ ಸಿಕ್ತು. ಬಟ್ ಅದ್ರ ಹಿಂದೆ ಏನೋ ಅದನ್ನು ಫೈರ್ ಥರ ಕೊಡಬೇಕಲ್ಲ, ಅದು ಮರ್ಜ್ ಆಗಬಾರ್ದು. ಸೊ ಬರೀ ಪರ್ಪಲ್ಸು, ಸೊ ಅದೊಂದು ಶೇಡ್ ಕಾರ್ಡ್ ಕೊಟ್ಟಿದ್ರು. ನಾವು ಅದೇ ಕಲರಲ್ಲಿ ಸಾರಿ ಸೋರ್ಸ್ ಮಾಡಿ ಬ್ಲೌಸ್ ಮಾಡಿ ಅವರು ಸೀರಿಯಲಿಗೆ ಹಾಕಿದ್ದು. ಆ ಥರ ತುಂಬ ವರ್ಕ್ ಇರುತ್ತೆ. ಹೌದು, ಯಾಕಂದರೆ ಕಲರ್ ಅದು ಇದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಅದು ಕ್ಯಾಮ್ರಾಗೂ ಆಗಬೇಕು, ಅವ್ರಿಗೂ ಆಗಬೇಕು ಅನ್ನೋದಲ್ಲ. ಆ್ಯಂಡ್ ಸ್ಟ್ರೆಂತ್ನೆಸ್ ಆಫ್ ದ ಬಟ್ಟೆ ತುಂಬ ಮ್ಯಾಟರ್ ಆಗುತ್ತೆ. ಈಗ ಕಮ್ಮಿ ರೇಟಿಂದು ಏನೋ ಒಂದು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಶೋ ಅಲ್ವಾ ಹಾಕಲಿ ಅಂತ, ಹಿಂಗಂದಾಗ ಹರಿದೋದ್ರೆ ಆನ್ ಕ್ಯಾಮ್ರಾ ಅದು ನಮ್ಮದು ನಾವು ಬಿದ್ದೋಗ್ತೀವಿ ರೆಪ್ಯುಟೇಷನ್ ವೈಸ್. ಹೀರೋಯಿನ್ಗೂ ಇಟ್ಸ್ ನಾಟ್ ವೆರಿ ಅನ್ಕಂಫರ್ಟೇಬಲ್ ಅಲ್ವಾ ಹಾಗೇನಾದರೂ ಆದರೆ. ಹೌದು. ಆ್ಯಂಡ್ ಮನೋಜ್ ಸರ್ ಅವ್ರದ್ದು ಸೀರಿಯಲ್ದು ಎಂಟೈರ್ ಅವ್ರು ಏನು ಹಾಕಿದ್ದಾರೆ ಅದೆಲ್ಲ ನಮ್ಮದೇ. ನೈಸ್. ಸೊ ಕಾಸ್ಟ್ಯೂಮ್ ಅಂತ ಹೇಳಿದಾಗ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕೂಡ ಒಬ್ಬರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಒಂದು ಸೀರಿಯಲಲ್ಲಾಗಲಿ, ಇನ್ಫ್ಲುಯೆನ್ಸರ್ ಆಗಲಿ, ಯಾವುದೇ ಫಂಕ್ಷನ್ಗೆ ಹೋದ್ರು ಯಾವುದಕ್ಕೂ ಆ ಕಾಸ್ಟ್ಯೂಮೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ನೀವು ಕಾಸ್ಟ್ಯೂಮ್ ರೆಡಿ ಮಾಡ್ತಾ ಇರಬೇಕಂದ್ರೆ ಏನು ಒಂದು ಸ್ಟ್ರಗಲ್ ಅನ್ನೋದಿತ್ತು ಅಂತ. ಸ್ಟ್ರಗಲ್ ಅನ್ನೋದಕ್ಕಿಂತಲೂ ಕೂಡ ನಾನು ನಾರ್ಮಲಿ ಬೇಸಿಕ್ ಒಂದು ಸ್ವಲ್ಪ ಈಗ 1 ಇಂಚು ಆ ಕಡೆ ಈ ಕಡೆ ಕಟ್ಟಾದರೂ ಇಡೀ ಬಟ್ಟೆನೇ ಹಾಳು, ಆಮೇಲೆ ನೀವು ಏನೂ ಮಾತಾಡೋಂಗಿಲ್ಲ, ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಪ್ಯಾಚ್ ವರ್ಕ್ ಮಾಡೋಕ್ಕಾಗಲ್ಲ. ಆ ವಿಷಯದಲ್ಲಿ ಐ ಆಮ್ ಲಕ್ಕಿ ಬಿಕಾಸ್ ಮೈ ಮಾಸ್ಟರ್ ಆ್ಯಂಡ್ ಟೇಲರ್ ಆರ್ ರಿಯಲಿ ಗುಡ್. ಸೊ ಅವ್ರು ಇರೋದ್ರಿಂದ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತನಕ ಆ ಥರ ಆಗಿಲ್ಲ. ಒಂದೇ ಒಂದು ಸಲ ಅದು ಮೈ ಓನ್ ಕಸಿನ್ಸ್ ಬ್ಲೌಸು, ಈ ಸೀರೆಗೆ ಏನು ಡಿಸೈನ್ ಕೊಟ್ಟಿದ್ಲಿ ಈ ಬ್ಲೌಸಿಗೆ, ಅದನ್ನು ಆ ಬ್ಲೌಸಿಗೆ ಏನು ಕೊಟ್ಟಿದ್ರು ಈ ಬ್ಲೌಸಿಗೆ, ಅಂದರೆ ನನ್ನ ತಮ್ಮನ ಮಗಳೇ, ಚಿಕ್ಕಪ್ಪನ ಮಗಳು, ಅದೊಂದು ಹೆಚ್ಚು ಕಮ್ಮಿ ಆಗಿತ್ತು. ಸ್ವಲ್ಪ ಬಂದ್ಬಿಟ್ಟು ಮಾಸ್ಟರ್ಜಿ ನಾನು ಇದಕ್ಕೆ ಹೇಳಿದ್ದು ಎರಡು ನೀವೇ ಹಾಕೋದಲ್ಲ ಮೇಡಮ್ ಅಂದರು ಅವರು ಅಂತ. ಶಿ ವಾಸ್ ಲೈಕ್ ಓಕೆ ಪಾಪ. ಆ್ಯಂಡ್ ಆ ಥರ ಬಂದಿಲ್ಲ ಅಂತಲ್ಲ. ಒಂದು ಸಲ ನನಗೆ
ಸ್ವಲ್ಪ ಪರಿಚಯ ಇರೋರು ಬಂದು ಕಾಂಟ್ಯಾಕ್ಟ್ ಮಾಡಿದರು ಮದುವೆಗೆ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು. ಹಿ ವರ್ಕ್ಸ್ ಇನ್ ಆಸ್ ಎ ಸ್ಟೈಲಿಶ್ ಫಾರ್ ಹಿಂದಿ ಮೂವೀಸ್ ಆ್ಯಂಡ್ ಆಲ್ ಆಯಿತಾ, ವೆರಿ ಗುಡ್ ಪೊಸಿಷನಲ್ಲಿರೋಂಥವ್ರು. ಸೊ ನಾನು ಇರಲಿಲ್ಲ, ನನಗೆ ಫೋನಲ್ಲಿ ಹೇಳಿದರು ನಂಗೆ ಬಟ್ಟೆ ಬೇಕು ಮಾಡಿಸ್ಕೊಳ್ತೀನಿ ಅಂತ. ಮಾಸ್ಟರ್ಜಿ ಹತ್ರನೇ ಮಾತಾಡಿ ಎಲ್ಲ ಮಾಡಿದ್ರು. ಸೊ ನಾನು ಬಂದುಬಿಟ್ಟು ಜಾಕೆಟು ಅದು ಇದು ಅಂತ ಮಾಡಿಸ್ಕೊಂಡಿದ್ರು. ಅರೌಂಡ್ 45,000 ಏನೋ ಬಿಲ್ ಆಗಿತ್ತು. ಬಟ್ಟೆ ತೊಗೊಂಡೋಗಿದ್ದಾರೆ ಬಂದು. ಅವತ್ತು ನಾನು ಇರಲಿಲ್ಲ, ನಾನು ಮ್ಯಾಡಮ್ಗೆ ಗೂಗಲ್ ಪೇ ಮಾಡ್ತೀನಿ ಅಂತ ಬಟ್ಟೆ ತೊಗೊಂಡೋಗಿದ್ದಾರೆ. ಆಮೇಲಿಂದ ನಂಬರ್ ಚೇಂಜ್. ಅದು ನಂಬರ್ ಚೇಂಜ್ ಆದರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಇದರಲ್ಲಿ ವಾಟ್ಸಪ್ಪಲ್ಲಿ ಹೇಳುತ್ತೆ ಇಂಥವ್ರು ಇಂಥ ನಂಬರಿಗೆ ಚೇಂಜ್ ಆಗಿದ್ದಾರೆ ಅಂತ. ಸೊ ಐ ಗಾಟ್ ದ ನಂಬರ್, ಐ ಕಾಲ್ಡ್. ನಾನು ಈ ಸೆಡ್ ನೋ ಮ್ಯಾಮ್ ಐ ಆಮ್ ಸೆಂಡಿಂಗ್ ಅಂತ ಹೇಳ್ಬಿಟ್ಟು ಆ ಫೋನು ಇಲ್ಲ. ಆಮೇಲೆ ನಾನು ಅಂದ್ಕೊಂಡೆ, ನಾನು ದುಡ್ಡು ಕೇಳೋದು, ಅವ್ನು 25 ನಂಬರ್ ಚೇಂಜ್ ಮಾಡೋದು ಬೇಡವೇ ಬೇಡ, ಬಿಟ್ಟಾಕು, ನನ್ನ ಋಣದಲ್ಲೇ ನೀನಿರು ಅಂದ್ಬಿಟ್ಟು ಬಿಟ್ಟಾಕ್ತೆ. ಗಾನ್ ಲೈಕ್ ದಟ್ ಈಸ್ ಒನ್ ಡಿಸಾಸ್ಟರು. ಆಮೇಲೆ ಇನ್ನೊಂದು ಒಂದು ವೆಡ್ಡಿಂಗ್, ಶೀ ಈಸ್ ಆಲ್ಸೋ ಎ ನೋನ್ ನೇಮ್, ಸೀರಿಯಲಲ್ಲೆಲ್ಲ ತುಂಬ ಅಂತ ಇದ್ದಂಥವ್ರು, ತೆಲುಗು ಸೀರಿಯಲೆಲ್ಲ ಮಾಡ್ದಂಥವ್ರು. ಅವರು ನನ್ನ ಹತ್ರ ಅವ್ರ ವೆಡ್ಡಿಂಗ್ ಇದಕ್ಕೆ ಬಂದರು. ಸೊ ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ಹಿಂಗಿರ್ಬೇಕು. ಸೊ ನಾನು ಹಂಗಂಗೆ ಫಸ್ಟ್ ಒಂದು ಮಾಡಿದ್ವಿ, ಅದು ಏಕ್ದಮ್ ರಿಜೆಕ್ಟ್ ಆಯಿತು. ಬಟ್ ನಾನು ಅವಾಗ ಒಂದು 12,000 ಖರ್ಚು ಮಾಡಿದ್ದೆ ಅಷ್ಟೇ. ಅದಾದಮೇಲೆ ನಂಗೆ ಈ ಥರ ಬಟ್ಟೆ ಬೇಕು ಅಂದರು, ಆ ಥರ ಬಟ್ಟೆ ಬಂತು. ಹೀಗೆ ವರ್ಕ್ ಬೇಕು ಅಂದರು, ಆ ಥರ ವರ್ಕ್ ಬಂತು. ಎಲ್ಲ ಆಯಿತು. ಅವ್ರು ಹೇಗೆ ಕೇಳಿದ್ರು ಆಲ್ಮೋಸ್ಟ್ ನಾವು ಹಾಗೆ ಮಾಡಿದ್ದೀವಿ, ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ. ಹ್ಯಾಂಡ್ ವರ್ಕು, ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ರೆ 2-3 ಲಕ್ಷ ಆಗುತ್ತೆ. ಸೊ ಮಿಷಿನ್ ಮತ್ತು ಹ್ಯಾಂಡ್ ಮಿಕ್ಸ್ ಮಾಡಿ ಅಂದರು, ಅದನ್ನೂ ಮಾಡಾಯಿತು. ಎಲ್ಲ ಸೆಟ್ ಆಯಿತು. ಅರೌಂಡ್ ನನಗೆ ಖರ್ಚು ಒಂದು 75,000 ಬಂದಿತ್ತು, ಬಟ್ಟೆ ವರ್ಕು ಎಲ್ಲ. ಒಂದು ಡ್ರೆಸ್ಸಿಗೆ ವೆಡ್ಡಿಂಗ್. ಇಟ್ಸ್ ಹೆವಿ ಗೌನ್, ಹೆವಿ ಸ್ಕರ್ಟ್ ಆ್ಯಂಡ್ ದಿಸ್ ಆಯಿತಾ. ಬಟ್ಟೆ, ಆಮೇಲೆ ಅವ್ರ ಹುಡುಗ ಅಂದರೆ ಎಲ್ಲದೂ ಸೇರಿ 3 ಬಟ್ಟೆ, ಒಂದಲ್ಲ. ಆ ಬಟ್ಟೆ ಅವ್ರ ಹುಡುಗನಿಗೆ ಒಂದು ಸೂಟ್ ಅಂತ ಮಾಡೋಕ್ಕೆ ಹೇಳಿದರು, ಅದಕ್ಕೆ ತಂದಿರೋ ಬಟ್ಟೆ. ಮತ್ತು ಅದು ಶಿ ಕೇಮ್, ಆ ಹುಡುಗನ ಸೂಟ್ ಬಟ್ಟೆ ಶಿ ಸೈಡ್ ಇಲ್ಲ ನಂಗೆ ಇದು ಯಾಕೋ ಇಷ್ಟ ಆಗ್ತಿಲ್ಲ. ಅವ್ರು ಕಳಿಸಿರೋ ಫೋಟೋ ರೆಫರೆನ್ಸಲ್ಲೇ ತಂದಿದ್ದು, ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಹಾಗೆ ಇತ್ತು. ಬಟ್ ಏನೋ ಇದು ಮಾಡಿ ಓಕೆ ಫೈನ್ ಬಿಡು, ಅದು ನಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇದನ್ನು ಹಾಕಿ ನೋಡಿದ್ರು, ಎಲ್ಲ ನೋಡಿದ್ರು. ಆ್ಯಂಡ್ ಶಿ ಸೈಡ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಲ್ಟ್ರೇಷನ್ ಇತ್ತು. ಶಿ ಸೈಡ್ ಅದನ್ನು ಮಾಡಿ ನಾಳೆ ತರಿಸ್ಕೊಳ್ತೀನಿ, ಅಂಡನ್ಸು ಮಾಡ್ಕೊಳ್ತೀನಿ. 3 ದಿನ ಆಯಿತು ಮದುವೆಗೆ ಅಂತೇಳಿ ಹೋದರು. ದೆನ್ ಶಿ ವೆಂಟ್ ಶಾಪಿಂಗ್ ಆಯಿತಾ. ಅಲ್ಲಿ ಏನೋ ನೋಡಿದ್ದಾರೆ, ಶಿ ಬಾಟ್ ದಟ್ ಅನಿಸುತ್ತೆ. ಆ್ಯಂಡ್ ಶಿ ಸೈಡ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್, ನಂಗೆ ವೆಡ್ಡಿಂಗ್ ದಿನ ಈ ಥರ ಬಟ್ಟೆ ಹಾಕೋಕ್ಕೆ ಇಷ್ಟ ಇಲ್ಲ, ದಟ್ ದಿಸ್ ಆ್ಯಂಡ್ ಆಲ್. ಆ್ಯಂಡ್ ಶಿ ಸ್ಪೋಕ್ ಸಮ್ ನಾನ್ಸೆನ್ಸ್ ವಿಚ್ ಐ ಡಿಂಟ್ ಲೈಕ್ ಇಟ್. ಐ ಸೈಡ್ ಇಟ್ಸ್ ಓಕೆ ಲೀವ್ ಅಂತ. ಸೊ ಅದಾದಮೇಲೆ ಅವ್ರು ನಂಗೆ ಅಡ್ವಾನ್ಸ್ 10,000 ಪೇ ಮಾಡಿದರು. ಅದೇನೋ ನೊಣ ತಿಂದು ಜಾತಿ ಕೆಡಿಸ್ಕೋಬಾರ್ದು ಅಂತ ನಮ್ಮ ಕಡೆ ಹೇಳ್ತಾರೆ ಆಯಿತಾ. ತಿಂದರೆ ಕುರಿನೇ ತಿನ್ನು ಅಂತ, ಇಲ್ಲ ಕೋಳಿನೇ ತಿನ್ನು, ನೊಣ ತಿನ್ನಬೇಡ ಅಂತ. ಸೊ ನನಗೆ 10,000 ಬೇಡ ನನಗೆ. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ವಾಪಸ್ ಹಾಕ್ತೆ. ಐ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ ಒಂದು ಐ ಆಮ್ ಸಾರಿ, ಇಲ್ಲ ಒಂದು ಥ್ಯಾಂಕ್ಸ್ ಏನಾದರೂ ಬರುತ್ತೆ ಅಂತ. ಬಟ್ ದಟ್ ಗರ್ಲ್ ಡಿಂಟ್ ಹ್ಯಾಡ್ ದಟ್ ಮಚ್ ಆಫ್ ಕರ್ಟಿಸಿ ಆಲ್ಸೋ ಟು ಸೇ ಸಾರಿ ಆರ್ ಏನೋ ಹೀಗಾಯಿತು ಬಿಡಿ, ಆ ಥರ ಇಲ್ಲ. ದೆನ್ ಅದು ಮದುಮಗಳು ಅಂತ ಬಂದಾಗ ಅವರಿಗೆ ಅರ್ಶಿನ ಕುಂಕುಮ ಸಾರಿ ಎಲ್ಲ ಕೊಟ್ಟು ಐ ಟ್ರೀಟೆಡ್ ಅವರ್ ವೆಲ್ ಆ್ಯಂಡ್ ಸೆಂಟರ್ ಆಲ್ಸೋ, ಬಿಕಾಸ್ ಗೊತ್ತಿರೋರಲ್ವಾ ಅಂತ. ಬಟ್ ಅದು ನನಗೆ ದುಡ್ಡಿನ ಬಗ್ಗೆ ನಾನು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡಿಲ್ಲ, ಇವಾಗಲೂ ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ದೇರ್ ವಾಸ್ ಎ ವೇ ಟು ಸೇ ಇಟ್, ಶಿ ಡಿಂಟ್ ಡೂ ದ್ಯಾಟ್. ನಂಗೆ ಅದು ತುಂಬ ನನಗೆ ಹಾಂಟ್ ಮಾಡ್ತಾ ಇರುತ್ತೆ ಅವಾಗವಾಗ. ಅದು ಮನುಷ್ಯರು ನಂಬೇಕಾದ್ರೆ ಒಂದು ಸಲ ಏನಾಗುತ್ತೆ ಗೊತ್ತಾ, ನೀವೊಂದು ಫ್ಲೋಲ್ಲಿ ಹೋಗ್ತಾ ಇರ್ತೀರ, ನೀವೇ ಅಂತ ಇಟ್ಕೊಳ್ಳಿ. ನಾನು ನಿಮ್ಮ ಹತ್ರ ಬರ್ತೀನಿ, ಚೆನ್ನಾಗಿ ಮಾತಾಡ್ತಿರ್ತೀನಿ, ನಂಗೆ ಪ್ರಾಬ್ಲಮ್ ಇದೆ, ಒಂದು 10,000 ದುಡ್ಡು ಕೊಡಿ ಅಂತ ಕೇಳ್ತೀನಿ, ನೀವು ಕೊಡ್ತೀರಾ, ನಾನು ತೊಗೊಳ್ತೀನಿ. ನಿಮಗೆ ದೇವ್ರು ಕೊಟ್ಟಿರ್ತಾನೆ, ಇನ್ನೊಬ್ರು ಯಾರಿಗೋ ಹೆಲ್ಪ್ ಮಾಡಬೇಕು ಅಂತ ಇರ್ತೀರ, ಇನ್ಯಾರೋ ಕೇಳೋಕ್ಕೆ ಬರ್ತಾ ಇರ್ತಾರೆ. ನಾನು ದುಡ್ಡು ತೊಗೊಂಡು ಆಮೇಲೆ ನಾನು ತೊಗೊಂಡೇ ಇಲ್ಲ, ಯಾವಾಗ ಕೊಟ್ಟಿದ್ರಿ, ಏನು ಪ್ರೂಫ್ ಇದೆ ಅಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಇನ್ನೊಬ್ರು ಬಂದಿರ್ತಾರಲ್ಲ, ಅವ್ರಿಗೆ ನೀವು ಹೆಲ್ಪ್ ಮಾಡ್ತೀರಾ? ಇಲ್ಲ ಅಲ್ವಾ, ಯೋಚನೆ ಮಾಡ್ತಿರಲ್ಲ. ಸೊ ನನ್ನ ಪಾಪ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ನಿಮಗೆ ಮೋಸ ಮಾಡಿದಲ್ಲದೆ ಅಲ್ಲೊಂದು ಕಡೆ ಸಹಾಯ ಹೋಗೋದನ್ನು ನಾನು ನಿಲ್ಲಿಸ್ದೆ ಅಲ್ವಾ. ಸೊ ಈಗೇನಾಗುತ್ತೆ, ನಾನು ಇನ್ಯಾವುದೇ ವೆಡ್ಡಿಂಗ್ ಆರ್ಡರ್ ಬಂದರೂ 100 ಸಲ ಯೋಚಿಸ್ತೀನಿ. ಪ್ರಾಬಬ್ಲಿ ಅರ್ಧ ದುಡ್ಡು ತೊಗೊಂಡು ಮಾಡ್ತೀನಿ ಆಯಿತಾ. ಅಥವಾ ಯಾರಿಗೂ ಹೆಲ್ಪ್ ಮಾಡ್ಬೇಕಂತಿದ್ರು ಒಂದು ಸಲ ಯೋಚನೆ ಮಾಡ್ತೀನಿ, ಯಾಕೆ ಅವಳು ಮಾಡ್ದಂಗೆ ಇವರು ಮಾಡಿಬಿಟ್ರೆ ಅಂತ ಒಂದು ಬರುತ್ತೆ. ಸೊ ದಟ್ಸ್ ವಾಟ್. ಸೊ ಎಲ್ಲ ಥರ ಇದೆ. ಒಂದು ಸ್ಟಾರ್ಟಪ್ ಅಂತ ಮಾಡಿದಾಗ, ಒಂದು ಬಿಸ್ನೆಸ್ ಅಂತ ಆದಾಗ ಎಲ್ಲನೂ ಇರುತ್ತೆ. ಬಟ್ ನೀವು ತುಂಬ ಅದಕ್ಕೆ ಏನು ಹೇಳ್ತೀರಾ, ಹಿಂಗೆ ಬಿಸ್ನೆಸ್ಸೇ ದುಡ್ಡು ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಬಿಟ್ಟು ನೀವು ಹೊರತಾಗಿ ಕೆಲಸ ಮಾಡ್ತಿದ್ದೀರಾ. ಅದು ನೋಡಿ, ದುಡ್ಡು ಮಾಡಬೇಕು ಅಂತ ಏನಾದರೂ ಮಾಡಿ, ನೀವು ಮ್ಯಾನಿಫೆಸ್ಟ್ ಮಾಡಿ, ನನಗೆ 1 ಲಕ್ಷ ದುಡ್ಡು ಕೂಡಿಡಬೇಕು ಅಂತ. ಅದಾಗಲ್ಲ. ಆ 1 ಲಕ್ಷದ ಹತ್ರ ಹೋಗ್ತೀರಾ, ಏನೋ ಒಂದು ಬರುತ್ತೆ, ಖರ್ಚು ಮಾಡ್ತೀರಾ ಆಯಿತಾ. ಅದೇ ನೀವು ಅಂದ್ಕೊಳ್ಳಿ, ನಾನೊಂದು ಮನೆ ತೊಗೋಬೇಕು ಅಂತ, ನೀವು ತೊಗೊಳ್ತೀರಾ. ದಟ್ಸ್ ಹೌ ಇಟ್ ವರ್ಕ್ಸ್. ನಾನು ದುಡ್ಡು ಮಾಡ್ತೀನಿ, ಲಕ್ಷ್ಮಿನ ಕೂಡಿಡ್ತೀನಿ ಅಂದರೆ ಅವಳು ನಿಲ್ಲಲ್ಲ, ಓಡದೆ.
ಅದ್ರ ಬದಲು ನಾನು ಐಶ್ವರ್ಯವಂತಳಾಗ್ತೀನಿ, ಧನಲಕ್ಷ್ಮಿಗಿಂತ ಜಾಸ್ತಿ ಐಶ್ವರ್ಯವಂತಳಾಗ್ತೀನಿ, ಐ ವಾಂಟ್ ಟು ಬಿ ಲೈಕ್ ಪ್ರಾಸ್ಪರ್ಡ್ ಅಂತ ಹೇಳಿದ್ರೆ ಅದಾಗತ್ತೆ. ಸೊ ಐ ಬಿಲೀವ್ ಇನ್ ದಟ್. ಇನ್ ದ ಪ್ರೋಸೆಸ್ ಮನಿ ಬಂದೇ ಬರುತ್ತೆ, ಎಲ್ಲಿ ಹೋಗುತ್ತೆ? ನೀವು ಕಷ್ಟಪಟ್ಟಿದ್ದಕ್ಕೆ ದುಡ್ಡು ಬರದೇ ಇರುತ್ತಾ? ಬರುತ್ತೆ. ಇಟ್ ಮೇ ಟೇಕ್ ಟೈಮ್. ಇವ್ರ ಹತ್ರ ಇಲ್ಲದ್ರೆ ಇನ್ನೊಬ್ರ ಹತ್ರ ಬರುತ್ತೆ. ದಟ್ಸ್ ವಾಟ್ ಐ ಬಿಲೀವ್ ಆ್ಯಂಡ್ ಐ ವರ್ಕ್. ಸೊ ಹಾಗೆ ನಡ್ಕೊಂಡು ಹೋಗ್ತಿದೆ. ಟಚ್ಚು ಡಿಲಿ ತನಕ ಅದೇ ವರ್ಕು ಆಗಿದೆ. ಹಾಗೆ ಆಗಲಿ, ಇನ್ನಷ್ಟು ಬ್ರ್ಯಾಂಡ್ ಜಾಸ್ತಿ ಬೆಳೀಲಿ, ಇನ್ನು ಎಲ್ಲ ಆ್ಯಕ್ಟರ್ಸ್, ಫೇಮಸ್ ಪರ್ಸ್ನಾಲಿಟೀಸ್ಗೆಲ್ಲ ನೀವೇ ಥ್ಯಾಂಕ್ ಯು. ಡಿಸೈನ್ ಮಾಡೋ ಥರ ಆಗಲಿ, ಅದು ಇಂಪಾರ್ಟೆಂಟ್ ಅಲ್ವಾ? ಅದ್ರ ಜೊತೆಗೆ ನಮಗೆ ಅದೇ ನಾವು 1 ವರ್ಷ ಈವೆಂಟ್ ಮಾಡಿದ್ವಿ, ಅದೇ ಮಿಸಸ್. ಸೊ ದಟ್ ಬಾಟ್ ಲಾಡ್ ಆಫ್ ನೇಮ್ ಆ್ಯಂಡ್ ಫೇಮ್. ಅದಾದಮೇಲೆ ಮಲ್ಲಮ್ಮನವರಿಂದ ತುಂಬಾ ಹೆಸರು ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಅಂತ ನಾವು ನಮ್ಮ ಟೀಮು ವಿ ಆರ್ ಪ್ಲ್ಯಾನಿಂಗ್ ಟು ಗೆಟ್ ಇನ್ ಟು ಕ್ಲಾದಿಂಗ್ ಲೈನ್. ಬಿಕಾಸ್ ನನಗೆ ಎಲ್ಲಿ ಹೋದರೂ ಕಾಂಪ್ಲಿಮೆಂಟ್ ಸಿಗೋದು ನನ್ನ ಸೀರೆಗೆ ಜಾಸ್ತಿ. ಆ್ಯಂಡ್ ನಾನು ಚೂಸ್ ಮಾಡೋ ಕಲರ್ ಕಾಂಬಿನೇಷನ್ಗೆ ಅದಕ್ಕೆ ಜಾಸ್ತಿ ಕಾಂಪ್ಲಿಮೆಂಟ್ ಸಿಗೋದು. ನನ್ನ ಪೇಜ್ ನೋಡಿದವರು ಅದನ್ನೇ ಹೇಳೋದು. ಸೊ ನಾವು ಯಾಕೆ ಒಂದು ಎಫೋರ್ಡಬಲ್ ಪ್ರೈಸಲ್ಲಿ ಚಂದ ಕಾಂಬಿನೇಷನಲ್ಲಿ ಸಾರೀಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ವಿ ಆರ್ ವರ್ಕಿಂಗ್ ಫಾರ್ ಇಟ್. ನೋಡೋಣ ಹೇಗಾಗತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ. ಪ್ರಾಬ್ಲಿ ಒನ್ ಡೇ ಐ ಮೇ ಟಾಕ್ ಅಬೌಟ್ ಅವರ್ ಬ್ರ್ಯಾಂಡ್ ವಿತ್ ಯು ಸಕ್ಸಸ್ಫುಲ್ ಆದಾಗ. ಯಾಕಂದ್ರೆ ನಾನು ಅದಕ್ಕೆ ಟೈಮ್ ತಗೋಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕ್ವಿಕ್ ಆಗೇ ಸ್ಟಾರ್ಟ್ ಮಾಡಿ. ಬಿಕಾಸ್ ಸ್ಯಾರಿ ಸೆಲೆಕ್ಷನ್ಸ್ ಮತ್ತೆ ನಿಮ್ಗೆ ನಾಲೆಜ್ ಇರುತ್ತಲ್ಲ ಯಾವ ಸ್ಯಾರೀಸ್. ಆ್ಯಂಡ್ ಈಗ ಯಾರೇ ಎಷ್ಟೇ ಹೇಳಿದ್ರು ಬಜೆಟ್ ಫ್ರೆಂಡ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಅವ್ರಿಗೆ ಗೊತ್ತಿರುತ್ತೆ, ಏನೋ ಒಂದು ನೋಡ್ಕೊಂಡು ಕೊಟ್ಟಿರ್ತಾರೆ. ಸೊ ನಿಮಗೆ ನಾಲೆಜ್ ಇರೋದ್ರಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಒಳ್ಳೆಯವ್ರಿಗೆ ತಲುಪುತ್ತೆ, ಯಾರಿಗೆ ಬೇಕು ಅವ್ರಿಗೆ ತಲುಪುತ್ತೆ ಅನ್ನೋದಾದರೆ ಬೇಗನೆ ಶುರು ಮಾಡಿ. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಮೀನ್ಸ್ ಎ ಲಾಟ್. ಎಸ್, ತುಂಬ ಖುಷಿ ಆಯಿತು. ಬಟ್ ನನಗೆ ಒಂದು ಕ್ವಶನ್ ಏನು ಅಂದರೆ, ನೀವು ಹೈಯೆಸ್ಟ್ ಬಜೆಟ್ನ ಡ್ರೆಸ್ ಯಾವ್ದು ಮಾಡಿದ್ದೀರಿ? ಯಾವ್ದು ನಿಮ್ಮ ಒಂದು ಡ್ರೆಸ್ ಅದು ಇಷ್ಟು ಹೈಯೆಸ್ಟ್ ಬಜೆಟ್? ಮೋಸ್ಟ್ಲಿ ನಾನು ಮಾಡ್ಕೊಂಡಿರೋದೇ ಜಾಸ್ತಿ ಬಜೆಟ್ ಅನ್ಸುತ್ತೆ. ಎಷ್ಟು ಒಂದು ರೇಂಜ್ ಅಂದ್ರೆ? ಈಗ ನಾವು ಆಮೇಲೆ ತಮ್ನೇಲ್ ಹಾಕಕ್ ಬೇಕಾಗುತ್ತೆ 5 ಲಕ್ಷದ ಜಾಕೆಟು, 6 ಲಕ್ಷದ. ಅಷ್ಟರದೆಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ ಆಯ್ತಾ, ಹೈಪ್ ಮಾಡಿ ಹೇಳ್ತಾರೆ. ಕಮಾನ್, ಅಷ್ಟೆಲ್ಲ ಸತೀಶ್ ಅವ್ರಿಗೆ ನಾವು ಹೇಳ್ಬೇಕಾಗುತ್ತಲ್ಲ ನೆಕ್ಸ್ಟ್ 5 ಲಕ್ಷದ ಅಂತ. ಅದಕ್ಕೆ ಇಲ್ಲ, ಆಕ್ಚುಲಿ ಏನು ಹೇಳಿ, ಹೈಯೆಸ್ಟ್ ಅಂತ ಅಂದರೆ ನನ್ನೊಂದು ಬ್ಲೌಸ್ ಒಂದು 32,000 ಆಗಿತ್ತು, ವಿಚ್ ವಾಸ್ ಫುಲ್ ಹೆವಿ ವರ್ಕ್. ಆ್ಯಕ್ಚುಲಿ ಅಷ್ಟಾಗಿತ್ತು. ಸೊ ದಟ್ ಈಸ್ ದ ಹೈಯೆಸ್ಟ್. ಪ್ರಾಬ್ಲಿ ಆ 32ನ ನಾನು ಒಂದು 38ಗೆ ಮಾರ್ತಿದ್ನೇನೋ. ಬೇರೆಯವರು ಅದನ್ನು 50-60ಕ್ಕೂ ಮಾಡ್ಬೋದೇನೋ, ನಂಗೆ ಗೊತ್ತಿಲ್ಲ, ಡಿಪೆಂಡಿಂಗ್ ಆನ್ ದ ಥಿಂಗ್. ಬಟ್ ದಟ್ ಈಸ್ ದ ಹೈಯೆಸ್ಟ್ ಥಿಂಗ್. ಆ್ಯಂಡ್ ವೆಡ್ಡಿಂಗ್ ಆರ್ಡರ್ಸಲ್ಲಿ ನಾನು ಮಾಡಿದ್ದೀನಿ, ಲೈಕ್ 5 ಲಕ್ಷ ಬಿಲ್ಲಿಂಗ್ ಎಲ್ಲ ಆಗಿದೆ. ಬಟ್ ಮಲ್ಟಿಪಲ್ ಸಾರೀಸ್ ಅದು ಕಂಪ್ಲೀಟ್ ಇದು ಪ್ಯಾಕ್ ಇರುತ್ತೆ ಎಲ್ರದ್ದು, ಅಮ್ಮ, ಅಕ್ಕ ತಂಗಿಯರು ಎಲ್ಲರದ್ದು ಸೇರಿಬಿಟ್ಟು 5-8 ಲಕ್ಷ ಇಸ್ ಮೈ ಹೈಯೆಸ್ಟ್ ಬಿಲ್ಲಿಂಗ್ ಫ್ರಮ್ 1 ಪರ್ಸನ್. ಓಕೆ. ಅದು ಕಂಪ್ಲೀಟ್ ಇರುತ್ತೆ ಪ್ಯಾಕೇಜ್ ಥರ ಎಲ್ಲ ಬಟ್ಟೆನು ಒಟ್ಟಿಗೆ. ಕರೆಕ್ಟ್ ಆ ಥರ ಇರುತ್ತೆ. ಎಸ್, ಈಗ ನೋಡಿ, ನೀವು ತುಂಬ ಜನರಿಗೆ ಪರಿಚಯ ಇದ್ದೀರಾ, ಆ್ಯಕ್ಟರ್ಸ್, ಇನ್ಫ್ಲುಯೆನ್ಸರ್ಸ್, ನಿಮ್ಮ ಬ್ರ್ಯಾಂಡ್ ಕಡೆಯಿಂದ ಪರಿಚಯ ಇದ್ದೀರಾ. ನೀವೇ ಹೇಳಿದ್ರಿ, ನಾನು ಜಾಸ್ತಿ ಮಾತಾಡಲ್ಲ, ನಾನು ಅವ್ರ ಜೊತೆನೂ ಕಮ್ಯುನಿಕೇಷನ್ ತುಂಬ ಕಡಿಮೆ. ಸೊ ಇವಾಗ ಇದೊಂದು ವೇದಿಕೆ, ಅವ್ರ ಜೊತೆ ಒಂದ್ಸಲ ಮಾತಾಡಿ, ಅಥವಾ ನಿಮ್ಮ ಇಷ್ಟಪಟ್ಟವರು, ನಿಮ್ಗೆ ಸಪೋರ್ಟರ್ಸ್ ಇದ್ದಾರೆ ತುಂಬ ಜನ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದಾದ್ರೆ. ಖಂಡಿತ. ನನ್ನ ಫಸ್ಟ್ ಥ್ಯಾಂಕ್ಸು ನನ್ನ ಟೀಮ್ಗೆ, ಮಾಸ್ಟರ್ಜಿಗೆ, ನನ್ನ ಟೇಲರ್ಸ್ಗೆ, ನನ್ನ ಡ್ರೈವರ್ಸ್ಗೆ, ಹೂ ಗೆಟ್ಸ್ ಆಲ್ ದ ರಾ ಮೆಟೀರಿಯಲ್ಸು. ಆಮೇಲೆ ಪುಷ್ಪ ಅಂತ ಇದ್ದಾರೆ, ಹೂ ಡಸ್ ಹೆಮ್ಮಿಂಗ್ ಆ್ಯಂಡ್ ಆಲ್. ಸೊ ನಾನು ನಿಮಗೆಲ್ಲ ಯಾವಾಗಲೂ ಥ್ಯಾಂಕ್ಸ್ ಹೇಳಿಲ್ಲ, ಬಟ್ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿದ್ರೆ ಖಂಡಿತ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಸೆಕೆಂಡ್ ಥ್ಯಾಂಕ್ಸ್ ಐ ಶುಡ್ ಟೆಲ್ ಯು, ಬಿಕಾಸ್ ಇದೊಂದು ವಿಚಾರ ಮಾತಾಡ್ಬೋದು ಅಂತ ಹೇಳಿ ಕರೆಸಿ ಇಷ್ಟೆಲ್ಲ ಮಾತಾಡಿದ್ದೀರಾ. ಆ್ಯಂಡ್ ಟು ಮೈ ಫ್ಯಾಮಿಲಿ, ಮೈ ಹಸ್ಬೆಂಡ್, ಮೈ ಕಿಡ್ಸ್, ಮೈ ಮಾಮ್, ದೇ ಹ್ಯಾವ್ ಬೀನ್ ಇಮ್ಮೆನ್ಸ್ ಸಪೋರ್ಟ್ ಫಾರ್ ಮಿ. ಆ್ಯಂಡ್ ನನ್ನ ಗ್ರೂಪು ನಿಮಗೆ ಗೊತ್ತು, ನಮ್ಮ ತಲಹರಟೆ ಫ್ರೆಂಡ್ಸಿನ ಗ್ರೂಪ್ ಇದೆ. ಸೊ ಎಲ್ಲ ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಅವ್ರು ನನ್ನ ಆಗಿ ಎನರ್ಜೆಟಿಕ್ ಆಗಿರ್ತಾರೆ ಯಾವಾಗಲೂ. ಸೊ ಹಾಗಾಗಿ ಖುಷಿಯಾಗಿರ್ತೀನಿ, ಖುಷಿಯಾಗೆಲ್ಲ ಮಾಡ್ತೀನಿ. ಆ್ಯಂಡ್ ನನ್ನ ಕ್ಲೈಂಟ್ಸಿಗೆ, ನನ್ನ ಸೆಲೆಬ್ರಿಟೀಸಿಗೆ ಐ ಆಮ್ ರಿಯಲಿ ಸಾರಿ, ನಾನು ತುಂಬ ಕಮ್ಮಿ ಮಾತಾಡ್ತೀನಿ ನಿಮ್ಮ ಜೊತೆ ಎಲ್ಲ, ಕಮ್ಯುನಿಕೇಷನ್ ಕಮ್ಮಿ ಇದೆ. ಬಟ್ ನೀವು ಕೇಳಿದ್ದನ್ನು ಮಾಡಿಕೊಡ್ತಿದ್ದೀನಿ. ಸೊ ಅದನ್ನು ಬ್ರೌನಿ ಪಾಯಿಂಟ್ಸ್ ಅಂತ ತಗೊಳ್ಳಿ. ಮಾತಾಡೋಣ, ಖಂಡಿತ ಮಾತಾಡೋಣ. ಜಾಸ್ತಿ ಮಾತಾಡೋಕ್ಕೂ ಪ್ರಯತ್ನ ಪಡ್ತೀನಿ. ನಂಗೆ ಒಂಚೂರು ಅದು ಸ್ಟಾರ್ಟಿಂಗ್ ಟ್ರಬಲ್. ಸೊ ಮುಂದೆ ಹೋಗ್ತಾ ಸರಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಇನ್ ಮೈ ಡಿಸೈನ್. ಆ್ಯಂಡ್ ಥ್ಯಾಂಕ್ ಯು ಟು ಯು ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ calling me here and talking to me, something what I love to talk.
ನನಗೂ ಖುಷಿ ಇದೆ, ಯಾಕಂದರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದಾಗ ಎಲ್ಲರೂ ಹೇಳೋದು ಅಲ್ಲಿ ಫಸ್ಟ್ ಕಾಣುವಂಥ ಮುಖದ ಬಗ್ಗೆ ಮಾತಾಡೋದು, ಅದು ಆ್ಯಕ್ಟರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು. ಬಟ್ ಅವರು ಚಂದ ಕಾಣೋದಕ್ಕೆ ಇನ್ನೊಂದು ಕೈ ಇದೆ ಅಂತ ಹೇಳಿದ್ರೆ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಅವರ ಯುನೀಕ್ನೆಸ್, ಅವರ ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕ್ರಿಯೇಟಿವ್ ಫೇಸನ್ನು ಇವತ್ತು ನನ್ನ ಜನರಿಗೆ ಪರಿಚಯ ಮಾಡೋದಕ್ಕೆ ಹೊರಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಹೀಗೆ ತುಂಬ ಬ್ರ್ಯಾಂಡನ್ನು ತುಂಬ ಮುಂದುವರ್ಸ್ಕೊಂಡು ಇನ್ನು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಬಾಕಿ ಫಲಾನುಫಲ ಭಗವಂತನಿಗೆ ಬಿಟ್ಟಿದ್ದು, ಅವನು ಯಾವುದಕ್ಕೂ ಇಲ್ಲ ಅನ್ನಲ್ಲ. ಅವು ರೀಸೆಂಟಾಗಿ ರಾಘವೇಂದ್ರ ಸ್ವಾಮಿ ಅವ್ರದ್ದೊಂದು ಪಾಡ್ಕಾಸ್ಟ್ ಮಾಡಿದ್ವಿ ನಾನು ಮತ್ತು ರಾಜೇಶ್ ಅವರು. ಸೊ ನಾನು ಮಂತ್ರಾಲಯ ಹೋಗಿಲ್ಲ, ಅವ್ರ ಹತ್ರ ಹೇಳ್ತಾ ಇದ್ದೆ ಈ ಪಾಡ್ಕಾಸ್ಟ್ ಮಾಡಿದ್ದಕ್ಕಾದರೂ ನನ್ನ ಸ್ವಾಮಿ ಕರ್ಸ್ಕೋಬೇಕು ಅಂತ. ಇವತ್ತು ಪಾಡ್ಕಾಸ್ಟ್ ರಿಲೀಸ್ ಆಗಿದ್ದಾರೆ, ನಾಳೆ ಎಲ್ಲ ನಾಡಿದ್ದು ನಾನು ಮಂತ್ರಾಲಯದಲ್ಲಿದ್ದೀನಿ. ಸೊ ಅದೇ ಥರ ನಾನು ಇಲ್ಲೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಒಂದು ನಮ್ಮ ಬಟ್ಟೆ ವಾಪಸ್ ಬರಲಿ, ಐ ವಿಲ್ ಟ್ರೀಟ್ ಯು. ಇನ್ನೊಂದು ನಾವು ಮಾಡ್ತಾ ಇರೋ ಕ್ಲೋದಿಂಗ್ ಲೈನ್ ಜನಗಳಿಗೆ ಇಷ್ಟ ಆಗಿಬಿಟ್ಟು ಎಲ್ಲರಿಗೂ ತಲುಪಿ ಪ್ರತಿಯೊಬ್ಬರು ಖುಷಿಯಾಗಿ ಒಂದು ಸೀರೆ ಉಡೋ ಥರ ಆಗಲಿ ಅಂತ ಒಂದು ಪ್ರೇಯರ್. ಸೀರೆ ಅನ್ನೋದು ಅದು ಎಷ್ಟಿದ್ರೂ ಸಾಕಾಗಲ್ಲ, ಅದೆಷ್ಟು ಕಲೆಕ್ಷನ್ಸ್ ಇದ್ರೂ ಸಾಕಾಗಲ್ಲ. ತುಂಬ ಯುನೀಕ್ ಕಲರ್, ಯುನೀಕ್ ಪ್ಯಾಟರ್ನ್, ಯುನೀಕ್ ಸ್ಟೈಲ್, ಯುನೀಕ್ ಮೆಟೀರಿಯಲ್ ಇದೆಲ್ಲನೂ ಕೂಡ ಹುಡುಕ್ತಿರ್ತಾರೆ. ಆ ಹುಡುಕೋರಿಗೆ ಖಂಡಿತವಾಗ್ಲೂ ವೇದಿಕೆ ರಿಷಿ ಅಂತಾನೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಬೇರೆ ಏನಾದರೂ? ಇಲ್ಲ, ಇನ್ನೊಂದು ಹೆಸರು ಯೋಚಿಸಿದ್ದೀವಿ. ಸಂಸ್ಕೃತಲ್ಲಿ ಅದನ್ನು ಕ್ಲೋದಿಂಗ್ ಅಂತ ಹೇಳ್ತಾರೆ. ಸೊ ಐ ವಿಲ್ ರಿವೀಲ್ ವೆರಿ ಸೂನ್. ನಾವು ವೇಟಿಂಗ್, ರಿವೀಲ್ ಮಾಡಿ ಆದಷ್ಟು ಬೇಗ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಆ್ಯಂಡ್ ಇಷ್ಟೊತ್ತು ನಿಮ್ಮ ಟೈಮ್ ನಮ್ಗೆ ಕೊಟ್ಟಿರೋದಕ್ಕೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.